ಎನ್ ಟಿ ರಾಮರಾವ್ನ ಫಸ್ಟ್ ಇಂಟ್ರೋ ಮಾಡಿದ್ದು ನಾನು, ಜಯಲಲಿತಾನ ಫಸ್ಟ್ ಇಂಟ್ರೋ ಮಾಡಿದ್ದು ನಾನು ಕರ್ನಾಟಕದಲ್ಲಿ. ಕುಮಾರಸ್ವಾಮಿ ಅವರು ಹೇಳಿದ ಮೇಲೆ ನನಗೆ ಒಂದು ದಿವಸನೂ ಟೈಮ್ ಕೊಡಲಿಲ್ಲ. ಆವತ್ತೇ ಹೋಗಿ ಚಾರ್ಜ್ ತಗೋಬೇಕಾಯ್ತು. ಐ ವಾಸ್ ದ ಯಂಗೆಸ್ಟ್ ಬ್ಯಾಕ್ವರ್ಡ್ ಅಫೇರ್ಸ್ ಕಮಿಷನ್ ಚೇರ್ಮನ್. ನಾನೇ ಅವರಿಗೆ ರೆಪ್ರೆಸೆಂಟೇಷನ್ ಬರ್ಕೊಟ್ಟು ನಾನೇ ತಗೊಂಡು ನಂಗೆ ಫೋಟೋ ಹಿಡಿಸ್ಕೊಂಡು ನಾನೇ ಅವ್ರಿಗೆ ಸವಲತ್ತು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ನನಗೆಲ್ಲೋ ಒಂದು ಕಡೆ ಒಂದು ರೀತಿಯ ಗಿಲ್ಟ್ ಕಾಡ್ತಾ ಇತ್ತು. ಆದ್ರೆ ನಾನು ಕೇಳೋದು, ಹೀಗೆ ನಾವು ಹೆಸರೇ ಕೇಳಿಲ್ದೇ ಇರುವಂತ ಈ ಸಮುದಾಯಗಳನ್ನ ಹೇಗೆ ಹುಡುಕೊಳ್ತಾ ಹೋದ್ರಿ ನೀವು? ನಮ್ಮ ಜೊತೆಲೇ ಬದುಕ್ತಿರ್ತಾರೆ ಅವರು, ನಮ್ಮ ಕಣ್ಣವ್ರನ್ನ ನೋಡಿರಲ್ಲ. ನಾನು ಹೋಗಿದ ತಕ್ಷಣ ನಮ್ಮನ್ನ ಎತ್ತಂಗಡಿ ಮಾಡ್ಸೋಕೆ ಬಂದಿರ ಅಂತ ಹೇಳ್ಬಿಟ್ಟು ಪಾಪ ಅವರು ಮಕ್ಕಳನ್ನೆಲ್ಲ ಕಂಕ್ಳಲ್ಲಿ ಹಾಕೊಂಡು ಓಡೋಕ್ ಶುರು. ಇಲ್ಲ ಸ್ವಾಮಿ, ನಮ್ಮ ಗುಡಿಸಲಿಗೆ ಬರಬಾರ್ದು. ಯಾಕೆ? ನಾವು ದಕ್ಕಲಿಗರು, ನೀವು ನಮ್ಮ ಗುಡಿಸಲಿಗೆ ಬಂದರೆ ನಿಮಗೆ ದರಿದ್ರ ಬಂತ. ಮಾದಿಗರು ನಮ್ಮ ಮನೆ ಒಳಗೆ ಬರಲ್ಲ. ದೇ ಆರ್ ನಾಟ್ ಓನ್ಲಿ ಅನ್ಟಚಬಲ್ಸ್, ದೇ ಆರ್ ಅನ್ಸೀಬಲ್ಸ್, ಅನ್ಅಪ್ರೋಚಬಲ್ಸ್. ಬರೀ ಮುಟ್ಟಬಾರದವ್ರು ಮಾತ್ರ ಅಲ್ಲ, ನೋಡಬಾರದವರು ಮತ್ತು ತಲುಪಲಾರದವರು. ತಪ್ಪಿ ತಪ್ಪಿ ಮನುಷ್ಯರಾಗಿ ಹುಟ್ಟಿದ್ದಾರೆ ಅನ್ನುವ ಸ್ಥಿತಿ ಅಷ್ಟೇ. ಇನ್ನೊಂದು ಕಡೆ ಮತ್ತೊಂದು ರೀತಿಯ ಸಮುದಾಯಗಳು. ಆ ಸಮುದಾಯಗಳು ಅವರ ಮೂಲ ಕಸಬೆ ಕಳ್ತನ. ಅವ್ರು ಅದನ್ನ ವಹಿಸ್ಕೊಂಡಿರೋದಲ್ಲ, ನಾವು ವಹಿಸಿರೋದು ಅವ್ರಿಗೆ. ಕಳ್ತನ ಮಾಡೋದು ನಿನ್ನ ವೃತ್ತಿನಪ್ಪ ಅಂತ ನಾವು ವಹಿಸಿರೋದು. ಎಲ್ಲಾದ್ರೂ ಒಂದು ಕ್ರೈಮ್ ಆದ್ರೆ ಪೊಲೀಸರು ಸೀದಾ ಹೋಗ್ತಾರೆ ಅವ್ರ ಕಾಲೋನಿಗೆ, ಅವ್ರನ್ನ ಇಟ್ಕೊಂಡ್ಬಿಟ್ಟು ಬಡಿತಾರೆ. ಸರ್, ಎಲ್ಲೇ ಕಳ್ತನ ಆದ್ರೂ ಕೂಡ ನಮ್ಮನ್ನ ತಗೊಂಡೋಗಿ ಬಡಿತಾರೆ. ಸರ್, ಸ್ಟಿಲ್ ಗೋಯಿಂಗ್ ಆನ್ ಈ ತರ ಇನ್ನೂ ಇದೆ ಅಂತೀರ? ಸುಮಾರು ಇದಾವೆ. ಪಾಪ ಅವ್ರ ಅಲ್ಲಿಗೂ ಕೂಡ ಹೆಸರು ಬದಲಾವಣೆ ಮಾಡಿಕೊಂಡು ಸರ್ಟಿಫಿಕೇಟ್ ಬೇರೆ ತಗೊಳ್ತಾರೆ. ಬೇಜಾರಾಗತ್ತೆ ನಮ್ಗೆ. ನಾವ್ ಎಲ್ಲಿಗೆ ಬಂದು ನಿಲ್ತೀವಿ ಅಂತಂದ್ರೆ ದಲಿತರಿಗೆ ಬಂದು ನಿಂತ್ಬಿಡ್ತೀವಿ. ದಲಿತರಿಗಿಂತಲೂ ಕೆಳಗಡೆ ಈ ಸಮುದಾಯಗಳಿದಾವೆ ಅನ್ನೋದನ್ನ ನಾವು ಯೋಚನೆ ಮಾಡೋದು. ಬಟ್ ಅವ್ರಿಗಿಂತಲೂ ಕೆಳಗಡೆ ಇರುವಂತ ಸಮುದಾಯಗಳಿದಾವಲ್ಲ, ಇವುಗಳನ್ನ ನಾನು ಕಾರ್ಪೊರೇಟ್ ಕಮ್ಯುನಿಟೀಸ್ ಅಂತ. ಇತ್ತೀಚೆಗೆ ನಾನು ಗುಲ್ಬರ್ಗ ಇದಕ್ಕೆ ಹೋದಾಗ ಅಲ್ಲಿ ಸೋನಿಯಾ ಗಾಂಧಿ ಕಾಲೋನಿ ಅಂತಿದೆ. ಎಮ್ಮೆಗೆ ಶೇವಿಂಗ್ ಮಾಡಕ್ ಒಂದು ಕಮ್ಯುನಿಟಿ ಇದೆ. ಅಪರಾಧ ಆಗತ್ತೆ, ಅದರಿಂದ ಏನ್ ಅಪಾಯ ಇದೆ ಅಂತ ಹೇಳ್ತೀರಿ? ಈಗಲೂ ನಿಮ್ ಪ್ರೊಫೆಷನ್ ನಡೆಯುತ್ತಾ? ಕಳ್ತನ ನಡೆಯುತ್ತಾ? ಅವನು ವಿಧಾನಸೌಧ ತೋರಿಸ್ಬಿಟ್ಟು ಇವ್ರ ಮುಂದೆ ನಮ್ದೆಲ್ಲ ಏನ್ ಸರ್ ನಡೆಯುತ್ತೆ? ಅರ್ನಿಂಗ್ ಮನಿ ಇಸ್ ದ ಫಸ್ಟ್ ಪ್ರಿಯಾರಿಟಿ ಆಗಿರುವಾಗ ಕರೆಕ್ಟ್. ಮಂಗಳೂರಲ್ಲಿ, ಉಡುಪಿನಲ್ಲಿ ಅವರು ಇವಾಗ ಭಂಗಿಗಳ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಕಕ್ಕಸ್ ಬೆಳೀತಾ ಇದೆ. GDP ಬಗ್ಗೆ ಮಾತಾಡ್ತೀವಿ, ಆರ್ಥಿಕ ಅಭಿವೃದ್ಧಿ ಬಗ್ಗೆ ಮಾತನಾಡ್ತೀವಿ. ಇಲ್ಲಿ ಅಭಿವೃದ್ಧಿ ಕಾಣದೆ ನಾವು ಬೇರೆ ಬೇರೆ ಚರ್ಚೆಗಳಿಗೆ ಏನಾದ್ರೂ ಹುರುಳಿದೆ ಅಂತ ಅನ್ಸುತ್ತಾ? ಖಂಡಿತ ಇಲ್ಲ, ಖಂಡಿತ. ವಾಟ್ ಈಸ್ ಮಿಸ್ಸಿಂಗ್? ವಾಟ್ ಹ್ಯಾಸ್ ಟು ಬಿ ಹ್ಯಾಪನ್? ಇಲ್ಲ, ಸರ್ಕಾರ ಇದೆ ಅನ್ನೋದು ಗೊತ್ತಿಲ್ವಾ ಅಂತ? ಅಲ್ಲ ಸರ್, ನೀವು ನಿಜಕ್ಕೂ ಯಾವುದೋ ಕಾಲದ ಕಥೆ ಹೇಳ್ತಾ ಇಲ್ಲ ಅಲ್ಲ? ಖಂಡಿತ ಈಗ ಕರ್ಕೊಂಡು ಹೋಗ್ತೀನಿ ನಿಮ್ಮ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ, ಅಲ್ಲಿ ನಡೀತಾ ಇರುವಂತಹ ಕೆಸರೆರಚಾಟಗಳು. ಈಗ ಹಲಾಲ್ ಕೋರ್ ಅಂತ ಬರ್ಸೋದು ಹೆಂಗ? ಅವನು ಸಮೀಕ್ಷೆಗೆ ಹೋದವ್ ನಗ್ತಾನೆ. ಅವನು ಈಗ ಸೋ ಕಾಲ್ಡ್ ಅಹಿಂದ ವರ್ಗಗಳ ನಾಯಕರಿಗೆಲ್ಲ ಇದು ಗೊತ್ತಿಲ್ವಾ? ಖಂಡಿತ ಗೊತ್ತಿಲ್ಲ. ಈ ಜಾತಿ ಮೀಸಲಾತಿ ಯಾವಾಗ ಮುಗಿಯುತ್ತೆ ಅಂತ ಕೇಳೋರು ಇದ್ದಾರೆ. ವೃತ್ತಿ ಮತ್ತು ಜಾತಿ ಬೇರೆ ಬೇರೆ ಆಗಿರಲ್ಲ. ಅಷ್ಟು ದೊಡ್ಡ ನಟ ಒಂದು ಜಿಂಕೆ ನೋಡಿದ್ದು ಅಂದ್ರೆ ಜೈಲ್ಗೆ ಹಾಕ್ತಾರೆ. ಯಾಕೆ ಹಂಗ ಆಗ್ತಿದೆ ಅನ್ಸುತ್ತೆ ಸರ್? ಮಾರುತಿ ಕಾರ್ ಇದ್ರೆ ಡಿಸ್ಕಂಫರ್ಟ್. ನನಗೆ BMW ಬೇಕು. ಗುಜರಾತ್ ಕೋಮುಗಲಭೆಯಲ್ಲಿ ಸಂಪಿಗೆ ಮರಕ್ಕೆ ಬೆಂಕಿ ಇಟ್ಬಿಡ್ತಾನೆ. ಒಬ್ಬ ಆದಿವಾಸಿ ಕೇಳ್ತಾನೆ, ಸಂಪಿಗೆ ಮರ ಹಿಂದೂನಾ ಮುಸ್ಲಿಮ? ಅವ್ರು ಭಿಕ್ಷೆ ಬೇಡೋಕ್ ಬಂದಾಗ ನೀವು ಭಿಕ್ಷೆ ಕೊಡದೇ ಇದ್ರೆ ಅವ್ರು ವಾಂತಿ ಮಾಡ್ತಾರೆ. ನಾವು ಜಾತಿಗಳ ಬಗ್ಗೆ ನಂಬಿಕೆನೆ ಇಡೋದಿಲ್ಲ ಅಂತ ಹೇಳುವವರು ಇದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ದೇವೇಗೌಡರು ಅವ್ರ ಮಕ್ಕಳಿಗೆ ಯಾರಿಗೂ ಗೌಡ ಅಂತ ಹೆಸರು ಬರ್ತಾ ಇಟ್ಟಿದ್ದಾರೆ. ರೇವಣ್ಣ, ಕುಮಾರಸ್ವಾಮಿ, ಬಾಲಕೃಷ್ಣ, ರಮೇಶ ಅಂತ ಇಟ್ಟಿದ್ದಾರೆ. ಆದ್ರೆ ಅವ್ರ ಮಕ್ಕಳಿಗೆ ಎಲ್ರಿಗೂ ಗೌಡ ಅಂತಾರ. ನಾವು ಸಿದ್ದರಾಮಯ್ಯ ಅಂತ ಅವ್ರನ್ನ, ಖರ್ಗೆ ಅಂತ ಅವ್ರನ್ನ, ಅವನ್ನೆಲ್ಲರೂ ಕೂಡ ಬಹಳ ನಂಬಿಕೆಯಿಂದ ಇದು ಮಾಡ್ಕೊಂಡು ಹೋಗಿದ್ವಿ. ಈಗ ಅವ್ರ ಸಂದರ್ಭದಲ್ಲೇ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವ್ರನ್ನ ಮೀರಿದಂತಹ ಒಂದು ನಾಯಕತ್ವ ಬರಬೇಕಾಗತ್ತ ಅಂತ ಅನ್ಸುತ್ತೆ. ಯಾರು ಮಾಡ್ಬೇಕಾದ ಧ್ವನಿ? ಅವ್ರ ಧ್ವನಿ ಇಲ್ಲದೆ ಇದ್ದಾಗ ಯಾರೋ ಒಬ್ರು ಬೇಕಲ್ಲ. ಅದು ವಿ ಆರ್ ವೇಟಿಂಗ್. ಡಾಕ್ಟರ್ CS ದ್ವಾರಕನಾಥ್, ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು, ವಕೀಲರು, ಚಿಂತಕರು. ಅಷ್ಟೇ ಅಲ್ಲ, ಹಿಂದುಳಿದ ವರ್ಗಗಳ ಆ ಸಮುದಾಯದ ಕಲ್ಯಾಣಕ್ಕಾಗಿ, ಶ್ರೇಯೋಭಿವೃದ್ಧಿಗಾಗಿ ತಮ್ಮನ್ನ
ಸಮರ್ಪಣೆ ಮಾಡಿಕೊಂಡು ಈಗಲೂ ಕೂಡ ತಮ್ಮ ಹೋರಾಟವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಯ ಜೊತೆ ನಾವಿವತ್ತು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆಯ ಜೊತೆಗೆ ಜಾತಿ ಗಣತಿ, ಜನಗಣತಿಯ ವಿಷಯ, ಈ ವಿಚಾರಗಳ ಕುರಿತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಸ್ಟೇ ಟ್ಯೂನ್ಡ್ ಟಿಲ್ ದ ಎಂಡ್. ನಮಸ್ಕಾರ, ವೆಲ್ಕಮ್ ಟು ಚಿಂತನ ಪ್ರಭಾ. ನಾನು ನಿಮ್ಮ ರಾಘವ ಸೂರ್ಯ. ನಾವು ಲೆಟ್ಸ್ ವೆಲ್ಕಮ್ ಶ್ರೀಯುತ ಡಾಕ್ಟರ್ CS ದ್ವಾರಕಾನಾಥ್ ಸರ್. ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಿ. ಓಕೆ, ನೀವು ಯಾವಾಗ್ಲೂ ಲವಲವಿಕೆಯಿಂದ ಇರ್ತೀರಿ ಸರ್. ಸೆನ್ಸ್ ಆಫ್ ಹ್ಯೂಮರ್ ಇರ್ಬೋದು. ಸಾಮಾನ್ಯವಾಗಿ ಯಾವಾಗ್ಲೂ ನೀವು ಹೋರಾಟದ ದಿಶೆಯಲ್ಲೇ ಇರ್ತೀರಿ. ನಿಮ್ಮನ್ನ ನೋಡುವಾಗ ತುಂಬಾ ಬಹಳ ಗಂಭೀರ ವ್ಯಕ್ತಿತ್ವ ಅಂತ ನಾವೆಲ್ಲ ಅನ್ಕೊಂಡ್ಬಿಟ್ಟಿದೀವಿ. ನಿಜಾನಾ? ಬಹಳ ನಾಟಿ ಫೆಲೋ ಅಂತಾರೆ. ಬಹಳ ನನ್ನ ಕ್ಲೋಸ್ ಫ್ರೆಂಡ್ಸ್, ಬಹಳಷ್ಟು ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ. ಬಹಳ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ. ಅವರೆಲ್ಲ ಹೊರಗಡೆ ಜಗತ್ತಿಗೆ ನೀವು ಬಹಳ ಗಂಭೀರವಾಗಿ ಕಾಣಿಸ್ತೀರಿ. ಆದ್ರೆ ನಿಮ್ ಜೊತೆಲಿ ಒಡನಾಟ ಶುರು ಆದ್ಮೇಲೆ ನೀವ್ ಎಷ್ಟು ನಾಟಿ ಎಷ್ಟು ಪೋಲಿ ಅಂತ ಗೊತ್ತಾಗುತ್ತೆ. ನಮ್ ಸಂತೋಷ ನೀವು ಇಷ್ಟು ಸ್ನೇಹ ಭಾವದಿಂದ ಸಮಯವನ್ನು ನಮ್ ಜೊತೆ ಇವತ್ತು ಕಳೀತಾ ಇರೋದಕ್ಕೆ. ಫಸ್ಟ್ ಆಫ್ ಆಲ್ ಇಟ್ಸ್ ಅವರ್ ಆನರ್ ಟು ಹ್ಯಾವ್ ಯು ಟುಡೇ. ಎಸ್ ಸರ್, ಬಹಳಷ್ಟು ವಿಚಾರಗಳ ಬಗ್ಗೆ ಮಾತನಾಡಬೇಕು ಅಂತ ನಾನು ಇವತ್ತು ಅಂದ್ಕೊಂಡಿದ್ದೀನಿ. ಅದರ ಜೊತೆಗೆ ಈ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗ ಅಂತ ಹೇಳಿದ ತಕ್ಷಣ ನನಗೆ ಪ್ರಾಮಾಣಿಕವಾಗಿ ನೆನಪಾಗೋದು ನೀವೇ. ಸೊ ಈ ಆಯೋಗದಲ್ಲಿ ನೀವು ಅಧ್ಯಕ್ಷರಾಗಿದ್ದಾಗ ಏನೆಲ್ಲ ಕೆಲಸ ಮಾಡ್ತಾ ಇದ್ರಿ, ಅದರಲ್ಲಿ ಇದ್ದಂಥ ಸವಾಲುಗಳೇನು, ಮತ್ತು ಈಗ ಏನು ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಒಂದು ವಿವರಣೆ ಕೊಡ್ತಾ ಹೋಗ್ಬೋದಾ? ಖಂಡಿತ. ನನಗೆ ಆಯೋಗಕ್ಕೆ ನಾನು ಅಧ್ಯಕ್ಷನಾಗಿ ಹೋಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಅಷ್ಟೊತ್ತಿಗೆ ನಾವು ಕೋಲಾರದಲ್ಲಿ ಅಹಿಂದ ಮೂಮೆಂಟನ್ನು ಶುರು ಮಾಡಿದ್ವಿ. ಅಹಿಂದ ಮೂಮೆಂಟನ್ನು ಶುರು ಮಾಡೋದ್ರಲ್ಲಿ ನಾನು ಬಹಳ ಪ್ರಮುಖ. ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ. ಯಾವಾಗ ಸರ್? 1997-98 ಆ ಸಂದರ್ಭದಲ್ಲಿ. ಆಗ ಅದನ್ನು ಸಿದ್ದರಾಮಯ್ಯನವರು ಅನೇಕ ಕಡೆ ಹೇಳಿದ್ದಾರೆ ಕೂಡ, ಈವನ್ ಅಸೆಂಬ್ಲಿಯಲ್ಲಿ ಕೂಡ ಹೇಳಿದ್ದಾರೆ. ಆ ಕಾನ್ಸೆಪ್ಟು ದ್ವಾರಕಾನಾಥ್ ನಂದಲ್ಲ. ಕಾನ್ಸೆಪ್ಟು ದ್ವಾರಕಾನಾಥ್ ಅದನ್ನು ಆರ್ಗನೈಸ್ ಮಾಡಿದ್ರು ಅವ್ರ ಸ್ನೇಹಿತರ ಜೊತೆಯಲ್ಲಿ. ಅದನ್ನು ಜಾಲಪ್ನವರು ಆ ಅಧ್ಯಕ್ಷತೆ ವಹಿಸಿದ್ರು ಮತ್ತು ನಾನು ಅಲ್ಲಿ ಇನಾಗ್ರೇಷನ್ ಮಾಡಿದೆ ಅಂತೇಳಿ ಸಿದ್ದರಾಮಯ್ಯನವರು ಅಸೆಂಬ್ಲಿಯಲ್ಲೂ ಹೇಳಿದ್ದಾರೆ. ಸುಮಾರು ಕಡೆ ಅದನ್ನು ಮಾತಾಡ್ತಾ ಬಂದಿದ್ದಾರೆ. ಆ ಇದರಲ್ಲಿ ಈ ಕಮ್ಯುನಿಟಿಗಳ ಟಚ್ ಸಿಗೋಕೆ ಶುರುವಾಯಿತು. ಅದಕ್ಕಿಂತಲೂ ಹಿಂದೆ ನಾವೇ ಹುಡುಗರು ಒಂದಷ್ಟು ಹಿಂದುಳಿದ ವರ್ಗಗಳ ಸಮರಶೀಲ ಒಕ್ಕೂಟ ಅಂತಂದು ಮಾಡಿಕೊಂಡು ಸೈಕಲ್ ಹೊಡ್ಕೊಂಡು ಈ ಸಣ್ಣ ಸಣ್ಣ ಸಮುದಾಯಗಳನ್ನ ಯಾರಿಗೆ ಧ್ವನಿ ಇಲ್ವೋ, ಸಮರಶೀಲ ಒಕ್ಕೂಟ ಅಂತ, ಯಾರ್ಯಾರಿಗೆ ಧ್ವನಿ ಇಲ್ವೋ ಸಮುದಾಯಗಳಿಗೆ ನಾವೆಲ್ಲ ಸ್ಟೂಡೆಂಟ್ಸು, ಆ ಸಮುದಾಯಗಳಿಗೆ ಒಂದು ಧ್ವನಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಆರ್ಗನೈಸ್ ಮಾಡುವಂಥದ್ದು, ಅವ್ರ ಬಗ್ಗೆ ಸಭೆಗಳು ಮಾಡುವಂಥದ್ದು, ಅವ್ರನ್ನ ಅರಿವು ಮೂಡಿಸುವಂಥದ್ದು, ಈ ಥರದ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಹೋಗ್ತಾ ಇದ್ವಿ. ಇದಾದಮೇಲೆ ನಾನು ಪ್ರಾಕ್ಟೀಸ್ಗೆ ಬ್ಯಾಂಗ್ಳೂರಿಗೆ ಬಂದೆ. ಬ್ಯಾಂಗ್ಳೂರಲ್ಲಿ ನಾನು ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ. ಲಂಕೇಶ್ ಅವರ ಟಚ್ ಸಿಕ್ತು. ಲಂಕೇಶ್ ಪತ್ರಿಕೆಯಲ್ಲಿ ಬರೆಯೋಕ್ಕೆ ಶುರು ಮಾಡಿದೆ. ಆ ಸಂದರ್ಭದಲ್ಲಿ 2 ದಶಕಗಳ ಕಾಲ ಲಂಕೇಶ್ ಜೊತೆಲಿದ್ದೆ. ಇಲ್ಲಿನ ಕಲ್ಚರ್ ಇರ್ಬೋದು, ಇಲ್ಲಿನ ಸೋಷಿಯಲ್ ಇಶ್ಯೂಸ್ ಇರ್ಬೋದು, ಅಥವಾ ಇಲ್ಲಿನ ರಾಜಕಾರಣ ಇರ್ಬೋದು, ಎಲ್ಲದರ ಬಗ್ಗೆ ಕೂಡ ನಾನು ರಿಪೋರ್ಟ್ ಮಾಡಿಕೊಂಡು ಹೋಗಿದ್ದೀನಿ ಆ ಸಂದರ್ಭದಲ್ಲಿ. ಅದೇ ಸಂದರ್ಭದಲ್ಲೇ ಬಹುಶಃ ನೀವು ಗಮನಿಸಿರ್ತೀರ, NT ರಾಮರಾವ್ನ ಫಸ್ಟ್ ಇಂಟ್ರೋ ಮಾಡಿದ್ದು ನಾನು, ಜಯಲಲಿತಾನ ಫಸ್ಟ್ ಇಂಟ್ರೋ ಮಾಡಿದ್ದು ನಾನು ಕರ್ನಾಟಕದಲ್ಲಿ, ಚಂದ್ರಶೇಖರ್ನ ಇಂಟ್ರೋ ಮಾಡಿದ್ದು. ಅದೆಲ್ಲ ಒಂದು ರೀತಿಯ ಅವಕಾಶಗಳು ಸಿಕ್ಕದು ಅಲ್ಲಿ ಲಂಕೇಶ್ ಪ್ರಥಮಗಳಿಗೆ ಸಾಕ್ಷಿಯಾಗಿದ್ದೀರಿ ನಿಜವಾಗ್ಲು ಅವೆಲ್ಲವನ್ನು. ಅದಾದಮೇಲೆ ನಾನು ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಒಂದು ದಿವಸ ನನಗೆ ಹೈಕೋರ್ಟ್ಗೆ ಕಾಲ್ ಮಾಡಿದ್ರು CM ಆಫೀಸಿಂದ. ನಾನು ಕಾಲ್ ರಿಸೀವ್ ಮಾಡ್ಕೊಂಡಿರಲಿಲ್ಲ. ಒಂದು 7-8 ಕಾಲ್ಸ್ ಬಂದಿತ್ತು. ನಾನು ವಿಚಾರಿಸಿದ್ದು ಅಂತ ಹೇಳಿದ್ರೆ CM ಅವ್ರು ಕರಿತಾ ಇದ್ರು ಅಂತ. ಆಗ ಕುಮಾರಸ್ವಾಮಿ ಅವರು CM ಆಗಿದ್ರು. ಅವ್ರು ಕರೆದಿದ್ದೆ ಅಸೆಂಬ್ಲಿಯಿಂದ ಎದ್ದು ಬಂದ್ರವರು. ಎದ್ದು ಬಂದಿದ್ದೆ, ನೀವು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ನೀವು ಸ್ವೀಕಾರ ಮಾಡ್ಕೋಬೇಕು ಅಂತ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಹೇಳಿದೆ, ಇಲ್ಲ ನನಗೆ ಪ್ರಾಕ್ಟೀಸ್ ಇದೆ, ಪ್ರಾಕ್ಟೀಸ್ ಡ್ಯಾಮೇಜ್ ಆಗುತ್ತೆ ಅಂದರೆ ಒಬ್ಬ ಮುಖ್ಯಮಂತ್ರಿಯಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ನೀವು ಎಲ್ಲ ಸಮುದಾಯಗಳಿಗೂ ಜಸ್ಟಿಸ್ ಕೊಡಬಲ್ರಿ, ಹಾಗಾಗಿ ನೀವು ಒಪ್ಕೋಬೇಕು ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವರು ಹೇಳಿದ ಮೇಲೆ ನನಗೆ ಒಂದು ದಿವಸನೂ ಟೈಮ್ ಕೊಡಲಿಲ್ಲ. ಅವರು ಆವತ್ತೇ ಹೋಗಿ ಚಾರ್ಜ್ ತಗೋಬೇಕಾಯ್ತು. ಐ ವಾಸ್ ದ ಯಂಗೆಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಚೇರ್ಮನ್ ಆ ಸಂದರ್ಭದಲ್ಲಿ. ಯಾಕಂದರೆ ಹಾವನೂರು, ಜಸ್ಟಿಸ್ ಚಿನ್ನಪ್ಪರೆಡ್ಡಿ, ಜಸ್ಟಿಸ್ ವೆಂಕಟಸ್ವಾಮಿ ಅಂಥವರೆಲ್ಲ, ಜಸ್ಟಿಸ್ ಕುದೂರ್ ಅಂಥವರೆಲ್ಲ ಬಂದೋಗಿದ್ದಂತಹ ಒಂದು ಸ್ಥಾನಮಾನ ಆಗಿತ್ತಲ್ಲಿ. ಅಲ್ಲಿ ನನಗೆ ಅವಕಾಶ ಸಿಕ್ತು.
ಅವಕಾಶ ಸಿಕ್ಕಿದಾಗ ನಾನು ಮುಂದೆ ನೀವು ಹೇಳ್ದಂಗೆ ನನಗಿದ್ದಂಥ ಚಾಲೆಂಜ್ ಏನು ಅಂತ ಹೇಳಿದ್ರೆ, ಯಾವ ಕಮ್ಯುನಿಟೀಸ್ ಇವತ್ತರೆಗೂ ಕೂಡ ರೆಪ್ರೆಸೆಂಟೇಷನ್ ತಗೊಂಡಿಲ್ಲ, ಪ್ರಾತಿನಿಧ್ಯ ವಂಚಿತ ಸಮುದಾಯಗಳ್ಯಾವುದು, ಪ್ರಾತಿನಿಧ್ಯವನ್ನೇ ತಗೊಂಡಿಲ್ಲ, ಸರ್ಕಾರದ ಮೀಸಲಾತಿ ತಗೊಂಡಿಲ್ಲ, ಸವಲತ್ತು ತಗೊಂಡಿಲ್ಲ, ಅನುದಾನ ತಗೊಂಡಿಲ್ಲ, ಸಾಲ ಸೋಲ ತಗೊಂಡಿಲ್ಲ, ಏನನ್ನೂ ತಗೊಳ್ದೇ ಇರೋಂಥ ಸಮುದಾಯಗಳು ಯಾವತ್ತಿದಾವೆಲ್ಲ ಈ ಪಟ್ಟಿಯಲ್ಲಿ ಅಂತ ಹುಡುಕೋಕೆ ಶುರು ಮಾಡಿದೆ. ಆ ಹುಡುಕಿ ಆ ಸಮುದಾಯಗಳ ಅವರೆಲ್ಲ ಮನೆ ಇರ್ತಾ ಇರಲಿಲ್ಲ, ಟೆಂಟು, ಗುಡಾರ, ಗುಡಿಸಲುಗಳು, ಎಜುಕೇಷನ್ ಇಲ್ಲ, ಅವ್ರಿಗೆ ಆಯೋಗ ಇದೆ ಅಂತ ಗೊತ್ತಿಲ್ಲ. ಆದರೆ ಆಯೋಗಕ್ಕೆ ರೆಪ್ರೆಸೆಂಟೇಷನ್ ಕೊಡದೇ ಇದ್ರೆ ಆಯೋಗ ರೆಕಗ್ನೈಸ್ ಮಾಡೋದು ಕಷ್ಟ ಆಗುತ್ತೆ. ಹೌದು, ಅಸ್ತಿತ್ವದ ಪ್ರಶ್ನೆ. ನಾನೇ ಅವರಿಗೆ ರೆಪ್ರೆಸೆಂಟೇಷನ್ ಬರ್ಕೊಟ್ಟು ನಾನೇ ತಗೊಂಡು ನಂಗೆ ಫೋಟೋ ಹಿಡಿಸ್ಕೊಂಡು ನಾನೇ ಅವ್ರಿಗೆ ಸವಲತ್ತು ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಇದು ಈ ಸಣ್ಣ ಸಮುದಾಯಗಳಿಗೆ ಆವಾಗ ರೆಕಗ್ನಿಷನ್ ಶುರುವಾಯಿತು. ಈಗ ಫಾರ್ ಎಕ್ಸಾಂಪಲ್ಲು ದರ್ವೇಸಿ ಇರ್ಬೋದು, ಚಪ್ಪರ್ ಬಂದಿರ್ಬೋದು, ಕಂಜರ್ ಬಾಟ್ ಇರ್ಬೋದು, ಗಿಸಾಡಿ ಅಂತ, ಆಮೇಲೆ ಚನ್ನದಾಸ, ದೊಂಬಿದಾಸ, ಶಿಳ್ಳೆಕ್ಯಾತ, ಕಿಳ್ಳೆಕ್ಯಾತ, ಈ ಥರದ ನೂರಾರು ಸಮುದಾಯಗಳನ್ನು ನೋಡ್ಲಿಕ್ಕೆ ಸಾಧ್ಯ ಆಯಿತು. ಆ ಸಮುದಾಯಗಳು ಅನೇಕ ಸಮುದಾಯಗಳು ಪಟ್ಟಿಯಲ್ಲೇ ಇರಲಿಲ್ಲ. ಆ ಪಟ್ಟಿಯಲ್ಲಿದ್ದರೆ ತಾನೇ ಸರ್ಕಾರಿ ಸವಲತ್ತು ಸಿಗೋದು, ಪಟ್ಟಿಯಲ್ಲೇ ಇರಲಿಲ್ಲ. ಅವುಗಳನ್ನ ಪಟ್ಟಿಗೆ ಬರೋ ಥರ ಮಾಡೋದಕ್ಕೆ ಏನು ಬೇಕೋ ಅದನ್ನ ವ್ಯವಸ್ಥೆ ಮಾಡಿಕೊಂಡು ನಾನು ಆ ಸಮುದಾಯಗಳ ಜೊತೆ ಕೆಲಸ ಮಾಡಿದೆ. ಕಡೆಗೆ ಆ ಸಮುದಾಯಗಳ ಜೊತೆಲೆ ಕಳೆದೋಗಿದ್ದೀನಿ. ಐ ಆಮ್ ವಿತ್ ದೆಮ್ ಆಲ್ವೇಸ್. ಈವನ್ ಕಮಿಷನ್ ಮುಗಿದು ನಂದು 15 ವರ್ಷ ಆದರೂ ಕೂಡ ನಾನು ಆ ಸಮುದಾಯಗಳ ಜೊತೆಲೆ ಕೆಲಸ ಗುರುತಿಸ್ಕೊಂಡಿದ್ದೆ. ವೆರಿ ಇಂಟ್ರೆಸ್ಟಿಂಗ್. ಹಾಗೆಯೇ ಬಹಳ ಕುತೂಹಲ ಅನಿಸುತ್ತೆ. ಒಬ್ಬ ವ್ಯಕ್ತಿಯಾಗಿ ಸಾಮಾನ್ಯವಾಗಿ ಯಾವುದೇ ಸ್ಥಾನಮಾನವನ್ನು ಅಲಂಕರಿಸಿದಾಗೆ ಕೆಲಸ ಮಾಡ್ತಾರೆ. ಆದರೆ ನೀವು ಕಂಪ್ಲೀಟ್ ಆಗಿ ನಿಮ್ಮ ಕರಿಯರ್ನ ಅದಕ್ಕೆ ಸಮರ್ಪಣೆ ಮಾಡ್ಕೊಂಡ್ರಲ್ಲ, ವಾಟ್ ಆ್ಯಕ್ಚುಲಿ ಇನ್ಸ್ಪೈರ್ಡ್ ಯು ಟು ಡೆಡಿಕೇಟ್ ಯುವರ್ ಲೈಫ್? ನಾನು ಬೇಸಿಕಲಿ ಒಂದು ಸ್ವಲ್ಪ ಅಂಬೇಡ್ಕರ್, ಲೋಹಿಯಾ ಐಡಿಯಾಲಜಿಯಿಂದ ಬಂದಂಥವನು. ಆಮೇಲೆ ನಮ್ಮೂರಲ್ಲಿ ಇವೊಂದು ಐ ಮೆ ನಾನ್ ದಲಿತ್, ದಲಿತ್ ಚಳವಳಿಯಲ್ಲಿ ನಾನು ಸಕ್ರಿಯವಾಗಿ ಪಾಲ್ಗೊಂಡಿದ್ದೆ. ಅವರ ನೋವುಗಳನ್ನು ಹತ್ತಿರದಿಂದ ನೋಡಿದ್ದೆ. ನಮ್ಮದೊಂದು ಲ್ಯಾಂಡ್ಲಾರ್ಡ್ ಕುಟುಂಬ, ಭಾಳ ದೊಡ್ಡ ಕುಟುಂಬ. ನಮ್ಮನೆಯಲ್ಲೇ ಜೀತಕ್ಕೆ ಮಾಡ್ತಾ ಇರೋಂಥವ್ರು ಇದ್ರು. ಆ ಜೀತಕ್ಕೆ ಮಾಡುವಂಥವ್ರು ಅವ್ರ ಮಕ್ಕಳು, ಅವ್ರ ಕುಟುಂಬಗಳನ್ನೆಲ್ಲ ನೋಡಿಕೊಂಡು ನನಗೆಲ್ಲೋ ಒಂದು ಕಡೆ ಒಂದು ರೀತಿಯ ಗಿಲ್ಟ್ ಕಾಡ್ತಾ ಇತ್ತು. ನಾವು ಅವ್ರಿಗೆ ಇಷ್ಟು ಶೋಷಣೆ ಮಾಡ್ತಾ ಇದ್ದೀವಲ್ಲ ಅಂತ ಇದ್ದು. ಅವೆಲ್ಲವೂ ಕೂಡ ನನ್ನಲ್ಲಿ ಒಂದು ಸ್ವಲ್ಪ ಕ್ರಿಸ್ಟಲೈಸ್ ಆಗೋಕೆ ಶುರುವಾಗಿ ಈ ಸಮುದಾಯಗಳನ್ನ ಯಾರು ದಿಕ್ಕೇ ಇಲ್ಲದಿರಂಥ ಸಮುದಾಯಗಳಿಗೆ ಒಂದು ಧ್ವನಿ ಕೊಡಬೇಕು ಅಂತ ಅನಿಸ್ತು. ಅದರಿಂದಾಗಿ ನಾನು ಆಲೋಚನೆ ಶುರುವಾಯಿತು. ಅದಕ್ಕೆ ಪೂರಕವಾಗಿ ನನ್ನ ಲಂಕೇಶ್ ಪತ್ರಿಕೆ ಸಿಕ್ಕಿದ್ದು ಕೂಡ ಬಹಳ ಅನುಕೂಲ ಆಯಿತು. ಯಾಕಂದ್ರೆ ಅಲ್ಲಿ ಸುಮಾರು ಈ ಹಕ್ಕಿ ಪಿಕ್ಕಿ ಸಮುದಾಯಗಳಿರ್ಬೋದು, ದಕ್ಷಿಣ ಕನ್ನಡದ ಕೊರಗರ ಬಗ್ಗೆ ಇರ್ಬೋದು, ಅಥವಾ ಕಾಟಿಕರ ಬಗ್ಗೆ ಇರ್ಬೋದು, ಆ ಸಮುದಾಯಗಳ ಬಗ್ಗೆ ಎಲ್ಲ ನಾನೇ ಬರ್ತಿತ್ತು. ಆಗ ಇನ್ನೂ ಆಯೋಗನೂ ನಾನು ಹೋಗಿರ್ಲಿಲ್ಲ. ಆಯೋಗಕ್ಕೆ ಹೋಗಕ್ಕೆ ಮುಂಚೆನೆ ಆಮೇಲೆ ಬುಡುಗ ಜಂಗಮ, ಸುಡ್ಗಾಡ್ಸಿದ್ರು, ಆಮೇಲೆ ದೊಂಬಿದಾಸರು, ಆ ಥರದ ಸಮುದಾಯಗಳು, ಬುಡುಕಿ ಸಮುದಾಯಗಳು, ಆ ಥರ ಕೇಳಿದ ಸಮುದಾಯ. ಈಗ ನೀವು ಹೇಳಿದ್ರಿ ನನ್ನ ಮನೆಯಲ್ಲಿ ಯಾವ ರೀತಿ ವಾತಾವರಣ ಇತ್ತು ಅದನ್ನೆಲ್ಲ ನಾನು ನೋಡಿದಾಗ, ಅಲ್ಲಿ ಜೀತಕ್ಕಿದ್ದವ್ರನ್ನೆಲ್ಲ ನೋಡಿದಾಗ ಒಂದು ರೀತಿ ನನಗೆ ಏನು ಕಂಪ್ಯಾಷನೇಟ್ ನಿಜ ಅನ್ನಿಸ್ತು. ಆದ್ರೆ ನಾನು ಕೇಳೋದು, ಹೀಗೆ ನಾವು ಹೆಸರೇ ಕೇಳಿಲ್ದೇ ಇರುವಂಥ ಈ ಸಮುದಾಯಗಳನ್ನು ಹೇಗೆ ಹುಡುಕೊಡ್ತಾ ಹೋದ್ರಿ ನೀವು? ಏನಾಗುತ್ತೆ, ನಮ್ಮ ಜೊತೆಯಲ್ಲೇ ಬದುಕ್ತಿರ್ತಾರೆ ಅವರು, ಆದರೆ ನಮ್ಮಂಗಿರಲ್ಲ ಅವರು. ನಾವು ಅವ್ರನ್ನ ಗಮನಿಸಿರಲ್ಲ, ನಮ್ಮ ಕಣ್ಣವ್ರನ್ನ ನೋಡಿರಲ್ಲ. ನಾವು ಎಷ್ಟೋ ಸಲ ಕಾರಲ್ಲಿ ಹೋಗೋವಾಗ ಅಥವಾ ಟ್ರೈನಲ್ಲಿ ಹೋಗೋವಾಗ ಆ ಟ್ರೈನ್ ಟ್ರ್ಯಾಕ್ಸ್ ಪಕ್ಕದಲ್ಲಿ ಟೆಂಟ್ಗಳು ಹಾಕೊಂಡಿರ್ತಾರೆ, ಒಂದು ಬಟ್ಟೆ ಟೆಂಟ್ ಹಾಕೊಂಡಿರ್ತಾರೆ, ನಾವು ನೋಡ್ಕೊಂಡು ಹೋಗಿರ್ತೀವಿ. ಹೌದು, ಅಷ್ಟೇ. ಇವ್ರು ಯಾರು ಅಂತ ನಾವು ಯೋಚನೆ ಮಾಡಿರಲ್ಲ. ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಪಾಳಬಿದ್ದ ಮಂಟಪಗಳು, ಸ್ಮಶಾನ, ಓನ್ಲಿ ವಿ ಸಿ ಬಟ್ ವಿ ಡೋಂಟ್ ಅಬ್ಸರ್ವ್ ಅಂತ ಅಬ್ಸರ್ವ್ ದೆ. ಯು ಆರ್ ರೈಟ್. ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದು, ದಕ್ಕಲಿಗರು ಅಂತ ಹೇಳ್ಬಿಟ್ಟು ಚಿಕ್ಕನಾಯಕನಹಳ್ಳಿ ಇದರಲ್ಲಿ ಸ್ಮಶಾನದಲ್ಲಿದ್ದರು. ನಾನು ಆಯೋಗದ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿಗೆ ಹೋದಾಗ ನನ್ನ ಜೊತೆ ಒಂದು ಪ್ರೋಟೋಕಾಲ್ ಇರುತ್ತಲ್ಲ, ಪೊಲೀಸು ಆಫೀಸರ್ಸು ಎಲ್ಲ ಇದ್ರು. ಒಂದು 10-12 ಕಾರುಗಳಿದ್ವು. ಅವರು ಆ ಗುಡಿಸಲು ಕೂಡ ಅಲ್ಲ, ಅದು ಒಂದು ಬಟ್ಟೆ ಅಷ್ಟೇ, ಒಂದು ಟೆಂಟ್ ತರ ಬಟ್ಟೆ ಹಾಕೊಂಡು ಬದುಕ್ತಾ ಇದ್ರು. ನಾನು ಹೋಗಿದ ತಕ್ಷಣ ನಮ್ಮನ್ನ ಎತ್ತಂಗಡಿ ಮಾಡ್ಸೋಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಪಾಪ ಅವರು ಮಕ್ಕಳನ್ನೆಲ್ಲ ಕಂಕ್ಳಲ್ಲಿ ಹಾಕೊಂಡು ಓಡೋಕೆ ಶುರು ಮಾಡಿದ್ರು. ನಾನು ಕರೆದೆ ಅವರನ್ನ, ಕರೆದುಬಿಟ್ಟು ನೀವು ಹೋಗ್ಬೇಡಿ, ನಾನು ನಿಮಗೆ ಏನಾದರೂ ಹೆಲ್ಪ್ ಮಾಡೋಕೆ ಬಂದಿದ್ದೀನಿ ಅಂತೇಳಿ ಕನ್ವಿನ್ಸ್ ಆದಮೇಲೆ ಕುಂತ್ಕೊಂಡ್ರು, ಮಾತಾಡಿದ್ರು. ಬನ್ನಿ ನಿಮ್ಮ ಗುಡಿಸಲಿಗೆ ಹೋಗಿ ಮಾತಾಡೋಣ ಅಂತ ಹೇಳಿದ್ರೆ, ಇಲ್ಲ ಸ್ವಾಮಿ, ನಮ್ಮ ಗುಡಿಸಲಿಗೆ ಬರಬಾರ್ದು ನೀವು. ಯಾಕೆ ಅಂತ, ನಾವು ದಕ್ಕಲಿಗರು, ನೀವು ನಮ್ಮ ಗುಡಿಸಲಿಗೆ ಬಂದರೆ ನಿಮಗೆ ದರಿದ್ರ ಬಂದ್ಬಿಡುತ್ತೆ. ಅವ್ರನ್ನ ಹೆಂಗೆ ಒಪ್ಪಿಸಿದ್ದಾರೆ ನೋಡಿ.
ನಂಗೆ ಇದು ಬರ್ತಾ ಇದೆ. ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಏನು ದಕ್ಕಲಿಗರು ಅಂದರೆ ಅಂತ ಕೇಳಿ, ದಕ್ಕಲಿಗರು ಅಂತಂದರೆ ನಾವು ಮಾದಿಗರಿಗೆ ಮಕ್ಕಳು. ಮಾದಿಗರು ನಮ್ಮ ಮನೆ ಒಳಗೆ ಬರಲ್ಲ, ಅಸ್ಪೃಶ್ಯರು ನಮ್ಗೆ ಅಸ್ಪೃಶ್ಯರು. ನಾವೇನು ಮಾಡಬೇಕಾಗಿತ್ತು ಮೊದಲು ಕಾಲದಲ್ಲಿ, ನಾವು ಹೋಗಿ ಮಾದಿಗರ ಹಟ್ಟಿಗಳಲ್ಲಿ ಹೋಗ್ಬಿಟ್ಟು ಹೊರಗಡೆಯಿಂದ ನಾವು ದಕ್ಕಲಿಗರು ನಿಮ್ಮ ಮಕ್ಕಳು ಬಂದಿದ್ದೀವಿ ಅಂತ ಹೇಳಿದ್ರೆ ಅವ್ರೇನು ಮಾಡ್ತಿದ್ರು, ಮನೆಗೆ ಬಾಗಿಲುಗಳೆಲ್ಲ ಹಾಕ್ಬಿಡ್ತಾಯಿದ್ರು. ಒಂದು ಮಧ್ಯದಲ್ಲಿ ಒಂದು ಪಾತ್ರೆ ಇಟ್ಟು ಬರ್ತಾ ಇದ್ವಿ ನಾವು. ಆ ಪಾತ್ರೆಯಲ್ಲಿ ಆ ಮನೆಗಳಲ್ಲಿ ಆ ಗುಡಿಸಲುಗಳಲ್ಲಿ ಬಿಕ್ಕಿರುವಂತಹ ಊಟನೆಲ್ಲ ತಗೊಂಬಂದು ಅಲ್ಲಿ ಹಾಕ್ತಾಯಿದ್ರು. ಆ ಊಟನ ಹಾಕಿದ ನಂತರ ಅವರು ಒಳಗಡೆ ಹೋದ್ಮೇಲೆ ಮನೆ ಒಳಗಡೆ ನಾವು ಹೇಳ್ತಾ ಇದ್ವಿ, ಹೋಗಿ ತಗೊಂಬರ್ತಾ ಇದ್ವಿ ಅದನ್ನು, ಆ ಪಾತ್ರೆನ ತಗೊಂಬಂದು ನಾವು ದಕ್ಕಲಿಗರು ನಿಮ್ಮ ಮಕ್ಕಳು ನಿಮ್ಮೂರಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಅಂದಾಗ ಅವ್ರು ಬಾಗಿಲು ತಗೊಂಡು ಹೊರಗಡೆ ಬರ್ತಾ ಇದ್ರು. ಯಾಕಂದರೆ ಅವ್ರು ನೋಡೋಂಗೂ ಇರಲಿಲ್ಲ. ದೇ ಆರ್ ನಾಟ್ ಓನ್ಲಿ ಅನ್ಟಚಬಲ್ಸ್, ದೇ ಆರ್ ಅನ್ಸೀಬಲ್ಸ್, ಅನ್ಅಪ್ರೋಚಬಲ್ಸ್. ಬರೀ ಮುಟ್ಟಬಾರದವ್ರು ಮಾತ್ರ ಅಲ್ಲ, ನೋಡಬಾರದವರು ಮತ್ತು ತಲುಪಲಾರದವರು, ಅಪ್ಪಿ ತಪ್ಪಿ ಮನುಷ್ಯರಾಗಿ ಹುಟ್ಟಿದ್ದಾರೆ ಸ್ಥಿತಿ ಅಷ್ಟೇ. ಅಲ್ಲಿ ಏನಾಯಿತು, ನಾನಿದನ್ನು ಬರೆಯುವಂಥ ಸಂದರ್ಭದಲ್ಲಿ ವೀಕಿಂದ ನಮ್ಮ ಔಟ್ಲುಕ್ಕಿಂದ ನಮ್ಮ ಸುಗತಾ ಶ್ರೀನಿವಾಸರಾಜು ಇದನ್ನು ಗಮನಿಸಿದ್ರು. ಅವರು ನಾನು ಬರ್ತೀನಿ ಸರ್, ಒಂದು ಸ್ವಲ್ಪ ನಾನು ನೋಡಬೇಕು ಅಂತೇಳಿ, ನಾನು ಆಯೋಗದ ಅಧ್ಯಕ್ಷನಾಗಿದ್ದ ಸಂದರ್ಭ ನನ್ನ ಜೊತೆಲಿ ಬಂದರು. ಅವರು ಒಂದು ರಿಪೋರ್ಟ್ ಮಾಡ್ತಾರೆ ಅದನ್ನು ಔಟ್ಲುಕ್ಕಲ್ಲಿ. ಮನಮೋಹನ್ ಸಿಂಗು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅವ್ರಿಗೆ ಫೋನ್ ಮಾಡಿದ್ರು, ಹೌದಾ, ಇಂಥ ಒಂದು ಕಮ್ಯುನಿಟಿ ಇದೆಯಾ ಇಂಡಿಯಾ ದೇಶದಲ್ಲಿ ಅಂತ. ಅದಾದಮೇಲೆ ಏನಾಯಿತು, ಅದು ಆಗ ಧರ್ಮ್ ಸಿಂಗು ಚೀಫ್ ಮಿನಿಸ್ಟರ್ ಆಗಿದ್ರು. ಚೀಫ್ ಮಿನಿಸ್ಟರ್ಗೆ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಇದು ಬಂತು, ಕಾಲ್ ಬಂತು. 17 ಮನೆಗಳು ತಕ್ಷಣ ಸ್ಯಾಂಕ್ಷನ್ ಆದ. ಸರ್, ಈಗ ಎಲ್ಲ ವರ್ಗಗಳು ಯಾವ ಕೆಲಸವನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಅರಿವಾದರೂ ಎಲ್ರಿಗೂ ಇದ್ದೇ ಇರುತ್ತೆ. ಆದರೆ ಈ ದಕ್ಕಲಿಗರು ಅಂತ ಹೇಳಿದ್ರಲ್ಲ, ವಾಟ್ ದೇ ಎಕ್ಸಾಕ್ಟ್ಲಿ ಡು, ಅವರ ನಿಜವಾದ ಕಸುಬೇನು, ಏನು ಮಾಡ್ತಾರೆ, ಅವ್ರನ್ನ ಯಾಕಾಗಿ ದೂರ ಇಟ್ಟಿದ್ರು? ಭಾಳಷ್ಟು ದಕ್ಕಲಿಗರು, ಸಿಂಧೊಳ್ಳು, ದುರ್ಗಾಮುರ್ಗಿ, ಈ ಕಮ್ಯುನಿಟಿಗಳೆಲ್ಲ ಇದಾವಲ್ಲ, ಇವೆಲ್ಲವೂ ಕೂಡ ಭಿಕ್ಷೆನೇ. ಭಿಕ್ಷೆ ಬೇಡುವಂಥದ್ದೇ ಈ ಕಮ್ಯುನಿಟಿಗಳ ಮೂಲ ಕಸಬು. ಭಿಕ್ಷೆ ಬೇಡುವಲ್ಲೂ ಕೂಡ ಎಲ್ಲಿ ಭಿಕ್ಷೆ ಬೇಡಬೇಕು, ಎಲ್ಲಿ ಬೇಡಬಾರ್ದು ಅನ್ನೋಂಥದ್ದು. ಇವರು ಭಿಕ್ಷೆ ಬೇಡಬೇಕಾಗಿದ್ರು ಬರೀ ಅನ್ಟಚಬಲ್ಸ್ ಮನೆಗಳಲ್ಲೇ ಭಿಕ್ಷೆ ಬಿಡಬೇಕೇ ಹೊರತು ಟಚಬಲ್ಸ್ ಮನೆಗಳಿಗೆ, ನಮ್ಮ ಮನೆಗಳಿಗೆಲ್ಲ ಬಂದು ಭಿಕ್ಷೆ ಬೇಡೋಂಗಿರಲಿಲ್ಲ. ಅಲ್ಲೇ ಹೋಗಿ ತಗೋಬೇಕಾಗಿತ್ತು. ಅದರಲ್ಲೂ ತಾರತಮ್ಯ ಆಯಿತು. ಹಾಗಾಗಿ ಈ ಸಮುದಾಯಗಳನ್ನು ಯಾರು ಟಚ್ ಮಾಡಲೇ ಇಲ್ಲ. ಇವತ್ತಿಗೂ ಕೂಡ ಇಡೀ ಕರ್ನಾಟಕ ಎಲ್ಲ ಹುಡುಕಿದ್ರು ಕೂಡ ದಕ್ಕಲಿಗರ ಸಂಖ್ಯೆ ಒಂದು 7-8 ಸಾವಿರ ಇರ್ಬೋದು ಅಷ್ಟೇ ಇಡೀ ಕರ್ನಾಟಕದಲ್ಲಿ. ಇವರು ಸಿಂಧೊಳ್ಳು ಅಂತ ಮೈಗೆ ಚಾಟಿಯಲ್ಲಿ ಹೊಡ್ಕೊಳ್ತಾರೆ, ನೀವು ನೋಡಿರ್ತೀರ, ಅವರು ಅಷ್ಟೇ, ಅವರು ಅನ್ಟಚಬಲ್ಸ್. ದುರ್ಗಾಮುರ್ಗಿ ಅವರು, ಯಾಕಂದ್ರೆ ನಿಮ್ಮ ಕಡೆ ದುರ್ಗಾಮುರ್ಗಿ ಭಾಳ ಜನ ಇರ್ತಾರೆ, ನೀವು ನೋಡಿರ್ತೀರಿ. ದುರ್ಗಾಮುರ್ಗಿಗಳು ಈ ಥರದ ಸಮಸ್ಯೆಗಳು ಒಂದಿದಾದ್ರೆ, ಇನ್ನೊಂದು ಕಡೆ ಮತ್ತೊಂದು ರೀತಿಯ ಸಮುದಾಯಗಳು. ಆ ಸಮುದಾಯಗಳು ಅವರ ಮೂಲ ಕಸಬೆ ಕಳ್ತನ, ಕ್ರಿಮಿನಲ್ ಟ್ರೈಬ್ಸ್, ಅಪರಾಧಿ ಬುಡಕಟ್ಟೆಗಳು. ಅವ್ರ ಕೆಲಸನೇ ಕಳ್ತನ ಮಾಡುವಂಥದ್ದು. ಅವ್ರು ಅದನ್ನ ವಹಿಸ್ಕೊಂಡಿರೋದಲ್ಲ, ನಾವು ವಹಿಸಿರೋದು ಅವ್ರಿಗೆ. ಕಳ್ತನ ಮಾಡೋದು ನಿನ್ನ ವೃತ್ತಿನಪ್ಪ ಅಂತ ನಾವು ವಹಿಸಿರೋದು. ನಮ್ಮ ಸಭ್ಯ ಸಮಾಜ ಅಂತ ನಾವೇನು ಕರ್ಕೊಳ್ತೀವಿ, ನಾವು ಅವ್ರಿಗೆ ವಹಿಸಿರೋವಂಥದ್ದು ಅಷ್ಟೇ. ಆ ಕಳ್ತನನೇ ಮಾಡ್ಕೊಂಡಿದ್ದಂಥವ್ರನ್ನ ಕ್ರಿಮಿನಲ್ ಟ್ರೈಬ್ಸ್ ಅಂತ ಹೇಳ್ಬಿಟ್ಟು ಮಾಡಿದ್ರು. ಆಮೇಲೆ ಈಗಲೂ ಅವರ ಗುರುತು ಹಾಗೆ ಇದೆಯಾ? ಈಗ ಏನಾಗಿದೆ, ಅದನ್ನ ಡಿನೋಟಿಫೈ ಕ್ರಿಮಿನಲ್ ಟ್ರೈಬ್ಸ್ ಅಂತ ಹೇಳ್ಬಿಟ್ಟು ನೆಹರು ಟೈಮಲ್ಲಿ ಮಾಡಿದ್ರು ಅವರು. ನೆಹರು ಅವರು ಡಿನೋಟಿಫೈಡ್ ಅಂತ ಹೇಳ್ಬಿಟ್ಟು ಅವ್ರು ಡಿನೋಟಿಫೈ ಮಾಡಿದ್ರು. ಆದರೆ ಈಗ ಏನು ಕರೀತಾರೆ ಅವ್ರನ್ನ, ಇವತ್ತಿಗೂ ಕೂಡ ಅವ್ರನ್ನ ಅಪರಾಧಿ ಬುಡಕಟ್ಟುಗಳು ಅಂತ ಕರೀತಾರೆ. ಎಲ್ಲಾದರೂ ಒಂದು ಕ್ರೈಮ್ ಆದರೆ ಪೊಲೀಸರು ಸೀದಾ ಹೋಗ್ತಾರೆ ಅವ್ರ ಕಾಲೋನಿಗೆ, ಅವ್ರನ್ನ ಇಟ್ಕೊಂಡ್ಬಿಟ್ಟು ಬಡಿತಾರೆ, ಅವರೇ ಮಾಡಿರೋದು ಅಂತ. ಇವತ್ತಿಗೂ ಕೂಡ ನಿನ್ನೆ ನಾನು ಕೆಲವೊಂದು ಸಿನಿಮಾಗಳಲ್ಲಿ ನಾವು ಈ ಥರ ನೋಡ್ತೀವಿ. ಹೌದು, ಮಾಂಗಾರುಡಿ ಅಂತ ಬರ್ತಿದ್ದೆ. ಆ ಮಾಂಗಾರುಡಿಗಳ ಭಯ ಏನು ಅಂತ ಹೇಳಿದ್ರೆ, ಸರ್ ಎಲ್ಲೇ ಕಳ್ತನ ಆದ್ರೂ ಕೂಡ ನಮ್ಮನ್ನು ತಗೊಂಡೋಗಿ ಬಡಿತಾರೆ. ಆ ಪೊಲೀಸರ ಸಮಸ್ಯೆ ಏನು ಅಂತಂದ್ರೆ, ಅವ್ರ ಹೈಯರ್ ಅಪ್ಸ್ಗೆ ಹೇಳಬೇಕು, ನಾವು ಅರೆಸ್ಟ್ ಮಾಡಿದ್ವಿ ಸರ್, ಕಲ್ಪ್ರಿಟ್ನ ಅರೆಸ್ಟ್ ಮಾಡಿದೀವಿ ಅಂತ. ಇದ್ರೆ ಹೈಯರ್ ಅಪ್ಸ್ ಬೈತಾರೆ, ಏನ್ ಮಾಡ್ತಿದ್ಯಾ, ನಿನ್ ಕತೆ ಕಾಯ್ತಾ ಇದೆಯಾ, ಇನ್ನೂ ಅರೆಸ್ಟ್ ಮಾಡಿಲ್ವಲ್ಲ ಅಂತ. ಅದಕ್ಕೆ ಸಿಕ್ಕಿದ್ದಾರೆ ಸರ್ ಅಂತ ಹೇಳ್ಬಿಟ್ರೆ ಮುಗಿದೋಯ್ತಲ್ಲ. ಇವ್ರಿಗೆ ಯಾರು ದಿಕ್ಕಿಲ್ಲ, ಇದಿಲ್ಲ, ಯಾರು ಕೇಳೋರಿಲ್ಲ, ಬೇಲ್ ತಗೊಳ್ಳೋರಿಲ್ಲ, ಜೈಲಲ್ಲಿ ಕುಳಿತಾರೆ, ಯಾರು ಅವ್ರನ್ನ ಮಾತಾಡ್ಸೋರಿಲ್ಲ. ಈ ತರ ಇನ್ನೂ ಇದೆ ಅಂತೀರಾ? ಸುಮಾರಿದಾವೆ. ಇವತ್ತಿಗೂ ಕೂಡ ನನಗೆ ಹೇಳಿದ್ನಲ್ಲ, ಈಗ ಪಾರ್ದಿ ಇರ್ಬೋದು. ಅಂದ್ರೆ ರಾಜ್ಯದ ಯಾವ ಭಾಗಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ ಸರ್? ನಾರ್ತ್ ಕರ್ನಾಟಕದಲ್ಲಿ ಬಹಳ ಇದ್ದಾರೆ. ಗುಲ್ಬರ್ಗ, ಬೀದರು, ರಾಯಚೂರು, ಈವನ್ ಬೆಳಗಾಮು, ಅಲ್ಲೆಲ್ಲ ಜಾಸ್ತಿ ಇದ್ದಾರೆ ಈ ಸಮುದಾಯಗಳು.
ಅದು ಬಿಟ್ಟರೆ ನಮ್ಮ ಈ ಕಡೆ ಬಂದಿದ್ರೆ ಕೋಲಾರ ಇದ್ದಾರೆ, ಮಂಡ್ಯ ಇದ್ದಾರೆ. ಮಂಡ್ಯದಲ್ಲಿ ಇವರು ಯಾರೋ ಅಲ್ಲಿ ಸುಡುಗಾಡಿಸಿದ್ರು ಆ ಥರದ ಸಮುದಾಯಗಳು ಭಾಳ ಇದ್ದಾರೆ. ಈ ರೀತಿ ಅನೇಕ ಸಮುದಾಯಗಳಿದ್ದಾವೆ. ಈ ಸಮುದಾಯಗಳು ಇವತ್ತಿಗೂ ಕೂಡ ಆಯಾ ಜಾಗದಲ್ಲಿ ಕ್ರೈಮ್ ಮಾಡಿದಾಗ ಇವನಂತಂದು ಬಡಿತಾರೆ. ಗಂಟೀಚೋರ್ ಅಂತಾರೆ, ಅವ್ರ ಹೆಸರಲ್ಲೇ ಗಂಟೀಚೋರ್ ಅಂತಿದೆ, ಗಂಟು ಕಳ್ಳರು ಅಂತ ಗಂಟೀಚೋರ್ ಅಂತ ಹೇಳಿದ್ರೆ. ಪಾಪ ಅವ್ರ ಅಲ್ಲಿಗೂ ಕೂಡ ಹೆಸರು ಬದಲಾವಣೆ ಮಾಡಿಕೊಂಡು ಸರ್ಟಿಫಿಕೇಟ್ ಬೇರೆ ತಗೊಳ್ತಾರೆ. ಈಗ ನೀವೇನಾದ್ರೂ ಗೋಕಾಕ್ ಫಾಲ್ಸ್ಗೆ ಹೋದ್ರೆ ದೊಡ್ಡ ಗೋಡೆ ಕಟ್ಟಿದಾರಲ್ಲಿ, ಆ ಗೋಡೆ ಒಳಗಡೆ ಇವ್ರ ಮನೆಗಳಿದಾವೆ. ಇವ್ರದ್ದು ನೇರವಾಗಿ ಅಲ್ಲಿರುವಂತಹ ಫ್ಯಾಕ್ಟ್ರಿ ಇದೆಯಲ್ಲ, ಫ್ಯಾಕ್ಟ್ರಿಗೆ ಒಂದು ಸಣ್ಣ ಸಂಧಿ ತರ ಹೋಗುತ್ತೆ. ಇವ್ರು ಅದ್ರ ಒಳಗಡೆನೆ ಹೋಗ್ಬೇಕು, ಕೆಲಸ ಮಾಡಿ ಹೊರಗಡೆನೆ ಬರ್ಬೇಕು, ಆ ಗೋಡೆ ದಾಟ್ ಹೋಗೋಂಗಿಲ್ಲ. ಇವತ್ತಿಗೂ ಆ ಗೋಡೆ ನಿಮಗೆ ಸಾಕ್ಷ್ಯ ಕಾಣಿಸುತ್ತೆ. ಯಾಕಂದ್ರೆ ಅವರು ಕ್ರಿಮಿನಲ್ಸ್ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗೋಂಗೇ ಇಲ್ಲ. ಬ್ರಿಟಿಷರು ಮಾಡಿದ್ರು ಇದನ್ನ. ಎಂಥ ಅನ್ಯಾಯ ಸರ್ ಇದು. ಸೆಟ್ಲ್ಮೆಂಟ್ಸ್ ಮಾಡ್ಬಿಟ್ಟಿದ್ರು ಅವರು. ಈ ಸೆಟ್ಲ್ಮೆಂಟ್ ಇಂದ ಅವ್ರು ಹೊರಗಡೆನೆ ಹೋಗೋಂಗಿರ್ಲಿಲ್ಲ. ಆದರೆ ನೆಹರು ಒಂದು ಒಳ್ಳೆ ಕೆಲಸ ಮಾಡಿದ್ದೇನು ಅಂತಂದ್ರೆ 1956 ಅಲ್ಲಿ ಅವರು ಇವ್ರನ್ನೆಲ್ಲರೂ ಕೂಡ ಬಿಡುಗಡೆ ಮಾಡಿ ಅವ್ರನ್ನ ಡಿನೋಟಿಫೈಡ್ ಕ್ರಿಮಿನಲ್ ಟ್ರೈಬ್ಸ್ ಅಂತೇಳಿ ಹೆಸರು ಕೊಟ್ಟರು. ಆದ್ರೆ ನಮ್ಮ ಕ್ರಿಮಿನಲ್ ಟ್ರೈಬ್ ಅನ್ನೋ ಹೆಸರು ಇದ್ದೇ ಅದಿದ್ದೇ ಇದೆ ಅಲ್ವಾ? ಹೌದು, ಅದನ್ನ ಅಳಿಸಕ್ಕೆ ಸಾಧ್ಯವೇ ಇಲ್ಲ. ಈಗ ಪಾರ್ದಿಗಳಿದ್ದಾರೆ, ಹರಿಣಿ ಶಿಕಾರಿ ಇದ್ದಾರೆ, ಹಕ್ಕಿಪಿಕ್ಕಿ ಇದ್ದಾರೆ, ಅವರೆಲ್ಲರೂ ಕೂಡ ಕ್ರಿಮಿನಲ್ ಟ್ರೈಬ್ಸ್ ಅಲ್ಲೇ ಬರ್ತಾರೆ. ಡುಂಗ್ರಿ ಗರಾಸಿ ಅಂತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಮೈಸೂರು ಚಾಮರಾಜನಗರ ಏರಿಯಾದಲ್ಲಿ ಡುಂಗ್ರಿ ಗರಾಸಿ ಇದ್ದಾರೆ. ಈಗ ಮಾಂಗಾರುಡಿ ಹೇಳತ್ನಲ್ಲ, ಅವರು ಬಿಜಾಪುರ ಗುಲ್ಬರ್ಗ ಆ ಏರಿಯಾದಲ್ಲಿದ್ದಾರೆ. ಅನೇಕ ಸಮುದಾಯಗಳು. ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ಅಲ್ಲ ಸರ್, ನಿಮ್ಗೆ ಅನ್ನಿಸ್ತಾ ಯಾಕೆ ಈ ವ್ಯವಸ್ಥೆ ಅಂತ ಹೇಳಿ, ಯಾಕೆ ಹಿಂಗಿದೆ? ಖಂಡಿತ ಸರ್ ನೀವು ಬೇಜಾರಾಗತ್ತೆ ನಮ್ಗೆ. ನಾವ್ ಎಲ್ಲಿಗೆ ಬಂದು ನಿಲ್ತೀವಿ ಅಂತಂದ್ರೆ ದಲಿತರಿಗೆ ಬಂದು ನಿಂತು ಬಿಡ್ತೀವಿ. ದಲಿತರಿಗಿಂತಲೂ ಕೆಳಗಡೆ ಈ ಸಮುದಾಯಗಳಿದಾವೆ ಅನ್ನೋದನ್ನ ನಾವು ಯೋಚನೆ ಮಾಡಲ್ಲ. ನಾವೇನ್ ಮಾಡ್ತೀವಿ, ದಲಿತರು ಅಸ್ಪೃಶ್ಯರು, ಪಾಪ ಬಹಳ ನೊಂದವರು, ಅವ್ರಿಗೆ ಅನ್ಟಚಬಿಲಿಟಿನ ಅವರು ಪ್ರಾಕ್ಟೀಸ್ ಮಾಡಿದ್ದಾರೆ, ಆದ್ರಿಂದ ಅವ್ರು ಬಹಳ ನೋವನ್ನು ಅನುಭವಿಸಿದ್ರೆ ನಾವು ಹೇಳ್ತೀವಿ. ಬಟ್ ಅವ್ರಿಗಿಂತಲೂ ಕೆಳಗಡೆ ಇರುವಂತ ಸಮುದಾಯಗಳಿದಾವಲ್ಲ, ಇವುಗಳನ್ನ ನಾನು ಕಾರ್ಪೊರೇಟ್ ಕಮ್ಯುನಿಟೀಸ್ ಅಂತ ಕರಿತೀನಿ. ಯಾಕೆ ಅಂತ ಕೇಳಿದ್ರೆ, ನಿಮಗೆ ಒಂದು ಹಾಲ್ ಒಳಗೆ ಕಳಿಸ್ಬಿಟ್ಟು ಇಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಟೇಬಲ್ ಇದೆ, ಚೇರ್ ಇದೆ, ಪುಸ್ತಕ ಇದೆ, ಎಲ್ಲ ಬರಿತೀರಿ. ಕಾರ್ಪೆಟ್ ಇದೆ ಅದು ಬರೆಯಲ್ಲ ನೀವು, ಯಾಕಂದ್ರೆ ಕಾರ್ಪೆಟ್ ಮೇಲೆ ಇವೆಲ್ಲ ಇರ್ತವೆ. ಹಾಗಾಗಿ ಕಮ್ಯುನಿಟಿಗಳನ್ನ ಕಾರ್ಪೊರೇಟ್ ಕಮ್ಯುನಿಟೀಸ್ ಅಂತ ಕರಿತೀನಿ ನಾನು. ಕಾರ್ಪೊರೇಟ್ ಕಮ್ಯುನಿಟೀಸ್ ಅಲ್ಲ, ಕಾರ್ಪೆಟ್ ಕಮ್ಯುನಿಟೀಸ್. ಹಾಗಾಗಿ ಈ ಕಮ್ಯುನಿಟಿಗಳನ್ನ ನಾವು ನೋಡಿ, ಇತ್ತೀಚೆಗೆ ನಾನು ಗುಲ್ಬರ್ಗ ಇದಕ್ಕೆ ಹೋದಾಗ ಅಲ್ಲಿ ಸೋನಿಯಾ ಗಾಂಧಿ ಕಾಲೋನಿ ಅಂತಿದೆ. ಅಲ್ಲಿಗೆ ಹೋದ್ರೆ ಗ್ಯಾರೆ ಅಂತ ಒಂದು ಕಮ್ಯುನಿಟಿ ಇದೆ. ಆ ಗ್ಯಾರೆ ಕಮ್ಯುನಿಟಿ ಕೆಲಸ ಏನಪ್ಪಾ ಅಂತಂದ್ರೆ ಕಿವಿಯಲ್ಲಿ ಗೂಗೆ ತೆಗೆಯೋದು. ನೋಡಿರ್ತೀರ? ಹೌದು, ಅದೊಂದು ಕಮ್ಯುನಿಟಿ. ಅವ್ರು ಎಲ್ಲೋ ಇರ್ತಾರೆ, ನಮ್ಮನ್ನು ಕರೀತಾರೆ. ಪಾಪ ಈಗ ₹1 ತಗೊಳ್ತಾರೆ. ₹1 ತಗೊಂಡು ಕಿವಿಯಲ್ಲಿ ಕ್ಲೀನ್ ಮಾಡಿಕೊಡ್ತೀವಿ ಅಂತ ಕ್ಲೀನ್ ಮಾಡ್ತಾರೆ. ಈಗ ಸಿಟಿನಲ್ಲಿ ಯಾರೂ ಭಾಳ ಕಾನ್ಷಿಯಸ್ನೆಸ್ ಬಂದ್ಬಿಟ್ಟಿದೆ, ENT ಹತ್ರಕ್ಕೆ ಹೋಗ್ತೀವಿ, ನಾವು ಹೋಗಲ್ಲ ಅಂತಾರೆ. ಈಗ ಇನ್ನೂ ಸಂತೆಗಳಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಓಡಾಡ್ತಲೇ ಇದ್ದಾರೆ. ಅವ್ರು ಬದುಕನ್ನು ಹೆಂಗ್ ಕಟ್ಕೋಬೇಕು ಅವರು? ಅಂತ ಅನೇಕ ಸಮುದಾಯಗಳಿದಾವೆ, ವಿಚಿತ್ರ ಸಮುದಾಯಗಳಿದಾವೆ. ಈ ನೀವು ನೋಡ್ಬೇಕು, ಬೆಳಗಾಂ ಏರಿಯಾದಲ್ಲಿ ಜಾತಕಾರತ್ ಒಂದು ಸಮುದಾಯ ಇದೆ. ಅವ್ರ ಕುಲವೃತ್ತಿ ಏನು ಅಂತಂದ್ರೆ ಎಮ್ಮೆಗೆ ಶೇವಿಂಗ್ ಮಾಡೋದು. ಹೌದಾ? ಎಮ್ಮೆಗೆ ಶೇವಿಂಗ್ ಮಾಡೋಕೆ ಒಂದು ಕಮ್ಯುನಿಟಿ ಇದೆ. ಅಂದ್ರೆ ನೀವು ನೋಡಿರ್ತೀರಾ, ಧಾರವಾಡ ಮತ್ತು ಬೆಳಗಾಂ ಕಡೆ ಕಪ್ಪು ಎಮ್ಮೆಗಳು ಪಳ ಹೊಳಿತಿರ್ತವೆ. ಬೈಯುವಾಗ ಬಳಸ್ತಾರೆ. ಹಂಗೆ ಬಳಸ್ತಾರೆ. ಅದಕ್ಕೆ ಶೇವಿಂಗ್ ಮಾಡೋದಕ್ಕೆ ಒಂದು ಕಮ್ಯುನಿಟಿ ಇದೆ. ಅದರ ಇದನ್ನ ಕೊರಿಲಿಕ್ಕೆ ಒಂದು ಕಮ್ಯುನಿಟಿ ಇದೆ. ಇವ್ರು ಮಾಂಗರಡಿಗಳು ಅದನ್ನ ಮಾಡ್ತಾರೆ. ಅಂದ್ರೆ ಅದ್ರ ಕೊಂಬನ್ನ ಕೊರಿಲ್ದು ಅದನ್ನ ಚೂಪ್ ಮಾಡ್ಲಿಕ್ಕೆ ಅದಕ್ಕೊಂದು ಕಮ್ಯುನಿಟಿ ಇದೆ. ಅದಕ್ಕೆ ಲಾಳ ಹೊಡಿಯೋದಕ್ಕೊಂದು ಕಮ್ಯುನಿಟಿ ಇದೆ. ಆ ಕಾಲ್ಗೆ ಬೇರೆ ಕಮ್ಯುನಿಟಿಗಳು. ಈಗ ಹಾವಾಡ್ಸೋದೊಂದು ಕಮ್ಯುನಿಟಿ, ಕರಡಿ ಆಡ್ಸೋದೊಂದು ಕಮ್ಯುನಿಟಿ, ಮತ್ತು ಇದು ಕೋತಿ ಆಡ್ಸೋದೊಂದು ಕಮ್ಯುನಿಟಿ. ಮಾದಾರಿಗಳು ಅಂತ. ಆ ಬೇರೆ ಬೇರೆ ಕಮ್ಯುನಿಟಿಗಳು ಅವೆಲ್ಲವೂ ಕೂಡ ಅವರಲ್ಲಿ ಎಷ್ಟು ನಾವು ವಿಶೇಷವನ್ನ ನೋಡ್ತೀವಿ ಅಂದ್ರೆ, ಇತ್ತೀಚೆಗೆ ಈ ಪ್ರಾಣಿದಯ ಸಂಘದವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ. ಈ ಕರಡಿ ಆಡಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ಈ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ತಗೊಂಡ್ಬಿಟ್ಟು ಆ ಕರಡಿನ ಕಾಡಿಗೆ ಬಿಟ್ಬಿಡ್ತಾರೆ. ಆ ಕರಡಿಗೆ ಕಾಡಲ್ಲಿ ಬದುಕೋದು ಗೊತ್ತಿಲ್ಲ. ಯಾಕಂದ್ರೆ ಅದ್ರ ತಾತ ಎಲ್ಲ ಹುಟ್ಟಿರೋದಿಲ್ಲ. ಅದಕ್ಕೆ ಕಾಡಲ್ಲಿ ಹೆಂಗೆ ಆಹಾರ ಗಳಿಸ್ಕೋಬೇಕು ಅಂತ ಗೊತ್ತಿಲ್ಲ ಅದಕ್ಕೆ.
ಅವು ಇಲ್ಲಿ ಬಂದು ಪಾಪ ಅಲ್ಲಿ ಕಾಡಲ್ಲಿ ಅವು ಸತ್ತೋಗ್ತವೆ. ಅವುಗಳು ನಂಬ್ಕೊಂಡ್ರು ಅಂತವ್ರು ಅವರು ಸತ್ತೋಗ್ತಾರೆ. ನಮ್ಮ ಕೆಲವು ಲಾಗಳು ಎಷ್ಟು ಕ್ರೂರವಾಗಿರುತ್ತೆ ಅನ್ನಲಿಕ್ಕೆ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಹಾಗಾಗಿ ಈ ಕಮ್ಯುನಿಟಿಗಳನ್ನ ನಾವು ಗಮನಿಸದೇ ಇದ್ರೆ ಬಹಳ ಬಹಳ ದೊಡ್ಡ ಅಪರಾಧ ಆಗುತ್ತೆ ನಮ್ಮ ಕಡೆಯಿಂದ. ಅಪರಾಧ ಆಗತ್ತೆ, ಅದರಿಂದ ಏನ್ ಅಪಾಯ ಇದೆ ಅಂತ ಹೇಳ್ತೀರಿ ತಾವು? ಅವ್ರು ಏನಾಗ್ತಾರೆ, ಹೊಟ್ಟೆಪಾಡು ಮಾಡ್ಲೇಬೇಕು ಅವರು. ಕರೆಕ್ಟ್. ಅವರು ಕ್ರೈಮ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲ, ನಾನು ಯಾಕೆ ಆ ಪ್ರಶ್ನೆ ಕೇಳಿದೆ ಅಂದ್ರೆ ಸರ್, ನಿಜ ಈಗ ಅಪರಾಧ ಆಗುತ್ತೆ ಅಂತ ಯಾರು ಹೇಳ್ತಾ ಇದ್ದಾರೆ, ಒಂದು ಮನುಷ್ಯತ್ವ ಇರೋಂಥವ್ರು ಪ್ರತಿಯೊಬ್ರು ಹೇಳಲೇಬೇಕು. ಆದ್ರೆ ಸದ್ಯದ ವಾಸ್ತವ ಸ್ಥಿತಿ ಹಾಗಿಲ್ಲದೆ ಇರುವಾಗ, ಅರ್ನಿಂಗ್ ಮನಿ ಇಸ್ ದ ಫಸ್ಟ್ ಪ್ರಿಯಾರಿಟಿ ಆಗಿರುವಾಗ ಕರೆಕ್ಟ್, ಅಸ್ಮಿತೆಯ ಪ್ರಶ್ನೆ ಅಸ್ತಿತ್ವದ ಪ್ರಶ್ನೆ ಆಗಿರುವಾಗ ಇದಕ್ಕೆ ಉತ್ತರ ಹುಡುಕೋದು ಅಥವಾ ಹೋರಾಟ ಮಾಡೋದು ಅನ್ನೋ ಒಂದು ಕಲ್ಪನೆಯೇ ವಿಚಿತ್ರ ಅಂತ ನನಗೆ ಅನ್ನಿಸ್ತಾ ಇದೆ. ಖಂಡಿತ. ನಾನು ಒಂದು ತಮಾಷೆ ಹೇಳ್ತೀನಿ ನಿಮ್ಗೆ. ನಾನು ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಇದ್ದಾಗ ಗಂಟಿ ಚೋರ ಸಮುದಾಯದ ಒಬ್ಬ ಅಧ್ಯಕ್ಷ ಬಂದ, ಸುರೇಶ್ ಅಂತ. ಅದನ್ನ ಜೊತೆ ಮಾತಾಡ್ತಿದ್ದೆ ನಾನು ಕೇಳಿದೆ, ಈಗಲೂ ನಿಮ್ಮ ಪ್ರೊಫೆಷನ್ ನಡೆಯುತ್ತಾ, ಕಳ್ತನ ನಡೆಯುತ್ತಾ? ಅವನು ವಿಧಾನಸೌಧ ತೋರಿಸ್ಬಿಟ್ಟು, ಇವ್ರ ಮುಂದೆ ನಮ್ದೆಲ್ಲ ಏನು ಸರ್ ನಡೆಯುತ್ತೆ ಅಂತ. ಅಂದ್ರೆ ಇಷ್ಟು ದೊಡ್ಡ ಕಳ್ಳಿರುವಾಗ ನಮ್ಮ ಸಣ್ಣ ಪುಟ್ಟ ಕಳ್ತನ ಏನ್ ನಡೆಯುತ್ತೆ ಅಂತ ಹೇಳ್ದ. ಎಷ್ಟು ಸತ್ಯ ಅನ್ನಿಸ್ತು ಗೊತ್ತಾ ನನ್ಗದು, ಅಲ್ವಾ? ಅಲ್ಲ, ಎಷ್ಟು ಮಾರ್ಮಿಕವಾಗಿ ಅವ್ನು ಹೇಳ್ದಾಗ ಗೊತ್ತಾ ಅದನ್ನ. ಅಂದ್ರೆ ನಮ್ಮ ಕುವೃತ್ತಿಗೆ ಈಗ ಜಾಗನೇ ಇಲ್ಲ, ದೊಡ್ಡವರೆಲ್ಲ ಇಲ್ಲಿದ್ದಾರೆ. ನಾವು ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಇದೀವಿ, ಅವ್ರು ಕಾರ್ಪೊರೇಟ್ ಲೆವೆಲ್ ಇದ್ದಾರೆ ಅಂತ ನೋಡಿ. ಅದು ತಮಾಷೆ ಅನ್ನಿಸಿದ್ರು ಕೂಡ ಅದ್ರ ಹಿಂದೆ ಎಂತ ಇದಿದೆ ನೋಡಿ, ನೋವಿದೆ, ವ್ಯಂಗ್ಯ ಇದೆ. ಮತ್ತೆ ಏನ್ ಮಾಡ್ತಾರೆ ಸರ್? ಅದನ್ನ ಬಿಟ್ಟು ಬೇರೆ ದುಡಿಯೋದಿಲ್ವಾ? ಅಥವಾ ಹೊಲಗದ್ದೆಗಳಿಗೆ ಹೋಗಿ ಕೂಲಿ ಕೆಲಸ ಮಾಡುವಂತ ಪ್ರವೃತ್ತಿ ಕೂಡ ಇರಲ್ವಾ? ಇಲ್ಲ, ಅವ್ರಿಗೆ ಏನಾಗಿದೆ, ದೇ ಆರ್ ನಾಟ್ ಟ್ರೈನ್ಡ್. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಕೊರಗರ ಬಗ್ಗೆ ಹೇಳ್ತೀನಿ. ದಕ್ಷಿಣ ಕನ್ನಡದಲ್ಲಿ ಕೊರಗ ಸಮುದಾಯನ ಮೋಸ್ಟ್ ಪ್ರಿಮಿಟಿವ್ ಟ್ರೈಬ್ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಅದನ್ನ ರೆಕಗ್ನೈಸ್ ಮಾಡುತ್ತೆ. ಮೋಸ್ಟ್ ಪ್ರಿಮಿಟಿವ್ ಟ್ರೈಬ್ ಅದೇ ಕರ್ನಾಟಕದಲ್ಲಿರುವಂತದ್ದು. ಎರಡೇ ಸಮುದಾಯಗಳು ಮೋಸ್ಟ್ ಪ್ರಿಮಿಟಿವ್, ಒಂದು ಕೊರಗರು, ಇನ್ನೊಂದು ಜೇನ್ ಕುರುಬರು. ಆ ಕೊರಗ ಸಮುದಾಯ ಕಾಡಲ್ಲಿದ್ದಂತಹ ಇದನ್ನ ತಂದು ಅವು ಮಾರ್ಕೊಳ್ತಾ ಇದ್ರು, ಮತ್ತು ಬಿದಿರನ್ ತಂದು ಬುಟ್ಟಿ ಗಿಟ್ಟಿ ಹೆಣದು ಜೀವನ ಮಾಡ್ತಾ ಇದ್ರು. ಕಾಡಿಗೆ ಹೋಗೋಕೆ ಬಿಡ್ತಾ ಇಲ್ಲ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಬುಟ್ಟಿ ಹೆಣಿಯೋದಂದ್ರೆ ಮೇಧಾರಲ್ವಾ? ಮೇಧಾರದ್ ಬೇರೆ, ಬುಟ್ಟಿ ಹೆಣಿಯೋದು. ಇವ್ರು ಕಾಡಿಂದ ಇದನ್ನ ತಂದು ಇವರು ಕೂಡ ಬುಟ್ಟಿ ಹೆಣಿಯುವಂತಹ ಇದಿದೆ. ಅಂದ್ರೆ ಮೇಧಾರರು ಬಹಳ ಸೊಫಿಸ್ಟಿಕೇಟೆಡ್ ಆಗಿ ಬುಟ್ಟಿ ಹೆಣಿಯೋದು ಇದೆಲ್ಲ ಮಾಡ್ತಾರೆ. ಈಗ ಮನೆಯಲ್ಲಿ ನಾವು ಬಳಸಲಿಕ್ಕೆ ಮಾಡುವಂತ ಬುಟ್ಟಿಗಳೆಲ್ಲ ಇವರು ಕೃಷಿಗೆ ಇದಕ್ಕೆಲ್ಲ ಬಳಸುವಂತಹ ಇವರು. ಈಗ ಕೋಳಿಗೆ ಒಂದು ಪಂಜರ ಬೇಕು, ಬುಟ್ಟಿ ಬೇಕು, ಪಂಜರ ಬೇಕು, ಆ ತರದನ್ನ ಮಾಡುವಂತಹ ಸಮುದಾಯಗಳು. ಅವ್ರಿಗೆ ಇವಾಗ ಅದು ಕಿತ್ಕೊಂಡಿದ್ರಿಂದ ಏನಾಗಿದೆ, ಬದುಕಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಏನ್ ಮಾಡ್ಬೇಕಾಯ್ತು? ಮಂಗಳೂರಲ್ಲಿ, ಉಡುಪಿನಲ್ಲಿ ಅವ್ರು ಇವಾಗ ಬಂಗಿಗಳ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಕಕ್ಕಸ್ ಬೆಳೀತಾ ಇದ್ದಾರೆ. ಕಕ್ಕಸ್ ಬೆಳೆಯೋದು ಅವ್ರಿಗೆ ಗೊತ್ತಿಲ್ಲ. ಅದರಿಂದಾಗಿ ಅಲ್ಲಿ ಹೋಗಿ ಅದ್ರ ವಾಸನೆ ತಗೊಂಡು ಅದು ಇದು ಮಾಡಿಕೊಂಡು ಬಹಳ ಜನ ಸಾಯ್ತಾ ಇದ್ದಾರೆ. ಬರೀ 40 ವರ್ಷಕ್ಕೆ ಕೊರಗರು ಸಾಯ್ತಾ ಇದ್ದಾರೆ. ಬಹುಶಃ ಇನ್ನೊಂದು 10 ವರ್ಷದಲ್ಲಿ ಒಬ್ಬ ಕೊರಗ ಕೂಡ ಇರಲ್ಲ. ಇಡೀ ನಾವು ಒಂದು ಪಕ್ಷಿ ಸಂಕುಲ ಹೋದ್ರೆ, ಅಯ್ಯೋ ಪಕ್ಷಿ ಸಂಕುಲ ಹೊರಟೋಗ್ತಾ ಇದೆ, ಅದು ಇಡೀ ಎಕ್ಸ್ಟಿಂಕ್ಟ್ ಆಗ್ತಾ ಇದೆ ಅಂತ ನಾವು ಜೋರಾಗಿ ಮಾತಾಡ್ತೀವಿ. ಇಲ್ಲಿ ಒಬ್ಬ ಮನುಷ್ಯ ಸಂಕುಲ, ಕೊರಗ ಸಮುದಾಯನೇ ಸತ್ತೋಗ್ತಾ ಇದೆ. ಅವ್ರಿಗೆ ಬೇರೆ ನಾವು ಆಲ್ಟರ್ನೇಟಿವ್ ಮಾಡಿಕೊಟ್ಟಿಲ್ಲ. ಕಾಡಲ್ಲಿ ಅವ್ನು ಬಿಡಲ್ಲ, ಸರಿ, ಅವ್ರಿಗೆ ಆಲ್ಟರ್ನೇಟಿವ್ ಕೊಡ್ಬೇಕಲ್ವಾ ನಾವು? ಅದು ಸರ್ಕಾರ ಜವಾಬ್ದಾರಿ ಅಲ್ವಾ? ಮಾಡೇ ಇಲ್ಲ ಅವರು. ಇವತ್ತಿಗೂ ಕೂಡ ಅವರ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ. ಕಡೆಗೆ ಮೊನ್ನೆ ಒಂದು ಸ್ವಲ್ಪ ನಾನೇ ಅಪ್ರೋಚ್ ಮಾಡಿ, ಸರ್ಕಾರನ ಅಪ್ರೋಚ್ ಮಾಡಿ ಅವ್ರಿಗೆ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಒಂದು ಆರ್ಡರ್ ಮಾಡಿಸಿದ್ದೀನಿ. ಫ್ರೀಯಾಗಿ ಮಾಡೋ ಥರ ಈಗ ಒಂದು ಆರ್ಡರ್ ಆಗಿದೆ. ಸ್ವಲ್ಪ ಅವರ ಇದು ಸುಧಾರಿಸ್ತಾ ಇದೆ. ಒಂದು ಸಾವಿಗೆ ಹೋಗಿ ಮನೆಗೆ ಬರೋ ಅಷ್ಟೊತ್ತಿಗೆ ಇನ್ನೊಂದು ಸಾವಿನ ಸುದ್ದಿ ಬಂದಿರುತ್ತೆ. ಆಮೇಲೆ ಹುಟ್ಟು ಭಾಳ ಕಡಿಮೆ ಆಗಿದೆ. ಹುಟ್ಟು ಇಲ್ಲವೇ ಇಲ್ಲ, ಜನನ ಇಲ್ಲ, ಬರೀ ಮರಣ. ಆಮೇಲೆ ಸಿಕಲ್ ಸೆಲ್ ಡಿಸೀಸ್ ಅಂತ ಕಾಡಲ್ಲಿ ಕೆಲವು ಸಿಕಲ್ ಸೆಲ್ ಡಿಸೀಸ್ ಅಂತ ಹೇಳ್ಬಿಟ್ಟು ಅದೊಂದು ಇದು ಏನದು ದೇಹದಲ್ಲಿರುವಂತಹ ಒಂದು ಸೆಲ್ಗಳು ಫಾರ್ಮೇಷನ್ ಆಗಿ ಅದು ಸಾವಕ್ಕೆ ಕಾರಣ ಆಗುತ್ತೆ. ಅದ್ರ ಜೊತೆಗೆ ಕ್ಷಯ, ಆಮೇಲೆ ಮ್ಯಾಲ್ ನ್ಯೂಟ್ರಿಷನ್ನು, ಆಹಾರದ ಇದಿರೋದು. ಆಮೇಲೆ ಅವ್ರಿಗೆ ಗೊತ್ತಿದೆಯಲ್ಲ, ನಿಮಗೆ ಅದು ಗೊತ್ತಿದೆ, ಅವರಲ್ಲಿ ಅಜಲ ಪದ್ಧತಿ ಇತ್ತು. ಅಜಲ ಪದ್ಧತಿ ಅಂತ ಹೇಳಿದ್ರೆ ಅಲ್ಲಿ ಇವ್ರು ಯಾರ ಮನೆಯಲ್ಲಿ ಕೆಲಸ ಮಾಡ್ತಾರೋ ಅವರ ಉಗುರು ಮತ್ತು ಕೂದಲನ್ನ ಕತ್ತರಿಸಿ ಇವರು ಊಟದಲ್ಲಿ ಬೆರೆಸ್ಕೊಡ್ತಾ ಇದ್ರು. ಅದನ್ನ ತಿನ್ಬೇಕಾಗಿತ್ತು. ಕಳೆದ 2024 ಅಲ್ಲಿ
ಸುಮಾರು 19 ಹಾಡಿಗಳಿಗೆ ಕರೆಂಟ್ ಕೊಟ್ಟಿದ್ದಾರೆ ಫಸ್ಟ್ ಟೈಮು. ಕರೆಂಟು ಕರ್ನಾಟಕ ಕರೆಂಟ್ ಬಂದು 1902ರಲ್ಲಿ. ಇವ್ರಿಗೆ ತಲುಪ್ತಾ ಇರೋದು ಯಾವಾಗ? 125 ವರ್ಷ ಆದಮೇಲೆ ತಲುಪ್ತಾ ಇದೆ. ಅಂದರೆ ಏನು ನಮ್ಮ ಡೆವಲಪ್ಮೆಂಟ್ಸ್ ಯಾವ ಕಡೆ ಹೋಗ್ತಾ ಇದೆ? ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ? ಈ ಸಮುದಾಯಗಳಿಗೆ ಹೋಗಲಿಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ ಏನು? ಅಲ್ಲ, ಮತ್ತೆ ನಾವೀಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಅದು ಯಾವುದೋ ಪಕ್ಷದ ವ್ಯಕ್ತಿ ಅಂತ ಹೇಳ್ತಾ ಇಲ್ಲ ನಾನು. ಅಲ್ಲ, ಆ ಮಾತುಗಳಿಗೆ ಏನಾದರೂ ಬೆಲೆ ಬೇಕಲ್ಲ. ನಾವು GDP ಬಗ್ಗೆ ಮಾತಾಡ್ತೀವಿ, ಆರ್ಥಿಕ ಅಭಿವೃದ್ಧಿ ಬಗ್ಗೆ ಮಾತನಾಡ್ತೀವಿ. ಇಲ್ಲಿ ಅಭಿವೃದ್ಧಿ ಕಾಣದೆ ನಾವು ಬೇರೆ ಬೇರೆ ಚರ್ಚೆಗಳಿಗೆ ಏನಾದರೂ ಹುರುಳಿದೆ ಅಂತ ಅನ್ಸುತ್ತಾ ಸರ್? ಖಂಡಿತ ಇಲ್ಲ, ಖಂಡಿತ. ವಾಟ್ ಈಸ್ ಮಿಸ್ಸಿಂಗ್? ವಾಟ್ ಹ್ಯಾಸ್ ಟು ಬಿ ಹ್ಯಾಪನ್ಡ್? ಕಮ್ಯುನಿಕೇಷನ್. ನಾನೀಗ ಯಾವುದಾದ್ರೂ ಒಂದು ಊರಿಗೆ ಹೋಗಿ ಇಂಥ ಕಮ್ಯುನಿಟಿ ಇದೆಯಾ ಅಂತೇಳಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಅಫಿಷಿಯಲ್ಸ್ನ ಕೇಳಿದ್ರೆ ಅದನ್ನ ಕೇಳೇ ಇಲ್ಲ ಸರ್ ನಾವು ಅಂತಾರೆ. ನಾನು ಕರ್ಕೊಂಡೋಗಿ ಇಂಥ ಕಡೆ ಇದೆ ಈ ಕಮ್ಯುನಿಟಿ ಅಂದರೆ ಆಗ ನೋಡ್ತಾರೆ. ಅದು ಅವ್ರ ಅಂದ್ರೆ ಕೆಲಸ ಇದು ಅಲ್ವಾ? ಅಧಿಕಾರಿಗಳ ವೈಫಲ್ಯ ಅಂತ ಹೇಳ್ತಾ ಇದ್ದೀರಾ ಅಥವಾ ನಮ್ಮ ಒಂದು ಸರ್ಕಾರದ ವೈಫಲ್ಯ. ಓಕೆ. ಸರ್ಕಾರ ಬಜೆಟ್ ಮಾಡೋವಾಗ ಆ ಕಮ್ಯುನಿಟಿಗಳ ಬಗ್ಗೆ ತೀವ್ರ ಗಮನ ಇಟ್ಕೊಂಡು ಮಾಡಬೇಕಾಗತ್ತೆ. ಆ ಕಮ್ಯುನಿಟಿಗಳು ಹೆಂಗೆ ತಲುಪಿಸ್ಬೇಕು ಅಂತ ಕೂಡ ಯೋಚನೆ ಮಾಡಬೇಕಾಗತ್ತೆ. ಅದಕ್ಕೆ ಸ್ಯಾಂಕ್ಷನ್ ಮಾಡಿಬಿಡ್ತಾರೆ. 50 ಕೋಟಿ 100 ಕೋಟಿನ ಸ್ಯಾಂಕ್ಷನ್ ಮಾಡಿಬಿಡ್ತಾರೆ. ಆ ಪೇಪರಲ್ಲಿ ಬಂದುಬಿಡುತ್ತೆ. ಇವ್ರು ಹೇಳಿಬಿಡ್ತಾರೆ, ನಾವು 50 ಕೋಟಿ ಕೊಟ್ಟಿದ್ದೀವಿ ಇಂಥ ಕಮ್ಯುನಿಟೀಸ್ಗೋಸ್ಕರ ಅಂತ ಹೇಳ್ಬಿಡ್ತಾರೆ. ಆ 50 ಕೋಟಿ ಅವ್ರಿಗೆ ತಲುಪಿದೆಯಾ ಇಲ್ವಾ ಅಂತ ನೋಡಬೇಕಲ್ವ? ಅದಕ್ಕೊಂದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಬೇಕಲ್ಲ. ಅದನ್ನು ಯಾರು ಮಾಡ್ತಾರೆ? ಅದು ತಲುಪಿಸ್ಬೇಕಾಗಿರೋದು ಯಾರು? ಅಧಿಕಾರಿಗಳು. ಅಧಿಕಾರಿಗಳಿಗೆ ಸಮುದಾಯಗಳ ನಾಲೆಡ್ಜೇ ಇಲ್ಲದೆ ಇದ್ದರೆ ಎಲ್ಲಿ ತಲುಪಿಸ್ತಾರೆ? ಈಗ ಶೆಡ್ಯೂಲ್ ಕ್ಯಾಸ್ಟ್ ಸಮುದಾಯದಲ್ಲಿ ಒಂದು ಸ್ವಲ್ಪ ಪ್ರಜ್ಞೆ ಬಂದಿದೆ, ಅಂಬೇಡ್ಕರಿಂದಾಗಿ ಸಂವಿಧಾನದಿಂದಾಗಿ ಸ್ವಲ್ಪ ಪ್ರಜ್ಞೆ ಬಂದಿದೆ. ಅವರು ಒಂದು ಸ್ವಲ್ಪ ಬಾರ್ಗೇನ್ ಮಾಡ್ಬೋದು, ಅವರು ಹೋರಾಟ ಮಾಡ್ತಾರೆ. ಈ ಸಮುದಾಯಗಳಿಗೆ ಹೋರಾಟನೂ ಗೊತ್ತಿಲ್ಲ, ಬಾರ್ಗೇನು ಗೊತ್ತಿಲ್ಲ, ಸರ್ಕಾರ ಇದೆ ಅನ್ನೋದು ಗೊತ್ತಿಲ್ವಲ್ಲ. ಅಲ್ಲ ಸರ್, ಈಗ ಅವರಿಗೆ ವೋಟಿಂಗ್ ಪವರ್ ಇದೆ ಅಲ್ಲ? ವೋಟಿಂಗ್ ಪವರು ಕೆಲವರಿಗಿದೆ, ಸುಮಾರು ಜನಕ್ಕಿಲ್ಲ. ಈಗ ನಾನು ದಕ್ಕಲಿಗರದ್ದು ಹೇಳಿದಾಗ ದಕ್ಕಲಿಗರು ನಾವು ವೋಟರ್ ಲಿಸ್ಟಲ್ಲಿ ಇಲ್ಲ ಸರ್ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದ್ರೆ ಯಾರು ನಮ್ಮನ್ನು ಹಾಕಲ್ಲ ಅಂತ. ಯಾಕಂದ್ರೆ ನಾವು ವೋಟ್ ಹಾಕಿದ್ರೆ ಸೋತೋಗ್ತಾರೆ ಅಂತ. ಓ, ಹೀಗೂ ಇದೆಯಾ ಸರ್? ಅಯ್ಯೋ, ನಿಮಗೆ ಆಶ್ಚರ್ಯ ಆಗತ್ತೆ. ಅಲ್ಲ, ನಿಜಕ್ಕೂ ನನಗೆ ನಿಜವಾಗ್ಲು ಅವ್ರು ಓಟ್ ತಗೊಂಡು ನಾವು ಸೋತೋಗ್ತೀವಿ. ಯಾರು ಅವ್ರನ್ನ ಕ್ಯಾನ್ವಾಸೇ ಹೋಗಲ್ಲ ಅಲ್ಲಿಗೆ. ಬಹುಶಃ ಅವ್ರ ಸಂಖ್ಯೆ ಕಡಿಮೆ ಇದೆ ಅಂತ. ಬಹಳ ಕಡಿಮೆ ಇದೆ, ಬಹಳ ಕಡಿಮೆ ಇದೆ. ಅಲ್ಲ, ನಮ್ಮ ರಾಜಕಾರಣಿಗಳು ಯಾರನ್ನು ಬಿಡಲ್ವಲ್ಲ. ಆದ್ರೂ ಕೂಡ ಅವ್ರಿಗೇನಂದ್ರೆ ಅವ್ರಿಗೊಂದು ಯಾರನ್ನು ಬಿಡದಿದ್ರು ಕೂಡ ಅವ್ರಿಗೊಂದು ಈ ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್ ಇರ್ತಾವಲ್ವಾ, ಮೂಢನಂಬಿಕೆಗಳು. ಆ ಮೂಢನಂಬಿಕೆಗಳಲ್ಲಿ ಇಂಥ ಒಂದು ಸಮುದಾಯ, ಇವರು ಅಸ್ಪೃಶ್ಯರಿಗೆ ಅಸ್ಪೃಶ್ಯರು, ಇಂಥ ಸಮುದಾಯ ವೋಟ್ ಮಾಡಿದ್ದು ಅಂತ ಹೇಳಿ ನಾವು ಸೋತೋಗ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ನಂಬಿಕೆ. ನಾನು ಹೇಳಿದ್ನಲ್ಲ, ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರೆ ನಮ್ಮ ಮನೆಗೆ ಬರಬೇಡಿ ಸರ್, ನಿಮಗೆ ದಾರಿದ್ರ್ಯ ಬರುತ್ತೆ ಅಂದ್ರೆ ಅವರು ಅದನ್ನ ನಂಬಿಸಿದ್ದಾರೆ, ಅವ್ರನ್ನೂ ಅದನ್ನ ನಂಬಿಸಿದ್ದಾರೆ. ಇಂಥ ಒಂದು ಸಿಸ್ಟಮ್ ಇದೆ. ಅಲ್ಲ ಸರ್, ಆ ಊರಲ್ಲಿ ಅಟ್ಲೀಸ್ಟ್ ಶಿಕ್ಷಕರು ಇರ್ತಾರೆ, ಶಿಕ್ಷಣದ ಬಗ್ಗೆ ಕೂಡ ಎಲ್ಲಿ ಇಲ್ವಾ? ಸ್ಮಶಾನದಲ್ಲಿ ಎಲ್ಲಿ ಶಿಕ್ಷಕರು ಇರ್ತಾರೆ? ಸ್ಮಶಾನ ಮೈನ್ ಸ್ಟ್ರೀಮ್ ಜೊತೆ ಅವ್ರಿಗೆ ಕಾಂಟ್ಯಾಕ್ಟ್ಸೇ ಇರಲ್ಲ. ಇವ್ರು ಕದ್ದು ಮುಚ್ಚಿ ಒಂದ್ ಸ್ವಲ್ಪ ಈ ಹೇರ್ ಪಿನ್ನು, ಈ ಗುಂಡು ಸೂಜಿ ಇವೆಲ್ಲ ಮಾರುವಂತ ಟೇಪು ಇದೆಲ್ಲ ಮಾರೋ ಕೆಲಸ ಮಾಡ್ತಾರೆ ಕೆಲವು ಕಡೆ. ಅದೇನಾದ್ರೂ ಕೆಲವು ಕ್ಯಾಸ್ಟ್ಗಳಿಗೆ ಗೊತ್ತಾಗ್ಬಿಟ್ರೆ ಹೊಡಿತಾರೆ. ನಮ್ ಬೀದಿಗಳಲ್ಲಿ ಬಂದು ಮಾರ್ತಾ ಇದ್ದೀರಾ ನೀವು ದಕ್ಕಲಿಗರು ಅಂತ ಹೇಳ್ಬಿಟ್ಟಿದೆ ಅಂತ. ಅಲ್ಲ ಸರ್, ನೀವು ನಿಜಕ್ಕೂ ಯಾವುದೋ ಕಾಲದ ಕತೆ ಹೇಳ್ತಾ ಇಲ್ಲ ಅಲ್ಲ? ಖಂಡಿತ ಈಗ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಈಗ ಕಮ್ ವಿತ್ ಮೈ ಕ್ಯಾಮ್ರಾ, ವಿತ್ ಯುವರ್ ಕ್ಯಾಮ್ರಾ ಪ್ಲೀಸ್ ಸರ್. ಅಲ್ಲ, ನಿಜ ಅಂದ್ರೆ ಇದೇನು ಇಂಟ್ರೆಸ್ಟಿಂಗ್ ಮ್ಯಾಟರ್ ಅಲ್ಲ ಇದು. ಅದು ಸೋಜಿಗದ ನಿಜಗಳು. ಯಾಕಂದ್ರೆ ನಮಗೆ ಏನಾಗಿದೆ, ನಾನು ಆಗ್ಲೇ ನಿಮ್ಗೆ ಹೇಳ್ದಂಗೆ ನಮ್ ಕಣ್ಮುಂದೆ ಇದ್ರು ಇವ್ರು ಕಾಣಿಸ್ತಿರೋಂಥವ್ರು ನಮ್ ಕಣ್ಮುಂದೆ ಇದಾರೆ, ಕಾಣಿಸ್ತಾ ಇಲ್ಲ. ಯಾಕಂದ್ರೆ ನಾವು ಅವ್ರನ್ನ ಗಮನ ಇಟ್ಟು ನೋಡೇ ಇಲ್ಲ. ಗಮನ ಇಟ್ಟು ನೋಡ್ದಾಗ ತಾನೇ ಈ ಸಮುದಾಯ ಹೆಂಗಿದೆ ಅಂತ ಅರ್ಥ ಆಗೋದು. ಗಮನನೇ ಕೊಡದಿದ್ರೆ ಹೆಂಗ್ ಗೊತ್ತಾಗತ್ತೆ? ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳುವಂತಹ ತಹಸೀಲ್ದಾರ್ಗಳಿರ್ಬೋದು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಇರ್ಬೋದು, AC ಗಳಿರ್ಬೋದು, DC ಗಳಿರ್ಬೋದು, ಇವ್ರಿಗೆ ಆ ಏರಿಯಾದಲ್ಲಿರುವಂಥ ಇಂಥ ಸಮುದಾಯಗಳ ಬಗ್ಗೆ ಪರಿಕಲ್ಪನೆ ಬೇಕಲ್ಲ. ಯಾರದನ್ನ ಕೊಡೋರು ಯಾರು? ಅವ್ರು ಯಾವಾಗ ಒಬ್ಬ ಆಫೀಸರ್ ಇದಕ್ಕೆ ಆಫೀಸ್ಗೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ? ಅರ್ಜಿ ಬರೆಯೋಕೆ ಬರಬೇಕಲ್ಲ. ಸುಮಾರು ಜನಕ್ಕೆ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಇಲ್ಲ. ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಯಾಕಿಲ್ಲ ಅಂತ ಹೇಳಿದ್ರೆ, ಈ ಜಾತಿ ಬಗ್ಗೆ ತಹಸೀಲ್ದಾರ್ಗಳಿಗೆ ಅರಿವಿಲ್ಲ. ತಹಸೀಲ್ದಾರ್ಗಳಿಗೆ ಅರಿವಿದ್ರೆ ಮಾತ್ರ ಈ ಜಾತಿದ ಸರ್ಟಿಫಿಕೇಟ್ ಕೊಡ್ತಾನೆ, ಇಲ್ದ್ರೆ ಅವ್ನು ಕೊಡಲ್ಲ. ಕೊಡ್ಲಿಲ್ಲ ಅಂದ್ರೆ ಸ್ಕೂಲ್ಗೆ ಸೇರಿಸ್ತಾರೆ. ಅಲ್ಲ ಸರ್, ಡಾಕ್ಟರ್ CS ದ್ವಾರಕನಾಥ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಅಂದರೆ ನಿಮ್ಮ ಕೆಲಸ ಗೊತ್ತು, ನಿಮ್ಮ ವ್ಯಕ್ತಿತ್ವ ಗೊತ್ತು,
ರಾಜಕಾರಣಿಗಳಿಗಂತೂ ಚೆನ್ನಾಗಿ ಗೊತ್ತು. ನಿಮ್ಮ ಕಾರ್ಯವೈಖರಿಯನ್ನು ನೋಡಿಯೂ ಕೂಡ ನಿಮ್ಮ ಅಳಲು ಹೀಗಿದೆ, ನಿಮ್ಮ ಕೆಲಸ ಹೀಗಿದೆ ಅಂತ ಗೊತ್ತಿದ್ರು ಯಾಕೆ ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಇನ್ನೂ ಸಾಧ್ಯ ಆಗ್ತಾ ಇಲ್ಲ? ಸರ್, ನಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಹಾ ಅನೇಕ ಪ್ರಯತ್ನಗಳನ್ನು ನಾವು ಎಲ್ಲ ಸರ್ಕಾರಗಳಲ್ಲೂ ಕೂಡ ನಾನು ಮಾಡ್ತಲೇ ಬಂದಿದ್ದೀನಿ. CMಗಳು ಮೀಟ್ ಮಾಡ್ತೀನಿ, ವೆಲ್ಫೇರ್ ಮಿನಿಸ್ಟರ್ಸ್ ಮೀಟ್ ಮಾಡ್ತೀನಿ, IAS ಆಫೀಸರ್ಸ್ ಮೀಟ್ ಮಾಡ್ತೀನಿ. ಹೌದು. ಅವ್ರ ಸಮಸ್ಯೆಗಳು ಕೊಡ್ತಂತೆ ವಿತ್ ಡಾಕ್ಯುಮೆಂಟೇಶನ್ ಪ್ರೆಸೆಂಟ್ ಮಾಡ್ತೀವಿ. ನಮ್ಮದೇ ಒಂದು ಅಲೆಮಾರಿ ಬುಡಕಟ್ಟು ಮಹಾಸಭಾ ಅಂತ ಒಂದು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಸುಮಾರು 120 ಕಮಿಟಿಗಳನ್ನ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಅದು NGO ಅಲ್ಲ, ನಮ್ಮ ಕೈಯಿಂದ ನಮ್ಮ ಕೈಯಿಂದ ಖರ್ಚು ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಯಾರಿಂದ್ರೂ ದುಡ್ಡು ತಗೊಳ್ತಾ ಇಲ್ಲ, ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಅವ್ರಿಗೆ ನಾವೇ ರೆಪ್ರೆಸೆಂಟೇಷನ್ಸ್ನ ರೆಡಿ ಮಾಡಿಕೊಡ್ತೀವಿ, ಸರ್ಕಾರದ ಮುಂದೆ ಇಡ್ತೀವಿ. ಬಟ್ ಕೆಲವು ಸಾರಿ 1-2 ಸಾರಿ ಅವು ಕ್ಲಿಕ್ ಆಗ್ತವೆ. ಮೋಸ್ಟ್ ಆಫ್ ದ ಟೈಮ್ ಅದನ್ನ ರಿಜೆಕ್ಟ್ ಮಾಡಿರ್ತಾರೆ. ಮತ್ತೆ ಹೋಗ್ಬೇಕು, ಮತ್ತೆ ಜಗಳ ಮಾಡ್ಬೇಕು ಅವ್ರ ಹತ್ರ. ಪೇಷನ್ಸೇ ಹೋಗ್ಬಿಟ್ಟಿರುತ್ತೆ ನಮಗೆ. ಈ ಸಮುದಾಯಗಳನ್ನ ಕರೀಲಿಕ್ಕಾಗಲ್ಲ ಮತ್ತೆ ಮತ್ತೆ, ಯಾಕಂದ್ರೆ ಅವ್ರು ಹೊಟ್ಟೆಪಾಡು ಬಿಟ್ಟು ಬರೋಕ್ಕಾಗಲ್ಲ. ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ತೋರಿಸ್ಬೇಕು. ತೋರಿಸಿದ್ರು ಕೂಡ ಅವ್ರಿಗೆ ಪಂಚೇಂದ್ರಿಯ ಇದ್ದಿದ್ರೆ ಎಲ್ಲ ಕಾಣಿಸುತ್ತೆ. ಪಂಚೇಂದ್ರಿಯಗಳೇ ಇಲ್ದೇ ಇರೋಂಥವ್ರಿಗೆ ನೀವೇನು ತೋರಿಸ್ತೀರಿ? ಏನು ತೋರಿಸಿ ಅಂತ ಪ್ರಯೋಜನ ಹೇಳಿ? ಅಂದ್ರೆ ಅಷ್ಟು ಏನು ಚರ್ಮಗೆಟ್ಟವರು ಅಂತ. ಹೌದು ಹೌದು. ನಾನು ಈಗ ನಾನು ಸಂದರ್ಶನ ಮಾಡುವಾಗ ಯೋಚನೆ ಮಾಡ್ತಾ ಇದ್ದೆ, ಏನೇನು ಯಾವ್ಯಾವ ವಿಚಾರ ಬಗ್ಗೆ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಈ ವಿಚಾರ ಇದೆಲ್ಲ ಸರ್ಫೇಸ್ ಲೆವೆಲ್ ಅಲ್ಲಿ ಇದೀವಿ ಅನಿಸ್ತು ನನಗೆ. ಅಂದ್ರೆ ಇದು ಎಲ್ಲ ದೂರದ ಮಾತಿದು ಅನ್ನೋ ಥರ. ನಿಜ. ಈಗ ಈ ಸದ್ಯಕ್ಕೇನು ನಡೀತಾ ಇದೆಯಲ್ಲ ಸರ್, ಸೋ ಕಾಲ್ಡ್ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ, ಅಲ್ಲಿ ನಡೀತಾ ಇರುವಂತಹ ಕೆಸರೆರಚಾಟಗಳು, ಈಗ ಈ ಸಮೀಕ್ಷೆಯಲ್ಲಿ ನೀವು ಹೇಳಿದಂಥ ಪಂಗಡಗಳಿಗೆ ಏನಾದರೂ ಗೊತ್ತಿದೆಯಾ? ಅದು ಅರಿವಿದೆಯಾ? ಅಥವಾ ಅದು ಏನು ಆಗ್ಬೇಕಾಗಿದೆ? ಏನು ಕತೆ ಲಿಂಕ್ ಇದೆಯಾ? ಗೊತ್ತಿಲ್ಲ. ಈಗ ನೋಡಿ, ಇಲ್ಲಿ ಸಂಘಟಿತ ಜಾತಿಗಳು ಅವ್ರ ಸ್ವಾಮೀಜಿಗಳು, ಅವ್ರ ಲೀಡರ್ಗಳು ಹೇಳ್ತಾ ಇದ್ದಾರೆ, ಹಿಂಗೆ ಬರ್ಸಿ, ಹಿಂಗೆ ಮಾಡಿಸಿ, ಹಂಗೆ ಮಾಡಿಸಿ ಅಂತ. ಇವರು ಸಮೀಕ್ಷಕರು ಬಂದಾಗ ಇವರು ಟೆಂಟಲ್ಲೇ ಇರಲ್ವಲ್ಲ. ಇವತ್ತು ಈ ಟೆಂಟು, ನಾಳೆ ಇನ್ನೊಂದು ಟೆಂಟು. ಎಲ್ಲಿ ಅವ್ರು ನೋಡ್ತೀವಿ? ನಮಗೆ ಸಮಾಜ ಎಲ್ಲಿ ಸಾಧ್ಯ ಆಗತ್ತೆ? ಅವ್ರನ್ನ ಹೆಂಗೆ ಗುರುತಿಸ್ತೀರಿ ನೀವು? ಅವ್ರಿಗೆ ಹೋದಾಗ ಏನಾಗುತ್ತೆ, ಅವ್ರಿಗೂ ಒಂದು ಭಯಗಳೆಲ್ಲ ಕಾಡ್ತಾ ಇರುತ್ತೆ. ಈಗ ಆ ಸಮುದಾಯದ ಹೆಸರು ಇಲ್ಲದೆ ಇರೋದ್ರಿಂದ ಅಲ್ಲಿ ಹತ್ತಿರದಲ್ಲಿ ಯಾವ ಸಮುದಾಯ ಇದೆಯೋ ಅದ್ರ ಹೆಸರು ಬರ್ಸ್ಬಿಟ್ಟಿರ್ತಾರೆ. ಅದರಿಂದಾಗಿ ಅದು ಪೂರ್ತಿ ಮಿಸ್ಗೈಡ್ ಆಗಿರ್ತಾರೆ. ಆ ಸಮುದಾಯದ ಐಡೆಂಟಿಟಿನೇ ಗೊತ್ತಿಲ್ದಂಗೆ ಆಗ್ಬಿಡುತ್ತೆ. ನಾನು ಆಗಲೇ ಹೇಳ್ದಂಗೆ ಈಗ ಒಂದು ಸಮುದಾಯದ ಹೆಸರು ದಕ್ಕಲಿಗ ಆಯ್ತು. ಅದೇ ರೀತಿಯಲ್ಲಿ ಹೌದೌದು, ಹಲಾಲ್ ಕೋರ್ ಅಂತ ಒಂದು ಸಮುದಾಯ. ಬೈಗಳಾದು. ಈಗ ಹಲಾಲ್ ಕೋರ್ ಅಂತ ಬರ್ಸೋದು ಹೆಂಗ ಅವರು ಅಲ್ವಾ? ಅವನು ಸಮೀಕ್ಷೆಗೆ ಹೋದವ್ ನಗ್ತಾನೆ ಅವ್ರು ನೋಡಿದ್ರೆ. ಅದಕ್ಕೆ ಅಲ್ಲಿ ಯಾವ್ದೋ ಒಂದು ಹತ್ತಿರದಲ್ಲಿ ಯಾವ್ದೋ ಒಂದು ಹೆಸರು ಇರುತ್ತೆ, ಆ ಹೆಸರು ಬರ್ಸ್ಬಿಡ್ತಾನೆ. ಅಂದ್ರೆ ಅವರ ವೃತ್ತಿ ಏನು ಅಲ್ಲಿ? ಅವ್ರು ಇವಾಗ ಬಂಗಿಗಳು, ಅವರು ಕೂಡ ಮಲಬಾಯಿಸ್ತಾರೆ. ಆದ್ರೆ ಮುಸ್ಲಿಮ್ಸ್ ಅವರು ಮುಸ್ಲಿಂ ಬಂಗಿಗಳು. ಯಾವ ಭಾಗ? ಬೆಂಗಳೂರು ಸುತ್ತಮುತ್ತಾನೆ ಇದ್ದಾರೆ, ರಾಮನಗರ ಇದ್ದಾರೆ, ಚನ್ನಪಟ್ಟಣ ಇದ್ದಾರೆ, ಹಲಾಲ್ ಕೋರ್ಗಳು ಬಹಳ ಜನ ಇದ್ದಾರೆ. ಓಕೆ, ನಿಮ್ಮ ಪರಿಧಿಯಲ್ಲಿ ಅವ್ರಿಗೆ ಯಾವ ರೀತಿ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ಆಗಿದೆ ಇಲ್ಲಿವರೆಗೂ ನೀವು ಕಂಡ ಹಾಗೆ? ನೀವು ಈಗ ಅನೇಕ ಕಡೆ, ಈಗ ನಿಮ್ಮ ದಕ್ಕಲಿಗರದ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ. ಪ್ಲೀಸ್. ದಾವಣಗೆರೆ ಒಂದು ಸ್ಮಶಾನದ ಪಕ್ಕದಲ್ಲಿ ದಕ್ಕಲಿಗರು ಗುಡಿಸ್ಲಾಕೊಂಡಿದ್ದಾರೆ. ನಾನು ಅವ್ರ ಏರಿಯಾಗೆ ಹೋದೆ. ಅವ್ರು ಹೇಳಿದ್ರು, ನಾವು ಮೈನ್ ಸ್ಟ್ರೀಮ್ ಇದ್ರ ಜೊತೆಯಲ್ಲಿ ನಾವು ಬೇರೆಯೋಕೆ ಸಾಧ್ಯವೇ ಇಲ್ಲ, ಯಾವ ಜಾತಿಯವರು ನಮ್ಮನ್ನು ಮುಟ್ಟಿಸ್ಕೊಳ್ಳಲ್ಲ, ಇದು ಮಾಡಲ್ಲ, ನಮ್ಮನ್ನು ಅಸ್ಪೃಶ್ಯರಾಗಿ ನೋಡ್ತಾರೆ, ನಮ್ಮ ಹೆಣ ಹೂಳಕ್ಕೂ ಕೂಡ ಬಿಡಲ್ಲ, ಅಲ್ಲಿಂದ ಎತ್ತಿ ಬಿಸಾಕ್ತಾರೆ ಅಂತೇಳ್ಬಿಟ್ಟೆಲ್ಲ ಹೇಳಿದ್ರು. ಅಲ್ಲೊಂದು 10-15 ಜನ ಹೆಣ್ಮಕ್ಳು ಬಂದರು. ಹೆಣ್ಮಕ್ಳು ಬಂದಿದ್ದೆ, ನಮ್ಗೆ ಏನಾದರೂ ಬದುಕಲಿಕ್ಕೆ ಏನಾದರೂ ಮಾಡಿಕೊಡಿ ಅಂತ. ಏನು ಮಾಡ್ಬೋದು, ಅಲ್ಲಿ ಏನು ರಾ ಮೆಟೀರಿಯಲ್ ಇದೆ ಅಂತ ನೋಡಿದೆ. ಅಡಿಕೆ ಅಲ್ಲಿ ಭಾಳ ಬೆಳೆಯೋದ್ರಿಂದಾಗಿ ಅಡಿಕೆ ಎಲೆಗಳು ಅಲ್ಲಿ ಸಿಗ್ತವೆ, ಅಡಿಕೆ ಇವು, ಅದ್ರಲ್ಲಿ ತಟ್ಟೆ ಮಾಡ್ಬೋದು. ತಟ್ಟೆ ಮಾಡಿ ಅದನ್ನು ಇವರು ಮಾರಾಟ ಮಾಡ್ಬೋದು ಅಂತ ಅವರಿಗೆ ಒಂದಷ್ಟು ಟ್ರೈನಿಂಗ್ ಕೊಡಿಸ್ಲಿಕ್ಕೆ ಸಾಧ್ಯ ಆಯಿತು. ನಮ್ಮ ಇದರಿಂದ ಒಂದು ಟ್ರೈನಿಂಗ್ ಕೊಡಿಸ್ದೆ, ಒಂದು 10-15 ಜನ ಹೆಣ್ಮಕ್ಳಿಗೆ ಟ್ರೈನಿಂಗ್ ಕೊಡಿಸಿದ್ವಿ. ಕೊಡಿಸಿದ್ದಾದ್ಮೇಲೆ ತಟ್ಟೆ ಮಾಡೋದನ್ನ ಕಲ್ತ್ಕೊಂಡ್ರು. ರಾ ಮೆಟೀರಿಯಲ್ ತಗೊಂಡು ಅವ್ರಿಗೊಂದು ಮಿಷಿನ್ ಕೊಡಿಸಿದ್ವಿ. ಆ ರಾ ಮೆಟೀರಿಯಲ್ ತಗೊಂಡು ಅದನ್ನ ತಟ್ಟೆಗಳು ಮಾಡಿ 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 ಈಗ ಮಾರ್ತಾ ಇದ್ದಾರೆ. ಯಾರು ಅಸ್ಪೃಶ್ಯರು ಅವ್ರನ್ನ ಮುಟ್ಟಿಸ್ಕೊಳ್ಳಲ್ಲ ಅಂತಾರೋ ಅವರು ದಕ್ಕಲಿಗರು ಮಾಡಿರೋ ತಟ್ಟೆಗಳಲ್ಲಿ ಊಟ ಮಾಡ್ತಾ ಇದ್ದಾರೆ ಅಲ್ವಾ? ಪರಿವರ್ತನೆ ಹಿಂಗೆ ನಾವು ಮಾಡ್ಬೇಕಾಗಿರೋದು. ಸೂಪರ್ ಸರ್. ಅಲ್ಲ ಅಂದ್ರೆ ಅಟ್ಲೀಸ್ಟ್ ನಮ್ಗೆ ಒಂದು ಅವೇರ್ನೆಸ್ ಬೇಕಾಗಿದೆ ಅಲ್ಲ? ಎಸ್, ಅಂದ್ರೆ ಆ ತಟ್ಟೆ ಅನಿವಾರ್ಯ. ನಿಮ್ಗೆ ಆ ತಟ್ಟೆ ಎಲ್ಲಿ ಬಂದಿದೆ ಅಂತ ಗೊತ್ತಿಲ್ಲ,
ಊಟ ಮಾಡ್ತೀವಿ ನಾವು. ಅದು ದಕ್ಕಲಿಗರು ಮಾಡಿರೋ ತಟ್ಟೆ. ಯಾರನ್ನ ನೀವು ಇಷ್ಟು ವರ್ಷಗಳ ಕಾಲ ದೂರ ಇಟ್ಟಿದ್ರೆ ಮುಟ್ಟಬಾರ್ದು ಅಂತ ಅವ್ರು ಮಾಡಿಕೊಟ್ಟಿರೋ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ದೀರಿ. ಇದು ಈ ಪರಿವರ್ತನೆ ಈ ತರ ಆಗ್ಬೇಕು. ಇಂಥ ಕಾರ್ಯಕ್ರಮಗಳನ್ನ ಸರ್ಕಾರಗಳು ಹಾಕೋಬೇಕು. ಅಂದ್ರೆ ಸರ್ಕಾರಗಳಿಗೆ ಕಣ್ಣೇ ಇರಲ್ವಲ್ಲ, ಅವ್ರಿಗೊಂದು ಏನದು ಆ ಒಳಗಡೆ ತುಡಿತಾ ಇದ್ರೆ ಖಂಡಿತ ಕಾಣಿಸ್ತಾರೆ ಇವರೆಲ್ಲ. ಇವ್ರಿಗೆಲ್ಲ ಏನೇನು ಕಾರ್ಯಕ್ರಮ ಅದೆಲ್ಲ ಭಾಳ ಸಿಂಪಲ್ಲು. ನಿಮ್ಗೇನು 100 ಕೋಟಿ 1000 ಕೋಟಿ ಬೇಕಾಗಲ್ಲ. ಸಿಂಪಲ್, ಭಾಳ ಸಿಂಪಲ್ ಆಗಿ ನೀವು ಮಾಡ್ಕೊಡ್ಬೋದು ಅವ್ರಿಗೆ. ಈಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇದೆ, ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮ ಇದೆ, ದೇವರಾಜ ಅಭಿವೃದ್ಧಿ ನಿಗಮ ಇದೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇದೆ. ಈ ನಿಗಮಗಳಲ್ಲಿ ಎಷ್ಟು ಸಾಲ ಸೋಲ ಕೊಡ್ತಾ ಇದ್ದೀರಿ, ಎಷ್ಟು ಅನುದಾನ ಕೊಡ್ತಾ ಇದ್ದೀರಿ, ಎಷ್ಟು ತರಬೇತಿಗಳನ್ನು ಕೊಡ್ತಾ ಇದ್ದೀರಿ, ಅದೆಲ್ಲ ಯಾರಿಗೆ ಹೋಗ್ತಾ ಇದೆ? ನಾವು ಇವತ್ತವರೆಗೂ ಕೂಡ ಅದ್ರ ವಿವರಗಳನ್ನು ಕೇಳಿಲ್ಲ. ಅಕೌಂಟಬಿಲಿಟಿ ಇಲ್ಲ. ಅಲ್ಲಿ ಈ ಸಮುದಾಯಗಳಿಗೆ ಕೊಟ್ಟಿದ್ದು ಅಂದರೆ ಬದುಕ್ತಾವ. ಅವ್ರ ಊರಲ್ಲಿ ಸಿಗುವಂಥ ಯಾವುದೋ ಒಂದು ರಾ ಮೆಟೀರಿಯಲ್ ಇಟ್ಕೊಂಡು ಅವ್ರು ಏನೋ ಮಾಡಿಕೊಂಡು ಬದುಕೊಳ್ತಾರೆ. ಅವ್ರಿಗೆ ನಮ್ಮಂಗೆ ಭಾಳ ದುಡ್ಡು ಬೇಕಾಗಿಲ್ಲ. ಊಟಕ್ಕೆ ಆದರೆ ಸಾಕು ಅವ್ರಿಗೆ. ಅಂತ ಇದನ್ನು ಬದುಕಲಿಕ್ಕೆ ಸಾಧ್ಯ ಆಗತ್ತೆ. ಅದನ್ನು ಮಾಡೋದಕ್ಕೆ ಸರ್ಕಾರಗಳಿಗೆ ಒಂದು ಮನೋ ಇಚ್ಛೆ ಬೇಕು, ಒಂದು ಇಚ್ಛಾಶಕ್ತಿ ಬೇಕು ಅವ್ರಿಗೆ. ಅಲ್ಲ, ಇದನ್ನ ಯಾವಾಗ್ಲೂ ಕೇಳ್ತಾನೆ ಇರ್ತೀವಿ ಸರ್. ನಮಗೆ ಹೇಳ್ತೀವಿ, ಮಾತಾಡ್ತಾರೆ ಎಲ್ಲರೂ. ಸಾಮಾಜಿಕ ನಾಯಕ ಆಗಿ ನಾನು ಕಟ್ಟ ಕಡೆಯ ಮನುಷ್ಯನಿಗೋಸ್ಕರ ನಾನು ಅಲ್ಲ ಸರ್. ಈಗ ಸೋ ಕಾಲ್ಡ್ ಅಹಿಂದ ವರ್ಗಗಳ ನಾಯಕರಿಗೆಲ್ಲ ಇದು ಗೊತ್ತಿಲ್ವಾ? ಖಂಡಿತ ಗೊತ್ತಿದೆ. ನಾನು ಸೋ ಕಾಲ್ಡ್ ಅಂತ ಕರಿತೀನಿ. ನಿಜವಾಗ್ಲು ಗೊತ್ತಿದೆ. ಆದ್ರೆ ಆ ಕಾಳಜಿ ಅವರು ವೇದಿಕೆ ಮೇಲೆ ತೋರಿಸುವಂತ ಕಾಳಜಿ ಅವರ ಪ್ರಕ್ರಿಯೆಯಲ್ಲಿರ್ಬೇಕು, ಅವ್ರ ನಡವಳಿಕೆಯಲ್ಲಿ ಬೇಕು. ಅದಾದಾಗ ಈ ಸಮುದಾಯಗಳಿಗೆ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದ್ರೆ ಖಂಡಿತ ಮುಟ್ಟಲ್ಲ ಇದು. ಇಲ್ಲ ಸರ್, ಒಂದು ಮಾತಿದೆ. ಈಗ ಕಾಂಗ್ರೆಸ್ನವ್ರು ಬಹಳ ಹೇಳ್ಕೊಳ್ತಿರ್ತಾರೆ, ನಾವು ಹಿಂದುಳಿದವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ದಲಿತರ ಪರವಾಗಿ ಅಂತ ಹೇಳಿ. ಹಾಗಾಗಿ ಅವ್ರಿಗೆಲ್ಲ ಏನು ಹೇಳೋಕೆ ಬಯಸ್ತೀರಿ ನೀವು ಈ ಮೂಲಕ? ಅಲ್ಲ, ನಾನು ಕೇಳ್ತೀನಿ, ನೀವು ಅವರಿಗೆ ಪ್ರೋಗ್ರಾಮ್ಸ್ ಕೊಡ್ತೀರಿ. ಈಗ ಪಂಚ ಗ್ಯಾರಂಟಿಗಳು ಕೊಡ್ತೀರಿ. ಪಂಚ ಗ್ಯಾರಂಟಿಗಳು ಇವತ್ತು ಬೆಳಿಗ್ಗೆ ನಮ್ಮ ಆಫೀಸ್ಗೆ ನೀವು ಬಂದು ಹೋದಂಥ ಸಂದರ್ಭದಲ್ಲಿ ಫಕೀರ್ಗಳು ಅಂತ ಹೇಳ್ಬಿಟ್ಟು ಕಮಿಟಿಗಳು ಬಂದಿದ್ರು. ಅವರಲ್ಲಿ ಯಾರಿಗೂ ಪಂಚ ಗ್ಯಾರಂಟಿ ತಲುಪ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಫಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ, ಆಮೇಲೆ ರೇಷನ್ ಕಾರ್ಡ್ ಇಲ್ಲ, ಆಮೇಲೆ ಆಧಾರ್ ಕಾರ್ಡ್ ಇಲ್ಲ. ಅವ್ರಿಗೆ ಯಾರಿಗೂ ತಲುಪ್ತಾ ಇಲ್ಲ. ಅವರು ಹೆಂಗ್ ಅಪ್ರೋಚ್ ಮಾಡಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ. ಅನ್ಎಜುಕೇಟೆಡ್ಸ್, ಟೋಟಲಿ ಅನ್ಎಜುಕೇಟೆಡ್ಸ್. ಸಮುದಾಯದ ಹೆಸರು ಫಕೀರ್ ಅಂತ. ಆ ಸಮುದಾಯಗಳವರು ಅಪ್ರೋಚ್ ಮಾಡಬೇಕಾದ್ರೆ ಏನು ಮಾಡ್ಬೇಕು ಅವ್ರು ನಂದು ಗೊತ್ತಿಲ್ಲ ಅವ್ರಿಗೆ. ಇದು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪಂಚ ಗ್ಯಾರಂಟಿಗಳನ್ನು ನಮ್ಮ ಇವರೆಲ್ಲರೂ ತಗೊಳ್ತಾ ಇದ್ದಾರೆ, ನಮ್ಮ ಸುತ್ತಲಿರೋರು ತಗೊಳ್ತಾ ಇದ್ದಾರೆ, ನಾವು ತಗೊಳ್ತಾ ಇಲ್ವಲ್ಲ ಅಂತ ಅವ್ರಿಗೆ ಯಾಕೆ ಸಿಗ್ತಾ ಇಲ್ಲ ಅದು ಗೊತ್ತಾಗ್ತಾ ಇಲ್ಲ. ರೇಷನ್ ಇದು ಕಾರ್ಡ್ ಬೇಕು ಅಂತ ಕೇಳಿದ್ರೆ ಅವ್ರು ಏನೋ ಒಂದು ಡೇಟ್ ಕೊಡ್ತಾರೆ, ಏನೇನೋ ಡೀಟೇಲ್ಸ್ ಕೇಳ್ತಾರೆ. ಡೀಟೇಲ್ಸ್ ಇವ್ರ ಹತ್ರ ಇರಲ್ಲ. ಜಾತಿ ಸರ್ಟಿಫಿಕೇಟ್ ಕೇಳ್ತಾರೆ, ಜಾತಿ ಸರ್ಟಿಫಿಕೇಟ್ ಇವ್ರ ಹತ್ರ ಇರಲ್ಲ. ಜಾತಿ ಸರ್ಟಿಫಿಕೇಟ್ ಇವ್ರ ಹತ್ರ ಯಾಕಿಲ್ಲ ಅಂತ ಹೇಳಿದ್ರೆ ತಹಸೀಲ್ದಾರ್ಗೆ ಗೊತ್ತಿಲ್ಲ ಇಂಥ ಜಾತಿ ಇದೆ ಅಂತ. ಇವತ್ತು ಅವ್ರದ್ದೆಲ್ಲರದ್ದು ರೆಪ್ರೆಸೆಂಟೇಷನ್ ತಗೊಂಡಿದ್ದೀನಿ. ಇನ್ನು ಫಾಲೋ ಅಪ್ ಮಾಡ್ತೀನಿ ನಾನೀಗ. ಫಾಲೋ ಅಪ್ ಮಾಡಿ ಅವರಿಗೆ ಆ ಪಂಚ ಗ್ಯಾರಂಟಿಗಳು ಕೊಡಿಸೋವರೆಗೂ ಬಿಡಲ್ಲ. ಸೂಪರ್ ಸರ್. ದಟ್ ವಿ ಹ್ಯಾವ್ ಟು ಡೂ ದಟ್. ಅದು ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ನನಗೊಂದು ಹೊಟ್ಟೆ ಪಾಠ ಇರುತ್ತೆ, ನನಗೊಂದು ಜೀವನ ಇರುತ್ತೆ. ಅದನ್ನ ಮಾಡಿಕೊಂಡೇ ಇದನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನನ್ನ ಜೊತೆಲಿ ಒಂದಷ್ಟು ಜನ ಪಾಪ ಕೆಲಸ ಮಾಡುವಂತಹ ಇವ್ರು ಇರ್ತಾರೆ. ಪಾಪ ಕೆಲವ್ರು ಇದ್ದಾರೆ, ಅವರು ಅದು ಬೆರಳೆಣಿಕೆ ಅಷ್ಟು ಜನನೇ, ಭಾಳ ಜನ ಏನಿಲ್ಲ. ಅವ್ರು ನಮ್ಮ ಜೊತೆಲಿ ಕೆಲಸ ಮಾಡ್ತಾರೆ. ಹಾಗಾಗಿ ಇವ್ರಿಗೆ ಒಂದು ಸ್ವಲ್ಪ ರೀಚ್ ಮಾಡಿಸ್ಲಿಕ್ಕೆ ಸಾಧ್ಯ ಆಗತ್ತಾ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಇದು ಟೋಟ್ಲಿ ಆಗಬೇಕಾದ್ರೆ ಸ್ಟೇಟ್ ಮಸ್ಟ್ ಟೇಕ್ ದ ಇನಿಷಿಯೇಟಿವ್. ಸ್ಟೇಟ್ ಇನಿಷಿಯೇಟಿವ್ ತಗೋಬೇಕು. ನಾನು ಹೇಳುವಂಥದ್ದು, ನೀವು ಬರೀ ಪ್ರೋಗ್ರಾಮ್ಸ್ ಕೊಟ್ಟರೆ ಆಗಲ್ಲ. ಪ್ರೋಗ್ರಾಮ್ಸು ಟೆಂಪರರಿ, ಅನುಷ್ಠಾನ ಆಗಬೇಕು. ನೀವು ಕೊಡಬೇಕಾಗಿರೋದು ಶಾಸನಗಳನ್ನು, ಲೆಜಿಸ್ಲೇಷನ್ಸ್ ಕೊಡ್ಬೇಕು. ನೀವು ಲೆಜಿಸ್ಲೇಷನ್ ಮೂಲಕ ಕೊಟ್ಟಿದ್ದು ಅಂತ ಹೇಳಿದ್ರೆ ಅದನ್ನ ನಾಳೆ ಸರ್ಕಾರ ಬಂದ್ರು ಕೂಡ ಅದನ್ನ ತೆಗಿಲಿಕ್ಕಾಗಲ್ಲ. ಬೇರೆ ಯಾವುದೇ ಸರ್ಕಾರ ಈಗ ಹಾವನೂರು ಕಮಿಷನ್ ಅದು ಇಂಪ್ಲಿಮೆಂಟೇಷನ್ ದೇವರಾಜ್ ಮಾಡಿದ್ರು. ಇವತ್ತು ಅದನ್ನ ತೆಗಿಲಿಕ್ಕಾಗಲ್ಲ, ಯಾಕಂದ್ರೆ ಅವರು ಶಾಸನದ ಮೂಲಕ ಕೊಟ್ಟರು. ಅದು ಪ್ರೋಗ್ರಾಮ್ ಆಗಿದ್ದಿದ್ರೆ ಚೇಂಜ್ ಮಾಡ್ತಾ ಇದ್ರು. ಈಗ ಪಂಚ ಗ್ಯಾರಂಟಿಗಳು ಪ್ರೋಗ್ರಾಮ್ ಆಗಿರೋದ್ರಿಂದ ನಾಳೆ ಇನ್ನೊಂದು ಸರ್ಕಾರ ಅದನ್ನ ಚೇಂಜ್ ಮಾಡ್ಬೋದು. ಅದನ್ನ ಶಾಸನವನ್ನ ಕೊಡ್ಬೇಕು ನೀವು. ಅಲ್ಲ ಸರ್, ಈ ಮುಂಚೆ ಈ ಹಿಂದಿನ ಜಾತಿ ಸಮೀಕ್ಷೆಗಳ ಬಗ್ಗೆ ಬಹಳಷ್ಟು ಚರ್ಚೆ ಕೂಡ ನಡೀತಾನೆ ಇರ್ತವೆ. ಅಂದ್ರೆ ಅದರಲ್ಲಿ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಆತರ ಆಗ್ತಾ ಇದ್ದಾವ? ಅವಾಗೆಲ್ಲ ಇದೆಲ್ಲ ನೀವು ಹೇಳೋ ವಿಚಾರಗಳೆಲ್ಲ ಗಣನೆಗೆ ಬಂದಿರ್ಲಿಲ್ವಾ? ನೋಡಿ, ಜಾತಿ ಸಮೀಕ್ಷೆಯ ಆರಂಭ ಆಗಿದ್ದು ನಾನು ಚೇರ್ಮನ್ ಆಗಿದ್ದಂಥ ಸಂದರ್ಭದಲ್ಲಿ. ಅಲ್ಲಿವರೆಗೂ ಜಾತಿ ಸಮೀಕ್ಷೆ ಬಂದಿರಲಿಲ್ಲ.
ಆಗ ಇಂಡಿಯಾ ಗೌರ್ಮೆಂಟ್ ಏನು ಮಾಡ್ತು, ಇಡೀ ಸಾಮಾಜಿಕ ನ್ಯಾಯದ ಇಶ್ಯೂನಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಕಮಿಷನ್ಗೆ 21.5 ಕೋಟಿ ಹಣವನ್ನು ಮಂಜೂರು ಮಾಡ್ತು. ಆಗ ಸಿದ್ದರಾಮಯ್ಯನವರು ಡೆಪ್ಟಿ ಸಿ ಎಂ ಆಗಿದ್ರು. ಅವರು 1 ಕೋಟಿ ಹಣವನ್ನು ನಮಗೆ ಕೊಟ್ಟರು. ಜಾತಿ ಸಮೀಕ್ಷೆಯ ಆರಂಭ ಮಾಡಿದ್ವಿ. ಆರಂಭ ಹೆಂಗೆ ಅಂತಂದರೆ, ಮೊದಲು ಕ್ವಶನೇರ್ ಮಾಡಬೇಕು ಅಂತ ಹೊರಟ್ವಿ. ಕ್ವಶನೇರ್ ಮಾಡಬೇಕಾದ್ರೆ ಯಾರು ನಮ್ಮಂಥವ್ರು ಯಾರೋ 2-3 ಕುತ್ಕೊಂಡು ಕ್ವಶನೇರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಎಥ್ನೋಗ್ರಾಫರ್ಸ್ ಇರಬೇಕು, ಎಕನಾಮಿಕ್ಸ್ ಇರಬೇಕು, ಆಮೇಲೆ ಪಬ್ಲಿಕ್ ಇಂಟೆಲೆಕ್ಚುಯಲ್ಸ್ ಇರಬೇಕು, ಸೋಷಿಯಾಲಜಿಸ್ಟ್ ಇರಬೇಕು, ಪೊಲಿಟಿಕಲ್ ಸೈನ್ಸ್ ಗೊತ್ತಿರುವಂಥವ್ರು ಇರಬೇಕು. ಇಂಥವ್ರನ್ನ ಸುಮಾರು 150 ಜನ ಕರೆದು ಹಂಪಿ ವಿಶ್ವವಿದ್ಯಾಲಯದಲ್ಲಿ 3 ದಿನಗಳ ಕಾಲ ಒಂದು ವರ್ಕ್ಶಾಪ್ ಮಾಡಿದ್ವಿ. ಆ ವರ್ಕ್ಶಾಪಲ್ಲಿ 55 ಪ್ರಶ್ನೆಗಳನ್ನು ನಾವು ರೂಪಿಸಿದ್ವಿ. ಆ ಪ್ರಶ್ನೆಗಳೇ ಇವತ್ತಿಗೂ ಇರೋದು. ಇವರೊಂದು ಸ್ವಲ್ಪ ಅದನ್ನ ಚೇಂಜಸ್ ಮಾಡ್ಕೊಂಡಿರ್ಬೋದು, ಇದು ಮಾಡಿರ್ಬೋದು. ನಾವು ಮಾಡಿದಂತಹ ಅಥವಾ ನನ್ನ ಕಮಿಷನ್ ಮಾಡಿದಂಥ ಕ್ವಶನೇರೇ ಇವತ್ತಿಗೂ ಕೂಡ ನಡೀತಾ ಇರೋದು. ಅಲ್ಲಿಂದ ಶುರುವಾಯ್ತು ನಮ್ಮ ಕೆಲಸ. ಅಷ್ಟೊತ್ತಿಗೆ ನನ್ನ ಟರ್ಮ್ ಮುಗೀತು. ಸರ್, ಜಾತಿ ಗಣತಿ ಕೇಂದ್ರ ಸರ್ಕಾರ ಮಾತ್ರ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರಲ್ಲ? ಇಲ್ಲ. ಅದು ಆ್ಯಕ್ಚುಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಇದೆಯಲ್ಲ, ಆ ಕಮಿಷನ್ ಅನ್ನ ಮಾಡಿರುವಂಥದ್ದು ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ಸ್ ಮೇಲೆ. ಈಗ ನಿಮ್ಮನ್ನು ಕೇಳಿದ್ರೆ, ಈಗ ನೀವು ಹೇಳ್ತೀರಾ ಹಾವನೂರು ಕಮಿಷನ್ನು, ಚೆನ್ನಪರೆಡ್ಡಿ ಕಮಿಷನು, ದ್ವಾರಕಾನಾಥ್ ಕಮಿಷನ್ನು ಅಂತ ನಮ್ಮ ಹೆಸರುಗಳೆಲ್ಲ ಹೇಳ್ತೀರಾ. ಹಂಗೆ SC ಕಮಿಷನ್ ಹೇಳಿ ಅಂದ್ರೆ ನೀವು ಹೇಳಕ್ಕಾಗಲ್ಲ. ಮೈನಾರಿಟಿ ಕಮಿಷನ್ ಅಂದ್ರೆ ಹೇಳಕ್ಕಾಗಲ್ಲ. ವಿಮೆನ್ ಕಮಿಷನ್ ಕೇಳಿದ್ರೆ ಹೇಳಕ್ಕಾಗಲ್ಲ. ಇಲ್ಲ, ಅವ್ಯಾವುದು ಕೂಡ ಈ ಕಮಿಷನ್ ರಿಪೋರ್ಟ್ಸ್ ಕೊಟ್ಟಿರಲ್ಲ. ಈ ಕಮಿಷನ್ ಅನ್ನ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅಂತ ಯಾಕೆ ಕರೀತೆ ಅಂತಂದ್ರೆ, ದಿಸ್ ಕಮಿಷನ್ ಇಸ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ದಿ ಡೈರೆಕ್ಷನ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಅದಕ್ಕೋಸ್ಕರ ಇದು ಪರ್ಮನೆಂಟ್ ಕಮಿಷನ್ ಅಂತ. ಈ ಕಮಿಷನ್ ಮಾತ್ರನೇ ಜುಡಿಷಿಯಲ್ ಸ್ಟೇಟಸ್ ಇರುವಂತದ್ದು. ಇದು ಬಹಳ ಇಂಪಾರ್ಟೆಂಟ್. ಬೇರೆ ಕಮಿಷನ್ಗಳಿಗೆ ಈ ತರ ಸ್ಟೇಟಸ್ ಇರಲ್ಲ. ಅಲ್ಲ ಸರ್, ಇದರಲ್ಲಿ ಒಂದು ಕ್ಲಾರಿಫೈ ಮಾಡಿ. ರಾಜ್ಯ ಸರ್ಕಾರಕ್ಕೆ ಜಾತಿ ಸಮೀಕ್ಷೆ ಮಾಡೋ ಅಧಿಕಾರ ಇಲ್ಲ, ಕೇಂದ್ರ ಸರ್ಕಾರ ಅದನ್ನ ಮಾಡಬಹುದು ಅನ್ನೋ ಒಂದು ಮಾತು ಇಲ್ಲ. ಅದನ್ನ ಹೇಳ್ತೀನಿ ನಾನು. ಆಗ ಏನಾಯ್ತು, ಆಗ ರಾಜ್ಯ ಸರ್ಕಾರಗಳಿಗೂ ಅವಕಾಶವನ್ನು ಮಾಡಬೇಕು ಅಂತೇಳಿ ಆ ಜಡ್ಜ್ಮೆಂಟ್ ಅಲ್ಲಿ ಕೊಟ್ಟರು. ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಜಡ್ಜ್ಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಗಳಿಗೂ ಅಧಿಕಾರ ಕೊಡಬೇಕು ಅಂತ ಕೊಟ್ಟರು. ಆವಾಗಲಿಂದ ಮಾಡಬಹುದಾಗಿತ್ತು, ಆದ್ರೆ ಯಾರು ಮಾಡ್ಲಿಲ್ಲ. ಅದಕ್ಕೋಸ್ಕರ ಕರ್ನಾಟಕ ದುಡ್ಡು ಕೊಟ್ಟಿದ್ರಿಂದ ಕೇಂದ್ರ ಸರ್ಕಾರ ಅದು ಇವರು ಯಾರೋ ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ ಇದು ಚಾಲನೆ ತಗೊಳ್ತು. ಆಮೇಲೆ ಚಾಲನೆ ತಗೊಳ್ತು. ನನ್ನ ಕಮಿಷನ್ ಮುಗಿದೋಯ್ತು. ನನ್ನ ಕಮಿಷನ್ ಮುಗಿದ ಮೇಲೆ ಸರಿಯಾಗಿ ಕಮಿಷನ್ ಚೇರ್ಮನ್ಗಳು ಯಾರು ಬರಲಿಲ್ಲ, ಆಮೇಲೆ ಯಾರು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಆಮೇಲೆ ಸಿದ್ದರಾಮಯ್ಯನವರು ಬಂದರು, ಅವರು ಕಮಿಷನ್ ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಆದರೆ ನಿಮ್ಗೆ ಗೊತ್ತಿದೆ, ಆ ಕಮಿಷನ್ನು ಕಾಂತರಾಜ್ ಅವರು ರಿಪೋರ್ಟೇ ಕೊಡಲಿಲ್ಲ ಅವ್ರ ಕಡೆಗೂ ಕೂಡ. ಅವ್ರು 2 ಟರ್ಮ್ಸ್ ಇದ್ರು. ರಾಜಕೀಯ ಪ್ರೇರಿತವಾಗಿ ವರದಿಸಿ ಅಲ್ಲ, ಅದು ರಾಜಕೀಯ ಪ್ರೇರಿತವಾಗಿ ಅಂತ ಹೇಳಲಿಕ್ಕಾಗಲ್ಲ. ಬಟ್ ನನಗೆ ಹೇಳುವಂಥದ್ದು ಅವ್ರ ಕಾಳಜಿಗಳು ಇರಬೇಕು ಅಂತ ಹೇಳ್ಬಿಟ್ಟು. ಯಾಕಂದ್ರೆ 2 ಟರ್ಮು ಒಬ್ಬ ಚೇರ್ಮನ್ ಇರ್ತಾರೆ ಅಂತಂದ್ರೆ ಅವರು ರಿಪೋರ್ಟೇ ಕೊಡಲ್ಲ ಅಂದ್ರೆ ಏನು. ಆಮೇಲೆ ಜಯಪ್ರಕಾಶ್ ಹೆಗಡೆ ಬಂದ್ರು. ಅವ್ರೇನ್ ಮಾಡಿದ್ರು, ಕಾಂತರಾಜ್ ರಿಪೋರ್ಟ್ ನಾನು ಕೊಡ್ತಾ ಇದಾರೆ ಅಂತ ತಿಳ್ಕೊಂಡ್ರು ಜನ. ಅವ್ರೇನ್ ಹೇಳಿದ್ರು, ನಾನು ಕಾಂತರಾಜ್ ರಿಪೋರ್ಟ್ ಕೊಡ್ತಾ ಇಲ್ಲ, ಜಯಪ್ರಕಾಶ್ ಹೆಗಡೆ ರಿಪೋರ್ಟ್ ಕೊಡ್ತಾ ಇದ್ದೀನಿ. ಹಂಗಾದ್ರೆ ಕಾಂತರಾಜ್ ರಿಪೋರ್ಟ್ ಏನಾಯ್ತು ಇವತ್ತು? ಅಲ್ಲ, ಅದು ಕಳೆದೋಯ್ತು ಅಂತ ಹೇಳ್ತಾರೆ. ಅದನ್ನೇ ನಾನು ಕೇಳ್ತಾ ಇರೋದು, ಎಲ್ಲೋಯ್ತು ಹಂಗಾದ್ರೆ? ಆ ರಿಪೋರ್ಟ್ ಇರ್ಬೇಕಲ್ಲ. ಹಂಗಾದ್ರೆ ಆ ರಿಪೋರ್ಟ್ ನ ಸರ್ಕಾರದ ಇದ್ರಲ್ಲಿ ಪರದೆಯಲ್ಲೇ ಇರ್ಬೇಕಲ್ವಾ, ಅದು ಸುಪರ್ದ್ನಲ್ಲಿ ಇರ್ಬೇಕಲ್ವಾ? ಅದು ಅದಕ್ಕೆ ಫಾರ್ ವಾಟ್ ರೀಸನ್ ಅಂತ, ಯಾವ ಕಾರಣಕ್ಕೋಸ್ಕರ? ಇಲ್ಲ, ರೀಸನ್ಸ್, ಪೊಲಿಟಿಕಲ್ ರೀಸನ್ಸ್ ಏನೇನೋ ಇರ್ಬೋದು, ಬೇರೆ ಬೇರೆ ರೀಸನ್ಸ್ ಇರ್ಬೋದು, ಸಾಧ್ಯತೆಗಳಿದ್ದಾವ. ಪಾಸಿಬಲ್. ಆದ್ರೆ ಆ ರಿಪೋರ್ಟು ಅದು ಪಬ್ಲಿಷ್ ಆಗದೆ ಇರುವಂತದ್ದು. ಜಯಪ್ರಕಾಶ್ ಹೆಗಡೆ ಕೊಟ್ಟಂತ ರಿಪೋರ್ಟು ಅದು ಕಾಂತರಾಜ್ ರಿಪೋರ್ಟಾ, ಜಯಪ್ರಕಾಶ್ ಹೆಗಡೆ ರಿಪೋರ್ಟಾ ಅನ್ನುವಂತ ಗೊಂದಲದಲ್ಲಿರುವಂತದ್ದು. ಆ ರಿಪೋರ್ಟ್ಗೆ ಅವ್ರು ತಗೊಂಡಿರುವಂತ ಅಂಕಿಅಂಶ ಸರಿ ಇದೆಯಾ ಇಲ್ವಾ ಅನ್ನುವಂಥದ್ದು. ಈ ಪ್ರಶ್ನೆಗಳೆಲ್ಲ ಬಂದ ನಂತರ ಏನಾಯ್ತು, ಅದ್ರ ಮೇಲೆ ನಂಬಿಕೆ ಕಡಿಮೆ ಆಗೋಕೆ ಶುರುವಾಯ್ತು ಸೆನ್ಸಸ್ ಬಗ್ಗೆ. ಯಾಕಂದ್ರೆ ಈಗಾಗಲೇ 2 ರಿಪೋರ್ಟ್ಗಳು ಕೊಟ್ಟರು ಕೂಡ, 3 ರಿಪೋರ್ಟ್ಗಳು ಕೊಟ್ಟರು. ಈಗ ನಾಗಮೋಹನ್ ದಾಸ್ ರಿಪೋರ್ಟ್ ಬಂತು ಒಳ ಮೀಸಲಾತಿ ಬಗ್ಗೆ. ಈ ಯಾವುದನ್ನು ಇಂಪ್ಲಿಮೆಂಟ್ ಮಾಡ್ಲೇ ಇಲ್ವಲ್ಲ. ಅಂದ್ರೆ ಅದು ಗ್ರೌಂಡ್ ರಿಯಾಲಿಟಿಗೆ ಹತ್ರ ಇರ್ಲಿಲ್ಲ ಅಂತನ? ಅಲ್ಲ, ಗ್ರೌಂಡ್ ರಿಯಾಲಿಟಿಗೆ ಹತ್ರ ಇದೆಯಾ ಅಲ್ಲ ಅನ್ನೋದು ರಿಪೋರ್ಟ್ ನ ನೀವು ಪಬ್ಲಿಷ್ ಮಾಡಿದ್ಮೇಲೆ, ಚರ್ಚೆ ಆದ್ಮೇಲೆ ಗೊತ್ತಾಗುತ್ತೆ. ಚರ್ಚೆನೇ ಆಗ್ಲಿಲ್ವಲ್ಲ. ಚರ್ಚೆ ಆಗಿ ಅದು ಗ್ರೌಂಡ್ ರಿಯಾಲಿಟೀಸ್ ಹತ್ರ ಇದೆಯಾ ಇಲ್ವಾ, ಅದರಲ್ಲಿರುವಂತ ಎಂಫರಿಕಲ್ ಡೇಟಾ ಕರೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋಂಥ ಪ್ರಶ್ನೆಗಳಿಲ್ಲ. ನನ್ನ ಪ್ರಶ್ನೆ ಏನಾಗಿತ್ತು ಅಂದ್ರೆ, ಅನೌನ್ಸ್ ಮಾಡ್ಲಿಕ್ಕೆ ಮುಂಚೆನೆ
ಅದನ್ನು ಗಮನಿಸಿರ್ತಾರೆ, ಅಲ್ಲೇನೋ ಹೆಚ್ಚು ಕಮ್ಮಿ ಇಲ್ಲ ಆಗಿರ್ಲಿಲ್ಲ. ಅದು ಕಮಿಷನ್ ಪರಿಧಿಯಲ್ಲಿರುತ್ತೆ, ಕಮಿಷನ್ ಸುಪರ್ದಿರುತ್ತೆ, ಸರ್ಕಾರ ಸುಪರ್ದಿಗೆ ಹೋಗಿರಲ್ಲ. ಅಫಿಷಿಯಲ್ ಆಗಿ ಕಮಿಷನ್ ಸರ್ಕಾರಕ್ಕೆ ಕೊಟ್ಟ ಮೇಲೆ ಸರ್ಕಾರ ಅದನ್ನ ಚರ್ಚೆಗೆ ಬಿಡ್ಬೇಕು. ಅದಕ್ಕೋಸ್ಕರ ನಾನೇನ್ ಮಾಡಿದೆ ಗೊತ್ತಾ, ನನ್ನ ಕಮಿಷನ್ ರಿಪೋರ್ಟ್ನ ಇದೆಲ್ಲ ಕನ್ಸೀಲ್ಡ್ ರಿಪೋರ್ಟ್ಸ್ ಅಂದ್ರೆ ಮುಚ್ಚಿದ ವರದಿಗಳು, ನನ್ನ ಕಮಿಷನ್ ರಿಪೋರ್ಟ್ನ ತೆರೆದ ವರದಿ ಅಂತ ಕೊಟ್ಟೆ. ಓಪನ್ ರಿಪೋರ್ಟ್ ಫಾರ್ ದ ಪೀಪಲ್. ಯಾಕಂದ್ರೆ ಪೀಪಲ್ಸ್ ದುಡ್ಡಲ್ಲಿ ಸರ್ಕಾರ ಸರ್ಕಾರ ಎಷ್ಟು ಇಂಪಾರ್ಟೆಂಟ್, ನನ್ನ ಜನನೂ ಅಷ್ಟೇ ಇಂಪಾರ್ಟೆಂಟ್. ಸುಮಾರು 150 ಸಿಡಿಗಳ ಮಾಡಿ ಹಂಚಿಬಿಟ್ಟೆ ಆ ಸಂದರ್ಭದಲ್ಲಿ ಪ್ರೆಸ್ ಕಾನ್ಫರೆನ್ಸ್. ಪಬ್ಲಿಕ್ ಎಲ್ಲ ಪಬ್ಲಿಕ್ ಗೊತ್ತು ನನ್ನ ರಿಪೋರ್ಟ್ ಅಲ್ಲಿ ಏನಿದೆ ಅಂತ. ಅಲ್ಲೇ ಅಲೆಮಾರಿಗಳಿಗೆ ಏನೇನ್ ಮಾಡಿದ್ದಾರೆ, ದೇವದಾಸಿಯರಿಗೆ ಏನೇನ್ ಮಾಡಿದ್ದಾರೆ, ಆಮೇಲೆ ಇವರು ಸೆಕ್ಸ್ ವರ್ಕರ್ಸ್ಗೆ ಏನೇನ್ ಮಾಡಿದ್ದಾರೆ ಅನ್ನೋದೆಲ್ಲ ಚರ್ಚೆ ಆಗೋಕ್ ಶುರುವಾಗಿದ್ದು ನನ್ನ ರಿಪೋರ್ಟ್ ಓಪನ್ ರಿಪೋರ್ಟ್ ಆಗಿರೋದ್ರಿಂದ. ಅದು ಇಂಪ್ಲಿಮೆಂಟ್ ಆಗಿಲ್ಲ, ಅದು ಬೇರೆ ಪ್ರಶ್ನೆ, ಆದ್ರೆ ಚರ್ಚೆಯಲ್ಲಿದೆ ಅದು. ಹಾಗೆ ನಾನು ಈಗಲೂ ಹೇಳೋದೇನಂದ್ರೆ ಅದನ್ನ ಓಪನ್ ರಿಪೋರ್ಟ್ ಆಗಿ ಕೊಡ್ಬೋದಾಗಿತ್ತು ಇವರಲ್ಲ. ಇಲ್ಲ, ಫೈನ್ ಸರ್. ಅಂದ್ರೆ ಇಲ್ಲಿ ಈ ಜಾತಿ ಮಾಹಿತಿ ಅನ್ನೋದು ಅವರ ಕಲ್ಯಾಣಕ್ಕಿಂತ ಹೆಚ್ಚಾಗಿ ಮತ ಬ್ಯಾಂಕ್ಗಳಾಗಿ ಕನ್ವರ್ಟ್ ಆಗ್ತವೆ ಅನ್ನೋ ಒಂದು ದೊಡ್ಡ ಮಾತಿದೆ. ಅಂದ್ರೆ ರಾಜಕಾರಣ ಅಥವಾ ರಾಜಕೀಯ ವ್ಯಕ್ತಿಗಳು ಈ ನ್ಯಾಯವನ್ನು ಮರೆ ಮಾಚ್ತಾ ಇದ್ದಾರೆ ಅಥವಾ ರಾಜಕಾರಣ ಮರೆ ಮಾಚುತ್ತೆ ಅಂತ ಹೇಳ್ತೀರಾ? ಖಂಡಿತ ನನಗೂ ಕೂಡ ಹಂಗೆ ಅನಿಸ್ತಾ ಇದೆ. ಯಾಕೆ ಅಂತ ಕೇಳಿದ್ರೆ ಈಗ ಅದು ಯೂಸ್ಗಿಂತಲೂ ಮಿಸ್ಯೂಸೇ ಜಾಸ್ತಿ ಆಗ್ತಾ ಇದೆ ಅನಿಸ್ತಾ ಇದೆ. ಈಗ ನಮಗೆ ಬೇಕಾಗಿದ್ದೇನು ಯಾರಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ವೋ ಅವರನ್ನ ಗುರುತಿಸಿ ನಾವು ಪ್ರಾತಿನಿಧ್ಯವನ್ನ ಕೊಡಬೇಕು ಅನ್ನುವಂಥದ್ದು ಇಡೀ ಸಮೀಕ್ಷೆಯ ಉದ್ದೇಶ ಆಯ್ತಿತ್ತು. ಇದುವರೆಗೂ ಯಾರಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ವೋ ಅವ್ರಿಗೆ ಪ್ರಾತಿನಿಧ್ಯವನ್ನು ಕೊಡಬೇಕು. ಯಾರು ಹೆಚ್ಚು ಪ್ರಾತಿನಿಧ್ಯವನ್ನು ತಗೊಂಡಿದಾರೋ, ಅವರ ಸಮುದಾಯಕ್ಕಿಂತ ಹೆಚ್ಚು ಪ್ರಾತಿನಿಧ್ಯ ತಗೊಂಡಿದಾರೋ ಅವ್ರನ್ನ ಇದರಲ್ಲಿ ಜನರಲ್ ಸೇರಿಸ್ಬೇಕು. ಆಕ್ಟ್ ಹೇಳೋದೇ ಅದನ್ನ. ಹೌದಾ? ಯಾರು ಅವರ ಸಮುದಾಯದ ಜನಸಂಖ್ಯೆಗಿಂತಲೂ ಹೆಚ್ಚು ಪ್ರಾತಿನಿಧ್ಯವನ್ನು ಪಡೆದಿದ್ದಾರೋ ಅವ್ರನ್ನ ನೀವು ಜನರಲ್ ಸೇರಿಸಿ, ಯಾರು ಪಡೆದಿಲ್ವೋ ಅವ್ರನ್ನ ಆ ಜಾಗಕ್ಕೆ ತಗೊಂಡ್ಬನ್ನಿ. ಕುಡ್ ಯು ಎಲಾಬ್ರೇಟ್ ಮೋರ್ ಸರ್? ಅಂದ್ರೆ ಅದನ್ನ ಹೇಗೆ? ಈಗ ಹೇಗೆ ಅಂತ ಹೇಳಿದ್ರೆ, ಈಗ ಕೆಲವು ಸಮುದಾಯಗಳು ಪೊಲಿಟಿಕಲಿ ಬಹಳ ಸ್ಟ್ರಾಂಗ್ ಆಗಿರ್ತವೆ. ಪೊಲಿಟಿಕಲಿ ಬಹಳ ಸ್ಟ್ರಾಂಗ್ ಆಗಿರುವಂತವ್ರು ಮತ್ತು ಸಂಘಟನಾತ್ಮಕವಾಗಿರ್ತವೆ. ಅವ್ರಿಗೆ ಮಠಗಳಿರ್ತವೆ, ಮೆಡಿಕಲ್ ಕಾಲೇಜುಗಳಿರ್ತವೆ, ಇಂಜಿನಿಯರಿಂಗ್ ಕಾಲೇಜುಗಳಿರ್ತವೆ. ಅವರು ಬಹಳ ಕಾನ್ಶಿಯಸ್ ಆಗಿರ್ತಾರೆ. ಅವ್ರು ಹೆಚ್ಚು ರೆಪ್ರೆಸೆಂಟೇಷನ್ ತಗೊಂಡ್ಬಿಟ್ಟಿರುವಾಗ KS ಆಫೀಸರ್ಗಳು, IAS ಆಫೀಸರ್ಗಳು, ಎಲ್ಲ ಅಧಿಕಾರಿ ವರ್ಗ, ಆಮೇಲೆ ಮೆಡಿಕಲ್ ಸೀಟುಗಳು, ಇಂಜಿನಿಯರಿಂಗ್ ಸೀಟುಗಳು, ಅತಿ ಹೆಚ್ಚು ಸೌಲಭ್ಯಗಳನ್ನ ಪಡ್ಕೊಂಡಿರ್ತಾರಲ್ಲ ಅವರನ್ನ ಗುರುತಿಸಬೇಕು. ಈ ಸಮೀಕ್ಷೆ ಮೂಲಕ ಗುರುತಿಸಿ ಅವ್ರನ್ನ ಹೊರಗಡೆ ಇಟ್ಟು ಯಾರು ತಕೊಂಡೇ ಇಲ್ವೋ, ನನಗೆ ಹೇಳಿದ್ನಲ್ಲ ಸಮುದಾಯಗಳು, ಇಷ್ಟು ಹೊತ್ತು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಸಮುದಾಯಗಳು, ಆ ಸಮುದಾಯಗಳನ್ನ ಆ ಜಾಗಕ್ಕೆ ತಂದು ಅವರಿಗೆ ಆ ಸವಲತ್ತುಗಳನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು. ಇಡೀ ಸಮೀಕ್ಷೆಯ ಉದ್ದೇಶ ಅದಾಗಿರ್ಬೇಕು. ಎಲ್ಲದರ ನಡುವೆ ಈ ಜಾತಿ ಮೀಸಲಾತಿ ಯಾವಾಗ ಮುಗಿಯುತ್ತೆ ಅಂತ ಕೇಳೋರು ಇದ್ದಾರೆ, ಅದಕ್ಕೆ ತಮ್ಮ ಉತ್ತರ ಏನು? ಅಲ್ಲ, ಜಾತಿ ಮೀಸಲಾತಿನ, ಜಾತಿ ಒಂದು ರಿಯಾಲಿಟಿ ಈ ದೇಶದಲ್ಲಿ. ಜಾತಿ ನಿಮಗೆ ಮೇಲ್ಮುಖ ಚಲನೆಗೂ ಜಾತಿನೇ ಕಾರಣ ಆಗತ್ತೆ, ಕೆಳಮುಖ ಚಲನೆಗೂ ಜಾತಿನೇ ಕಾರಣ ಆಗತ್ತೆ. ಜಾತಿ ಅನ್ನೋದು ಇದೆಯಲ್ಲ, ಅದು ಒಂದು ಸೋಷಿಯಲ್ ಕ್ಯಾಪಿಟಲ್. ಅದು ಆ ಸೋಷಿಯಲ್ ಕ್ಯಾಪಿಟಲ್ ಆಗಿ ಬಳಸ್ಕೊಂಡಂತವ್ರು ಬಹಳ ಒಳ್ಳೆ ಹುದ್ದೆಗಳನ್ನ ತಗೊಂಡ್ಬಿಡ್ತಾರೆ ಪೊಲಿಟಿಕಲ್. ಅದು ಸೋಷಿಯಲ್ ಕ್ಯಾಪಿಟಲ್ ಅಲ್ಲದೆ ಇರೋಂಥವ್ರು ಸಫರ್ ಆಗ್ತಾ ಇರ್ತಾರೆ. ಹಾಗಾಗಿ ಜಾತಿಯಿಂದಲೇ ನಾವೆಲ್ಲವನ್ನೂ ಗುರುತಿಸೋದ್ರಿಂದಾಗಿ ಜಾತಿ ಇರಲೇಬೇಕಾಗತ್ತೆ, ಅವ್ಯಾಹತವಾಗಿದೆ. ಎಲ್ಲಿವರೆಗೂ ನಾನು ಇನ್ನೂ ಒಂದು ಸ್ವಲ್ಪ ಕ್ರೂಡ್ ಆನ್ಸರ್ ಕೊಡಬೇಕಾದ್ರೆ, ರೈಲ್ವೆ ಜಾಡಮಾಲಿ ಹುದ್ದೆಗೆ ನಿಮ್ಮ ಸಮುದಾಯಗಳು ಅಂದ್ರೆ ಕೃಷ್ಯ ಸಮುದಾಯಗಳು ಯಾವತ್ತು ಅಪ್ಲಿಕೇಶನ್ ಹಾಕೊಳ್ತೀವೋ ಆವತ್ತವರೆಗೂ ಜಾತಿ ಬೇಕಾಗತ್ತೆ ಅಲ್ವಾ? ಯಾಕಂದ್ರೆ ಅಲ್ಲಿ ಇವತ್ತಿಗೂ ನೋಡಿ ಅಪ್ಲಿಕೇಶನ್ಸ್ ಹಾಕೋದು ಯಾರು? ಎಲ್ಲ ಕೆಳ ಜಾತಿಗಳೇ. ಇದಕ್ಕೆ ಅಲ್ಲಿನ ದೊಡ್ಡ ಆಫೀಸರ್ ಹುದ್ದೆಗಳಿಗೆ ಹಾಕೊಳ್ಳೋದು ಯಾರು? ನಾನು ಸೇರಿಸ್ಕೊಂಡು ಹೇಳ್ತಾ ಇದ್ದೆ, ನಮ್ಮ ಜಾತಿಗಳು. ಹಾಗಾಗಿ ಆ ಇದಕ್ಕೂ ಕೂಡ ಹಾಕೊಂಡಾಗ ಅದು ಈಕ್ವಾಲಿಟಿ ಬರುತ್ತೆ ಅಂತ. ನಾನು ಅವರ ಆ ಲೆವೆಲ್ಗೆ ಇಳಿರಿ ಅಂತ ಹೇಳ್ತಾ ಇಲ್ಲ. ಅಂದ್ರೆ ಅದಕ್ಕೆ ಹಾಕೊಂಡಾದಾಗ ಅದಕ್ಕೊಂದು ಘನತೆ ಬರೋಕ್ಕೆ ಶುರುವಾಗತ್ತೆ. ಆ ಪೋಸ್ಟ್ಗೂ ಒಂದು ಘನತೆ ಬರಬೇಕು. ಫಾರಿನ್ ಕಂಟ್ರೀಸ್ಗೆ ಹೋದಾಗ ಅವನು ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿ ಕಾರಲ್ಲಿ ಹೋಗ್ತಾ ಇರ್ತಾನೆ. ಯಾಕಂದ್ರೆ ಅವನಿಗೆ ಆ ವೃತ್ತಿ ಬಹಳ ಕೀಳು ವೃತ್ತಿ ಅಂತ ಅನಿಸಿಲ್ಲ. ಇದನ್ನ ಕೀಳು ವೃತ್ತಿ ಅಂತೇಳಿ ನಾವು ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಆ ವೃತ್ತಿಗಳ ಆಧಾರಗಳ ಮೇಲೆ ನಾವು ಜಾತಿಗಳನ್ನು ಕಟ್ಟಿದ್ದೀವಿ. ವೃತ್ತಿ ಮತ್ತು ಜಾತಿ ಬೇರೆ ಬೇರೆ ಆಗಿರಲ್ಲ ಇಲ್ಲಿ ಇಂಡಿಯಾ ದೇಶದಲ್ಲಿ. ಅದಕ್ಕೆ ಲೋಹಿಯಾ ಬಹಳ ಒಳ್ಳೆ ಮಾತನ್ನು ಹೇಳ್ತಾರೆ. ಕ್ಯಾಸ್ಟ್ ಇಸ್ ಎ ರಿಯಾಲಿಟಿ, ಇಟ್ ಆಲ್ವೇಸ್ ಕ್ರಿಸ್ಟಲೈಸಸ್. ಅದು ಹರಳುಗಟ್ತಾ ಇರುತ್ತೆ ಹೊರತು ಅದೆಂದೂ ಲಿಕ್ವಿಫೈ ಆಗಲ್ಲ ಅಂತ. ಅದು ದ್ರವರೂಪಕ್ಕೆ ಇಳಿದ್ರೆ ತಾನೇ ಅದು ವ್ಯಾನಿಷ್ ಆಗೋದು, ಗಟ್ಟಿ ಆಗ್ತಲೇ ಹೋಗುತ್ತೆ. ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ.
ನಮ್ಮ ದೇಶದಲ್ಲಿ ಜಾಸ್ತಿ ಇದೆ, ಬೇರೆ ದೇಶಗಳಲ್ಲೂ ಇದೆ. ಈಗ ನಮ್ಮ ದೇಶದಲ್ಲಿ ನೀವು ಹಿಂದೂ ಧರ್ಮನೇ ಅಲ್ಲ, ಕ್ರೈಸ್ತ ಧರ್ಮ ಆದ್ರೂ ಜಾತಿ ಇದೆ, ಮುಸ್ಲಿಂ ಧರ್ಮದಲ್ಲೂ ಜಾತಿ ಇದೆ, ಬೌದ್ಧ ಧರ್ಮದಲ್ಲೂ ಜಾತಿ ಇದೆ, ಸಿಖ್ ಧರ್ಮದಲ್ಲೂ ಜಾತಿ ಇದೆ. ಅಂದ್ರೆ ಯಾವುದೇ ಧರ್ಮದಲ್ಲೂ ಕೂಡ ಜಾತಿ ಇರ್ಲಿಕ್ಕೆ ಸಾಧ್ಯ ಆಗಿರೋದು ಈ ದೇಶದಲ್ಲಿ. ಯಾಕಂದ್ರೆ ಇದು ಜಾತಿಗಳ ದೇಶ, ಜಾತಿಯನ್ನೇ ನೀತಿ ಮಾಡಿಕೊಟ್ಟಿರುವಂಥ ದೇಶ. ಹಾಗಾಗಿ ಜಾತಿ ಪದ್ಧತಿ ಇರೋವರೆಗೂ ಕೂಡ ಇವೆಲ್ಲ ಇರಲೇಬೇಕಾಗತ್ತೆ ಸರ್. ಹಾಗಾದ್ರೆ ಈ ಭೇದ ಭಾವ, ಅಸಮಾನತೆ, ತಾರತಮ್ಯ ಹೋಗ್ಲಾಡಿಸ್ಲಿಕ್ಕೆ ಬರೀ ಶಾಸನಗಳು, ನೀತಿಗಳು ಮಾತ್ರ ಸಾಕ, ಅಥವಾ ನಮ್ಮ ಮನೋಧೋರಣೆ, ಮೈಂಡ್ ಸೆಟ್ ಬದಲಾಗಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಅನ್ಸೋದಿಲ್ವಾ? ಇಲ್ಲ, ನೀವು ಹೇಳಿದ ಬಹಳ ಒಳ್ಳೆ ಕ್ವಶನ್ನು ಮತ್ತು ಬಹಳ ನಿಮ್ಮ ಪ್ರಶ್ನೆಯಲ್ಲೇ ಆನ್ಸರ್ ಕೂಡ ಇದೆ. ಬುದ್ಧನಿಂದ ಹಿಡ್ಕೊಂಡು ಬಸವಣ್ಣನವರೆಗೂ ಕೂಡ ಎಲ್ಲರೂ ಕೂಡ ಮನಪರಿವರ್ತನೆ ಬಗ್ಗೆ ಮಾತಾಡಿದ್ರು. ನಾವು ಪರಿವರ್ತನೆ ಆಗಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಆದರೆ ಅಂಬೇಡ್ಕರ್ ಅದನ್ನು ಒಂದು ಶಾಸನವನ್ನಾಗಿ ಮಾಡಿದ್ರು. ಸಂವಿಧಾನದ ಮೂಲಕ ಅದನ್ನೊಂದು ಶಾಸನವನ್ನಾಗಿ ಮಾಡಿದ್ರು. ಯಾವಾಗ ಮನಪರಿವರ್ತನೆ ಆಗ್ಲಿಲ್ವೋ ಆಗ ಆ ಜಾಗಕ್ಕೆ ಶಾಸನ ಬರಬೇಕಾಯ್ತು. ಅವ್ರು ಅನ್ಟಚಬಿಲಿಟಿ ಇಸ್ ಎ ಕ್ರೈಮ್ ಅಂತ ಹೇಳಿ ಗಾಂಧಿ ಅವ್ರು ಕರೆದ್ರು. ಆದ್ರೆ ಅನ್ಟಚಬಿಲಿಟಿ ಎಂತ ಕ್ರೈಮು, ಆ ಕ್ರೈಮ್ ಮಾಡಿದ್ರೆ ನೀವೇನು ಅನುಭವಿಸ್ತೀನಿ ಅನ್ನೋದನ್ನ ಅಂಬೇಡ್ಕರ್ ಹೇಳಿದ್ರು. ಅದಕ್ಕೊಂದು ಕಾನೂನು ರೂಪಿಸಿದ್ರು, ಅದಕ್ಕೊಂದು ಫ್ರೇಮ್ ವರ್ಕ್ ಕೊಟ್ಟರು, ಅದಕ್ಕೊಂದು ಚೌಕಟ್ಟು ಕೊಟ್ಟರು. ಚೌಕಟ್ಟು ಕೊಟ್ಟಿದ್ರಿಂದಾಗಿ ಇವತ್ತು ನಾವು ಸಂವಿಧಾನದ ಬೈದಲ್ಲಾದ್ರೂ ಒಂದು ಸ್ವಲ್ಪ ಆದ್ರೂ ಇದನ್ನು ನಡೆಸ್ಕೊಳಕ್ ಸಾಧ್ಯ ಆಗ್ತಾ ಇದೆ. ಗಾಂಧೀಜಿ ಬಂದು ಪಾಠ ಮಾಡಿದ್ರು, ಮಗನೇ ದಾರಿ ತಪ್ಪಿದ್ರೆ ಹಿಂಗಾಗುತ್ತೆ ಅಂತ ಅಂಬೇಡ್ಕರ್ ತೋರಿಸ್ಕೊಟ್ರು. ಹಾಗಾಗಿ ಪ್ರಾಕ್ಟಿಕಲ್ ರಿಯಾಲಿಟೀಸ್ ಬಗ್ಗೆ ನಾವು ಯೋಚನೆ ಮಾಡಿದಾಗ ನಮ್ಗೆ ಸಂವಿಧಾನ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಂವಿಧಾನದಲ್ಲಿ ಮನಪರಿವರ್ತನೆ ಅದೆಲ್ಲ ಇಲ್ಲ ಅಂತಿಲ್ಲ. ನನಗೆ ಸಂವಿಧಾನ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೇಳಿದ್ರೆ, ನಾವು ಸಂವಿಧಾನವನ್ನ ಬರೀ ಮನುಷ್ಯ ಕೇಂದ್ರಿತವನ್ನಾಗಿ ಮಾತ್ರ ನೋಡ್ತಾ ಇದ್ದೀವಿ. ಅದು ಮನುಷ್ಯ ಕೇಂದ್ರಿತ ಮಾತ್ರವಲ್ಲ, ಜೀವ ಕೇಂದ್ರಿತ. ಇವತ್ತಿಗೂ ರಸ್ತೆಯಲ್ಲಿ ಇರುವಂತ ಒಂದು ಮರ ನೋಡಿದ್ರೆ ನಿಮ್ಗೆ ಜೈಲ್ಗೆ ಹಾಕ್ತಾರೆ. ಯಾವುದೋ ಒಬ್ಬ ಅಷ್ಟು ದೊಡ್ಡ ನಟ ಒಂದು ಜಿಂಕೆ ನೋಡಿದ್ದು ಅಂದ್ರೆ ಅವ್ನು ಜೈಲ್ಗೆ ಹಾಕ್ತಾರೆ. ಯಾಕಂದ್ರೆ ಜಿಂಕೆಗೆ ಬದುಕುವ ಹಕ್ಕಿದೆ, ಆ ಮರಕ್ಕೆ ಬದುಕುವ ಹಕ್ಕಿದೆ. ಇದು ಸಂವಿಧಾನ ನಾವು ನೋಡ್ಬೇಕಾಗಿರುವಂತಹ ದೃಷ್ಟಿಕೋನ ಇದೆ. ಹಂಗೆ ನೋಡಿದಾಗ ಅಲ್ಲಿ ಅಧ್ಯಾತ್ಮವೂ ಇದೆ, ಪ್ರಾಕ್ಟಿಕಲ್ ರಿಯಾಲಿಟೀಸ್ ಅಂದ್ರೆ ಪ್ರಕೃತಿಗೆ ಪೂರಕವಾಗಿದೆ. ಅಲ್ಲಿ ನದಿಗಳ ಬಗ್ಗೆ ಇದೆ, ನಮ್ಮ ಪರಿಸರದ ಬಗ್ಗೆ ಇದೆ, ಕಾಡಿನ ಬಗ್ಗೆ ಇದೆ, ಎಲ್ಲದರ ಬಗ್ಗೆನೂ ಇದೆ. ಯುದ್ಧದ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಯುದ್ಧಕ್ಕಿಂತಲೂ ಹೆಚ್ಚಾಗಿ ಸಂವಿಧಾನ ಹೇಳೋದಂತೆ ಯುದ್ಧದಲ್ಲಿ ನೊಂದವರ ಬಗ್ಗೆ, ಗಾಯಗೊಂಡವರ ಬಗ್ಗೆ, ಸತ್ತವರ ಬಗ್ಗೆ ಸಂವಿಧಾನ ಯೋಚನೆ ಮಾಡುತ್ತೆ. ನಿಮ್ಮ ಎಕಾನಮಿ ಬಗ್ಗೆ ಯೋಚನೆ ಸಂವಿಧಾನ, ನಿಮ್ಮ ಎಕನಾಮಿಕ್ಸ್ ಬಗ್ಗೆ, ಶಿಕ್ಷಣದ ಬಗ್ಗೆ, ಅದೆಲ್ಲವನ್ನು ಕೂಡ ನಾವು ಸಂವಿಧಾನವನ್ನ ಬರೀ ನಾವು ಸಂವಿಧಾನ ಅಂದ್ರೆ ಮೀಸಲಾತಿಗೆ ಮೀಸಲು ಮಾಡ್ಕೊಂಡ್ಬಿಟ್ಟಿದ್ವಿ. ಯು ಆರ್ ರೈಟ್. ಆದ್ರೆ ಅದಲ್ಲ, ದಟ್ ಇಸ್ ಗ್ರೇಟರ್ ದೆನ್ ದಟ್. ಇಲ್ಲ, ನೈಸ್ಲಿ ಸೆಟ್ ಸರ್. ಯಾಕಂದ್ರೆ ನಮ್ಗೀಗ ಮನುಷ್ಯರಾದ್ರೂ ನಮಗೆ ಮುಪ್ಪೇ ಬರಲ್ಲ ಅನ್ನೋ ಒಂದು ಭ್ರಮೆಲಿರುವಾಗ, ಮುಪ್ಪು ಬರುತ್ತಾ ಅಂತ ನೋಡುವಾಗ ಅದನ್ನೇ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ. ನಾವು ಭ್ರಮೆಲಿದ್ದಾಗ ಯಾವಾಗ್ಲೂ ಹಿಂಗೆ ಇರ್ತೀವೇನೋ, ಹೆಂಗೆ ಎನರ್ಜೆಟಿಕ್ ಆಗಿ ಅನ್ನುವ ಒಂದು ಇರುವಾಗ, ಇನ್ನು ನೀವು ಈ ಪ್ರಾಣಿ ಪಕ್ಷಿ ಜೀವರಾಶಿ ಅಂತ ಹೇಳಿದಾಗ ಇಲ್ಲೋ ದೂರದ ಮಾತಾಗುತ್ತೆ. ನಿಜಾನೇ ಅದು. ಈಗ ನೋಡಿ, ನೀವು ಚೆನ್ನಾಗಿ ಹೇಳಿದ್ರಿ ಅಂದ್ರೆ, ನೀವು ಹೇಳಿದ ಮಾತಿಗೆ ಯಾರಿಗೋ ಕಾಯಿಲೆ ಬಂದ್ರೆ ಯಾರಿಗೋ ಬರುತ್ತೆ, ನಮ್ಗಲ್ಲ ಅಂದ್ಕೊಳ್ತೀವಿ. ಯಾರಿಗೋ ಸಾವು ಬಂದ್ರೆ ಯಾರಿಗೋ ಆಗತ್ತೆ, ನಮ್ಗಲ್ಲ ಅಂದ್ಕೊಳ್ತೀವಿ. ಅದೇ ನಮಗೂ ಕಾಯಿಲೆ ಬರುತ್ತೆ, ನಮಗೂ ಸಾವು ಬರುತ್ತೆ. ಇದನ್ನ ನಾವು ನಮ್ಮ ಇದರಲ್ಲೇ ಭಾರತೀಯ ಇದರಲ್ಲೇ ಪರಂಪರೆಯಲ್ಲೇ ಇದೆ. ಇದೆಲ್ಲ ನಾವು ಅದನ್ನ ಸರಿಯಾಗಿ ಕಣ್ಣು ತೆಗೆದು ನೋಡೇ ಇಲ್ಲ. ಯಾಕೆ ಹಂಗಾಗ್ತಿದೆ ಅನ್ಸುತ್ತೆ ಸರ್? ನಾವು ಹೆಚ್ಚು ಮೆಟೀರಿಯಲಿಸ್ಟಿಕ್ ಆಗ್ತಾ ಇದೀವಿ. ಅದೇ ಯಾಕೆ ಹಂಗಾಗ್ತಿದೆ? ಸುಖ, ನನಗೆ ಇದು ಮಾರುತಿ ಕಾರ್ ಇದ್ರೆ ಡಿಸ್ಕಂಫರ್ಟು, ನನಗೆ BMW ಬೇಕು. BMW ಸಿಕ್ಕಿದ ಮೇಲೆ ನಮಗೆ ಇನ್ನೂ ಯಾವ್ದಾದ್ರು ಒಳ್ಳೆ ಇದು ರೋಲ್ಸ್ ರಾಯ್ಸ್ ಬೇಕು ಅಂತ ಅನ್ಸುತ್ತೆ. ರೋಲ್ಸ್ ರಾಯ್ಸ್ ಸಿಕ್ಕಿದ ಮೇಲೆ ಈ ನೆಲದಲ್ಲಿ ಓಡಾಡೋಕ್ಕೆ ಕಷ್ಟ ಆಗತ್ತೆ, ಒಂದು ವಿಮಾನ ತಗೋಣ ಅಂತ. ಹಿಂಗೆ ಮನುಷ್ಯನ ಅದಕ್ಕೆ ಅಲ್ಲ, ಇದೊಂದು ಪ್ರಕೃತಿಯ ಆಟ ಅಂತ ಅನ್ಸುತ್ತೆ ನಿಮ್ಗೆ? ಹೌದು, ಪ್ರಕೃತಿಯ ಆಟನೇ ಇದು. ಆದ್ರೆ ನಾವು ಸ್ವಲ್ಪ ಆದ್ರೂ ನಾವು ಕಂಟೈನ್ ಆಗದೆ ಇದ್ರೆ ಅದೇನಾಗುತ್ತೆ, ನಾಳೆ ಇದು ವಿಕೋಪಕ್ಕೆ ಹೋಗುತ್ತೆ. ವಿಕೋಪಕ್ಕೆ ಹೋದಾಗ ಮತ್ತೆ ಕಾಲಚಕ್ರ ಬದಲಾವಣೆ ಆಗ್ಬೇಕಾಗತ್ತೆ. ಎಲ್ಲ ಈಗ ನೋಡಿ, ಒಂದೇ ವರ್ಷದಲ್ಲಿ ಕೋವಿಡ್ ಅಲ್ಲಿ ಎಷ್ಟು ಜನ ಸತ್ರಿ, ಯಾರ್ದು ನಿರೀಕ್ಷೆ ಮಾಡಿದ್ರೆ ಅದನ್ನ?
ಅದ್ರ ಹಿಂದ್ಗಡೆ ಕಾಲ್ರ, ಅದ್ರ ಹಿಂದ್ಗಡೆ ಪ್ಲೇಗು, ಮತ್ತೆ ಬೇರೆ ಬೇರೆ ಇಂಥವೆಲ್ಲ ಬಂದಾಗ ನಾವ್ ಹೆಂಗೆ ಹುಳುಗಳ ತರ ಸತ್ವಿ ಹೌದು ಮನುಷ್ಯರು. ಆದ್ರೆ ಆವಾಗಲೂ ಬುದ್ಧಿ ಬರಲಿಲ್ಲ. ಆಗೊಂದು ಸ್ವಲ್ಪ ಕಾಲ ಸ್ವಲ್ಪ ಅಂತ ಸ್ಮಶಾನ ವೈರಾಗ್ಯದ ತರ ಆದ್ರೆ ಇದ್ವಿ. ಈಗಲೂ ಒಂದ್ ಸ್ವಲ್ಪ ಭಯ ಅಂತೂ ಇದೆ, ಹಾ, ಆ ಥರದ್ದು ಏನೋ ಆಗ್ಬೋದು ಅಂತ. ಕಾಲ ಏನ್ ಮಾಡುತ್ತೆ, ಕಾಲವೇ ಎಲ್ಲವನ್ನು ನಿರ್ಧರಿಸಿರುತ್ತೆ, ಅದಕ್ಕೆ ಗೊತ್ತಿದೆ. ಕಾಲ ತಸ್ಮೈ ನಮಃ ಅಂತ ಹೇಳ್ತಾರೆ. ಸರಿ, ಅದೇ ಅಂದ್ರೆ ಇಷ್ಟೆಲ್ಲ ಬಹಳ ವಿಚಾರಗಳು ಇರುವಾಗ ಪ್ರಸ್ತುತ ಮುನ್ನೆಲೆಗೆ ಅನೇಕ ವಿಚಾರಗಳು ಬರ್ತಾ ಇದ್ದಾವೆ. ಅಂದ್ರೆ ಈಗ ಒಂದು ಕಡೆ ಈ ದಲಿತ ವರ್ಗಕ್ಕಿಂತನೂ ಕೆಳಮಟ್ಟದಲ್ಲಿರುವಂತಹ ಅನೇಕ ಸಮುದಾಯಗಳನ್ನ ನಾವು ಗಣನೆಗೆ ತೆಗೆದುಕೊಂಡಿಲ್ಲ, ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ. ಇನ್ನು ಮೇಲ್ವರ್ಗದ ಪಂಕ್ತಿಯಲ್ಲಿರುವಂತಹ ಸಮುದಾಯಗಳು ಈಗ ನಮ್ಗೆ ಪ್ರತ್ಯೇಕ ಮಾನ್ಯತೆ ಬೇಕು, ಈಗ ಲಿಂಗಾಯತ ಸೇರಿದಂತೆ ಅನೇಕ ಸಮುದಾಯಗಳು ಆ ರೀತಿ ಬೇಡಿಕೆಯನ್ನು ಇಡ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಸರ್ಕಾರಗಳು ಈ ವಿಚಾರಗಳನ್ನು ಹೇಗೆ ನಿರ್ವಹಿಸಬೇಕು ಅಂತ ತಾವು ಭಾವಿಸ್ತೀರಿ? ಇಲ್ಲ ನೋಡಿ, ದೇವರಾಜ ಅರಸು ಸಂದರ್ಭದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ತಂದರು, ಭೂ ಸುಧಾರಣೆ ತಂದರು. ಆಗ್ಲೂ ಕೂಡ ಭೂಮಿ ಉಳ್ಳಂತಹ ಸಮುದಾಯಗಳು ಅದಕ್ಕೆ ವಿರುದ್ಧವಾಗಿದ್ವು. ಅವರು ನನ್ನ ಪವರ್ ಹೋದ್ರೂ ಚಿಂತೆ ಇಲ್ಲ ಅಂತ ತಂದರು. ಅದೇ ರೀತಿಯಲ್ಲಿ ಅದೇ ದೇವರಾಜ ಅರಸು ಇದನ್ನು ತಂದರು, ಮೀಸಲಾತಿ ತಂದರು. ಆಗ್ಲೂ ಕೂಡ ದೊಡ್ಡ ಸಮುದಾಯಗಳ ವಿರುದ್ಧವಾಗಿದ್ವು. ನನ್ನ ಪವರ್ ಹೋದ್ರೂ ಚಿಂತೆ ಇಲ್ಲ ಅಂತ ತಂದರು. ಹಿ ವಾಸ್ ರೆಡಿ ಟು ಸ್ಯಾಕ್ರಿಫೈಸ್ ಇಸ್ ಪವರ್ ತಂದರು. ಅದು ಸಾಧ್ಯ ಆಯಿತು. ಇದೇ ಪ್ರಶ್ನೆ ನಮಗೆ ನಾಲ್ವಡಿಯವರಲ್ಲೂ ನೋಡ್ತೀವಿ. ನಾಲ್ವಡಿ ಅಂತವರು ತನ್ನ ಮನೆಯಲ್ಲಿದ್ದಂತಹ ಒಡವೆನ ಮಾರಿ ಪಾಪ ಅವರು ಕನ್ನಂಬಡಿ ಕಟ್ಟಿಸ್ತಾರೆ. ಅಂದ್ರೆ ಆಯಾ ಕಾಲಘಟ್ಟದಲ್ಲಿ ಅವರು ಕೂಡ ಲ್ಯಾಂಡ್ ರಿಫಾರ್ಮ್ಸ್ ತಂದರು. ಅಸ್ಪೃಶ್ಯರಿಗೆ ಪ್ರತ್ಯೇಕ ಶಾಲೆಗಳನ್ನು ತಂದರು. ಪರಿಸರದ ಬಗ್ಗೆ ಅವ್ರು ಇಲ್ಲದೆ ಇದ್ದಿದ್ರೆ ಇವತ್ತು ನಮ್ಮ ಇದೇ ಇರ್ತಾರಲ್ಲ, ಲಾಲ್ಬಾಗ್ ಇರ್ತಾರಲ್ಲ, ಟಿಪ್ಪು ಕೂಡ ಅಷ್ಟೇ. ಅವ್ರದ್ದು ಬೇರೆ ಬೇರೆ ಇದರಲ್ಲಿ ಅದು ಬೇರೆ. ಆದ್ರೆ ಟಿಪ್ಪು ಇಲ್ಲದೆ ಇದ್ದಿದ್ರೆ ಇವತ್ತು ಲಾಲ್ಬಾಗ್ ಇಲ್ಲ. ಅಂದ್ರೆ ಆಗ್ಲೇ ಅವರು ಲಂಗ್ ಸ್ಪೇಸ್ ಬಗ್ಗೆ ಮಾತಾಡ್ತಾರಲ್ಲ, ಲಂಗ್ ಸ್ಪೇಸ್ ಬಗ್ಗೆ ಯೋಚನೆ ಮಾಡ್ತಾರಲ್ಲ. ದೇವರಾಜ ಅರಸಿಗೆ ಈ ಆಲೋಚನೆ ಬರೋದೇ ಟಿಪ್ಪು ಇಂದ, ಲ್ಯಾಂಡ್ ರಿಫಾರ್ಮ್ಸ್. ಅಲ್ಲಿಂದ ಅದು ನಾಲ್ವಡಿಯವರಿಗೆ 100 ವರ್ಷದ ಅಂತರದಲ್ಲಿ, ನಾಲ್ವಡಿಯಿಂದ 100 ವರ್ಷದ ಅಂತರದಲ್ಲಿ ದೇವರಾಜ ಅರಸಿಗೆ ಬರ್ತಾರೆ. ಆ ತರದ ನಾಯಕತ್ವ ನಮ್ಗೆ ಬೇಕಾಗಿದೆ ಇವತ್ತು. ಅದನ್ನ ರೆಕಗ್ನೈಸ್ ಮಾಡುವಂತ ನಾಯಕತ್ವ ಸಿಕ್ಕಾಗ ಈ ಸಮುದಾಯಗಳಿಗೆ ನಿಜವಾಗ್ಲೂ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲ, ನಮ್ಗೆ ಕೋಮು ಗಲಭೆ ಮಾಡ್ಕೊಳ್ಳೋಕೆ ಪುರ್ಸೊತ್ತಿಲ್ಲ, ಅಂದ್ರೆ ಐ ಮೀನ್ ಸಾಕಾಗ್ತಾ ಇಲ್ಲ ಸಮಯ. ಅಂಥದ್ರಲ್ಲಿ ನೀವು ಹೇಳೋ ಮಾತನ್ನ ನೋಡಿದ್ರೆ ಅದನ್ನ ನೆಕ್ಸ್ಟ್ ಪ್ರಶ್ನೆ ಮಾಡ್ಬೇಕಾ ಬೇಡವಾ ಅಂತ ನಾನೇ ಯೋಚನೆ ಮಾಡ್ತಾ ಇದ್ದೀನಿ. ಡೋಂಟ್ ಯು ಥಿಂಕ್ ಸೊ? ನಿಜ ಅದು ಪ್ರಾಕ್ಟಿಕಲಿ ನಾವು ಯೋಚನೆ ಮಾಡ್ಬೇಕಾಗಿದೆ. ಇವತ್ತು ನಮ್ಮ ಮನಸ್ಸುಗಳು ಹೆಂಗಾಗ್ತಾ ಇದಾವೆ ಅಂತ ಹೇಳಿದ್ರೆ, ಅಲ್ಲ ಅಂದ್ರೆ ಎಲ್ಲಾ ಪಕ್ಷಗಳು, ಹೌದು, ನಾನು ಯಾವುದೇ ಪಕ್ಷ ಅಂತ ಹೇಳ್ತಾ ಇಲ್ಲ, ಎಲ್ಲಾ ಪಂಥೀಯರು, ಎಲ್ಲಾ ಪಂಥಗಳಲ್ಲಿ ಎಲ್ಲಾ ಪಕ್ಷಗಳಲ್ಲೂ ಕೂಡ ಇದು ಜಾಸ್ತಿ ಆಗ್ತಾ ಇದೆ. ನನಗೆ ಒಂದು ಇದನ್ನ ಓದ್ತಾ ಇದ್ದೆ ನಾನು. ಗುಜರಾತ್ ಕೋಮು ಗಲಭೆಯಲ್ಲಿ 100 ವರ್ಷದ ಒಂದು ಸಂಪಿಗೆ ಮರಕ್ಕೆ ಬೆಂಕಿ ಇಟ್ಬಿಡ್ತಾರೆ. ಆ ಸಂಪಿಗೆ ಮರ 8-10 ದಿನಗಳ ಕಾಲ ಉರಿತಾ ಇರುತ್ತೆ. ಒಬ್ಬ ಆದಿವಾಸಿ ಕೇಳ್ತಾನೆ, ಈ ಸಂಪಿಗೆ ಮರ ಹಿಂದೂನಾ ಮುಸ್ಲಿಮಾ? ಅದಕ್ಕೆ ಗೊತ್ತಿದ್ದು ನೆರಳು ಕೊಡೋದು, ಗಾಳಿ ಕೊಡೋದು ಅಷ್ಟೇ. ಅದಕ್ಕೆ ಇನ್ನೇನು ಗೊತ್ತಿತ್ತು? ಅದನ್ನ ಯಾಕೆ ಸುಟ್ರಿ ಅಂತ ಕೇಳ್ತಾನೆ. ಇದನ್ನೆಲ್ಲ ನಾವು ಕೇಳಿಸ್ಕೊಂಡಾಗ ನಮ್ಗೆ ಏನನ್ಸುತ್ತೆ ಅಂತ ಹೇಳಿದ್ರೆ, ನೀವಾಗಲೇ ಹೇಳೋಲ್ಲ, ನಮ್ಮ ಮನಪರಿವರ್ತನೆ, ಅದರಿಂದ ಮಾತ್ರ ನಾವು ಇವೆಲ್ಲವನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಆಗತ್ತೆ. ನಾವು ಬದಲಾವಣೆ ಆಗ್ತಾ ಹೋಗ್ಬೇಕಾಗತ್ತೆ ನಿಜವಾಗ್ಲು. ಆಮೇಲೆ ಏನಾಗಿದೆ, ದಿನನಿತ್ಯ ಈ ಸ್ವಾರ್ಥ, ಭ್ರಷ್ಟಾಚಾರ, ಜಾತೀಯತೆ, ಮತೀಯತೆ, ಆಮೇಲೆ ಸ್ವಜನ ಪಕ್ಷಪಾತ ಅತಿ ಆಗ್ತಾ ಇದೆ ಅಂತ ಅನ್ಸಲ್ವಾ? ಅದೆಲ್ಲೋ ಒಂದು ಕಡೆ ಎಂಡ್ ಆಗ್ಬೇಕಲ್ಲ. ಅದನ್ನೆಲ್ಲ ಎಂಡ್ ಆಗ್ಬೇಕಾದ್ರೆ ಯಾರೊಬ್ಬ ಪ್ರವಾದಿ ಬರ್ಬೇಕಲ್ಲ ಇಲ್ಲಿಗೆ. ಯಾರೊಬ್ಬ ಗಾಂಧಿ ಬಂದ್ರು, ಒಬ್ಬ ಅಂಬೇಡ್ಕರ್ ಬಂದ್ರು, ಒಬ್ಬ ಬುದ್ಧ ಬಂದ್ರು, ಬಸವಣ್ಣ ಬಂದ್ರು, ಆತರ ಇನ್ನೊಬ್ಬ ಯಾರೋ ಬರ್ಬೇಕಲ್ಲ. ಬರುವಂತಹ ಕಾಲಘಟ್ಟ ತಲುಪಿದೀವ ಅಂತ ನನಗೆ ಅನಿಸ್ತಾ ಇದೆ. ಇನ್ನೂ ಕಾಣಿಸ್ತಾ ಇಲ್ಲ ಅವ್ರು ಯಾರು ಅಂತ. ಇಲ್ಲ, ನಿಮ್ಮ ಚಿಂತನೆ ಮತ್ತು ಆ ಮಾತುಗಳನ್ನು ಕೇಳ್ತಾ ಹೋದ್ರೆ ಬೇರೆ ಯಾವುದೋ ಒಂದು ಒಳ್ಳೆ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಅನ್ಸುತ್ತೆ. ಒಳ್ಳೆ ಲೋಕ ಇನ್ ದ ಸೆನ್ಸ್ ಆ ಭ್ರಮಾಲೋಕವನ್ನ ಕಳಿಸ್ತಾ ಇರುವಂತ ಲೋಕ ಹಂಗ ಅನಿಸ್ತಾ ಇದೆ. ಅದೇ ಅಗೈನ್ ಈಗ ಸರ್ಕಾರ ಈ ಪ್ರತ್ಯೇಕ ಜಾತಿ ಸಮುದಾಯಗಳಿದ್ದಾವಲ್ಲ, ಅಂದ್ರೆ ಮಾನ್ಯತೆ ಬೇಕು, ಪ್ರತ್ಯೇಕ ಬೇಡಿಕೆ ನೀಡ್ತಾ ಇದ್ದಾವಲ್ಲ, ಅದನ್ನ ಹೇಗೆ ನಿರ್ವಹಿಸಬೇಕು ಅಂತ ತಾವು ಭಾವಿಸ್ತೀರಿ ಈ ಸಂದರ್ಭದಲ್ಲಿ? ಟು ದಿ ಪಾಯಿಂಟ್. ಅಲ್ಲ, ಬಹಳ ಒಂದಷ್ಟು ನಿಷ್ಠುರತೆ ಬೇಕಾಗತ್ತೆ ಇಲ್ಲಿ.
ಸರ್ಕಾರ ನಡೆಸೋರಿಗೆ ಒಂದು ನಿಷ್ಠುರತೆ ಬೇಕು. ಹ್ಮ್ ನನ್ನ ಪವರ್ ಹೋದ್ರೂ ಚಿಂತೆ ಇಲ್ಲ, ಹ್ಮ್ ನಾನು ಆ ಸಣ್ಣ ಸಮುದಾಯಗಳಿಗೆ, ದಿಕ್ಕೇ ಇಲ್ಲದ ಸಮುದಾಯಗಳಿಗೆ, ತಬ್ಬಲಿ ಸಮುದಾಯಗಳಿಗೆ ಹ್ಮ್ ನಾನು ಅವ್ರಿಗೆ ಜಸ್ಟಿಸ್ ಕೊಡಬೇಕು, ಸಾಮಾಜಿಕ ನ್ಯಾಯ ಕೊಡಬೇಕಾದ್ರೆ ಈಗಾಗಲೇ ಪಡ್ಕೊಂಡಿರೋಂಥ ಸಮುದಾಯಗಳನ್ನು ನಾನು ಕಂಟ್ರೋಲ್ ಇಡಬೇಕು ಅನ್ನೋಂಥದ್ದು ಅವ್ರು ಬರಲೇಬೇಕು. ಓಕೆ, ಈಗ ಮಾನ್ಯತೆಯನ್ನು ಬೇಡ್ತಾ ಇರುವಂಥ ಸಮುದಾಯಗಳು, ಲಿಂಗಾಯತ ಸಮುದಾಯ ಸೇರಿದಂತೆ ಬೇರೆ ಸಮುದಾಯಗಳು ಏನು ಪ್ರತ್ಯೇಕ ಮಾನ್ಯತೆ ಬೇಕು ಅಂತ ಬೇಡಿಕೆ ಇಡ್ತಾ ಇದ್ದಾವೆ. ಆ ಮಾನ್ಯತೆ ಮೀಸಲಾತಿಗಾಗಿ ಅಲ್ಲ, ನಮ್ಮ ಅಸ್ಮಿತೆಗೆ. ಹೀಗಾಗಿ ಸರ್ಕಾರ ಆ ಮಾನ್ಯತೆಯನ್ನು ಕೊಟ್ಟರೆ ಆಗುವಂಥ ಪ್ರಾಬ್ಲಮ್ ಏನು ಬೇರೆ ಸಮುದಾಯಗಳಿಗೆ? ಅಲ್ಲ, ಈಗ ಅವರು ಅಸ್ಮಿತೆ ಅವರಿಗೆ ಆಗಲ್ಲ ಸಿಕ್ಕಿದೆ. ಅಸ್ಮಿತೆ ಸಿಗದೆ ಇರೋದು ಯಾರಿಗೆ? ನಾನು ಆಗಲೇ ಹೇಳಿದ್ನಲ್ಲ, ಆ ಸಮುದಾಯ ಸಿಗದೆ ಇರೋದು. ಇವ್ರಿಗೆ ಅಸ್ಮಿತೆ ಸಿಗದೆ ಇದ್ದಿದ್ರೆ ಮೆಡಿಕಲ್ ಕಾಲೇಜು ಸಿಗ್ತಾ ಇರಲಿಲ್ಲ, ಇಂಜಿನಿಯರಿಂಗ್ ಕಾಲೇಜು ಸಿಗ್ತಾ ಇರಲಿಲ್ಲ, ಬೇರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಸಿಗ್ತಾ ಇರಲಿಲ್ಲ, ಉದ್ಯಮನೂ ಸಿಗ್ತಾ ಇರಲಿಲ್ಲ, ಏನೂ ಸಿಗ್ತಾ ಇರಲಿಲ್ಲ. ಪೊಲಿಟಿಕಲ್ ಪವರ್, ಮೇಜರ್ ಆಗಿ ಪೊಲಿಟಿಕಲ್ ಪವರ್ ಸಿಗ್ತಾ ಇರಲಿಲ್ಲ. ಅವೆಲ್ಲ ಅಸ್ಮಿತೆ ಸಿಕ್ಕಿದ ಮೇಲೆ ಸಿಗುವಂಥವು. ಅವೆಲ್ಲವೂ ಸಿಕ್ಕಿದಾವೆ. ಈಗ ಸಮೀಕ್ಷೆ ಸರಿಯಾಗಿ ನಡೆದಿದ್ದು ಅಂತಂದ್ರೆ ಈ ಸಮುದಾಯಗಳನ್ನ ಎಲ್ಲವನ್ನೂ ಪಡ್ಕೊಂಡಿದ್ದಾವೆ ಅನ್ನೋದು ಪ್ರೂವ್ ಆಗತ್ತೆ. ಪ್ರೂವ್ ಆದಮೇಲೆ ಈ ಸಮುದಾಯಗಳನ್ನ ನಾವು ಹೊರಗಡೆ ಇಟ್ಟು ಮಾಡಬೇಕಾಗತ್ತೆ ಅನ್ನೋದನ್ನ ಕನ್ವಿನ್ಸ್ ಮಾಡುವಂತಹ ಒಬ್ಬ ನಾಯಕತ್ವ ಬೇಕಾಗತ್ತೆ. ಅದಕ್ಕೊಂದು ಛಾತಿ ಬೇಕು. ತಮಗೆ ನಂಬಿಕೆ ಇದೆಯಾ ಸರ್ಕಾರ ಹಾಗೆ ನಿಭಾಯಿಸುತ್ತೆ? ನೀವು ಹೇಳಿದಾಗ ನಿರೀಕ್ಷೆ ಮಾಡೋ ಸ್ಥಿತಿ ಅಲ್ಲ, ಈಗ ಸದ್ಯಕ್ಕಂತೂ ನನಗೆ ಏನು ಹೋಪ್ಸ್ ಕಾಣಿಸ್ತಾ ಇಲ್ಲ. ನಾವು ಸಿದ್ದರಾಮಯ್ಯ ಅಂತ ಅವ್ರನ್ನ, ಖರ್ಗೆ ಅಂತ ಅವ್ರನ್ನೆಲ್ಲರೂ ಕೂಡ ಬಹಳ ನಂಬಿಕೆಯಿಂದ ಇದು ಮಾಡ್ಕೊಂಡು ಹೋಗಿದ್ವಿ. ಈಗ ಅವರ ಸಂದರ್ಭದಲ್ಲೇ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇವ್ರನ್ನ ಮೀರಿದಂತಹ ಒಂದು ನಾಯಕತ್ವ ಬರಬೇಕಾಗತ್ತಾ ಅಂತ ಕೂಡ ಅನ್ಸುತ್ತೆ ನನಗೆ. ಯು ಆರ್ ಲೂಸಿಂಗ್ ಹೋಪ್ಸ್ ಆನ್ ಅವರ್ CM ಸಿದ್ದರಾಮಯ್ಯ. ಅಲ್ಲ, ಈ ಮೊನ್ನೆ ನಡೆದಂತಹ ಇದೆಯಲ್ಲ, ಮೊನ್ನೆ 1% ಮೀಸಲಾತಿಯನ್ನ ಈ 59 ಸಮುದಾಯಗಳಿಗೆ ಕಳೆದಾಗ ನಾವ್ ಹೆಂಗೆ ಹೋಪ್ಸ್ ಇಟ್ಕೋಬೇಕು ಹೇಳಿ? ಯಾವ್ದ್ರಲ್ಲಿ ಇಟ್ಕೋಬೇಕು? ಹೋಗ್ಲಿ, ನಿಮ್ ಪ್ರೋಗ್ರಾಮ್ಸ್ ಏನು ಈಗ ಸಮುದಾಯಗಳಿಗೆ? ವಾಟ್ ಇಸ್ ಯುವರ್ ಪ್ರೋಗ್ರಾಮ್ಸ್? ವಾಟ್ ಇಸ್ ಯುವರ್ ಲೆಜಿಸ್ಲೇಷನ್? ಏನೀಗ ಇವ್ರಿಗೆ ಏನು ಕಾರ್ಯಕ್ರಮ ಕೊಡ್ತಾ ಇದ್ರಿ ನೀವು ಈ ಸಮುದಾಯಗಳನ್ನ ಉನ್ನತಿಗೋಸ್ಕರ? ಇದೆಲ್ಲ ಪ್ರಶ್ನೆಗಳನ್ನ ನಾವು ಎತ್ತಾ ಇದ್ರೆ ನಾವು ಹಿಪೋಕ್ರೆಟ್ಸ್ ಆಗಲ್ವಾ? ನಮ್ಗೆ ಲಂಕೇಶ್ ಕಳಿಸ್ಕೊಟ್ಟಿರೋದೇನು ಅಂತಂದ್ರೆ, ನೀನು ಕ್ರಿಟಿಕಲ್ ಆಗಿರು, ಪ್ರೀತಿಯಿಂದ ಇರು. ನನ್ಗೆ ಸಿದ್ದರಾಮಯ್ಯವ್ರ ಬಗ್ಗೆ ಬಹಳ ಪ್ರೀತಿ ಇದೆ, ಆದ್ರೆ ನಾನು ಕ್ರಿಟಿಕಲ್ ಆಗೂ ಇರಬೇಕು. ಕ್ರಿಟಿಕಲ್ ಆಗಿ ಇಲ್ಲದೆ ಇದ್ರೆ ನಾನೊಬ್ಬ ಅವ್ರು ಒಂದೇ ಭಾಗದ ಆಗ್ಬಿಡ್ತೀನಿ ಅಷ್ಟೇ. ಅವ್ರ ಹಿಂದ್ಗಡೆ ಇರುವಂತ ಒಬ್ಬ ಒಂದೇ ಭಾಗದಲ್ಲಿ ಇರ್ತಾರಲ್ಲ, ಅವ್ರ ತರ ನಾನು ಒಬ್ಬ ಆಗ್ಬಿಡ್ತೀನಿ. ನಾನು ಕ್ರಿಟಿಕಲ್ ಆಗಿ ಅವರಿಗೆ ಸತ್ಯ ದರ್ಶನ ಮಾಡಿಸ್ಲೇಬೇಕು. ಅದು ನನ್ನ ಜವಾಬ್ದಾರಿ ಆಗ್ಬೇಕು. ಕರೆಕ್ಟ್. ನಾನು ಜರ್ನಲಿಸ್ಟಿಕ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀನಿ, ಕಾನೂನಿನ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀನಿ, ಆಕ್ಟಿವಿಸ್ಟ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀನಿ. ಹಾಗಾಗಿ ನಮ್ಮಂತವರೇ ಸತ್ಯ ಹೇಳದೆ ಇದ್ರೆ, ನಮ್ಮಂತವರೇ ಸತ್ಯ ಹೇಳಿದ್ರೆ ಇನ್ಯಾರು ಸತ್ಯ ಹೇಳ್ತಾರೆ? ನಮ್ಗೆ ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್, ಇಂಥ ಒಂದು ದೊಡ್ಡ ಬ್ಯಾಕ್ ಗ್ರೌಂಡ್ ಇಂದ ಸಮಾಜದ ಎಲ್ಲ ಆಗು ಹೋಗುಗಳನ್ನ ಅರಿತಿರುವಂತವರೇ ಹೇಳಿದ್ರು ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ ಯಾರು ಬಂದು ಹೇಳಿದ್ರೆ ಕೇಳ್ತಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ನೋಡ್ಬೇಕದು ಇನ್ನೇನು ಮನಪರಿವರ್ತನೆ ಆಗತ್ತಾ ಇದು ಮುಂದಿನ ದಿನಗಳಲ್ಲಿ ಅಂತ, ಏನೋ ಒಂದ್ ಸಣ್ಣ ಹೋಪ್ಸ್ ಇಟ್ಕೋಬಹುದಾ ಅಂತ ಅನ್ಸುತ್ತೆ. ಅಲ್ಲ, ಇಟ್ಕೊಳ್ಳೇಬೇಕಲ್ಲ ಜೀವನ. ಬೇರೆ ನಾವು ನಾಳೆ ಬಗ್ಗೆ ನಂಬಿಕೆ ಇರಲೇಬೇಕು. ನಾಳೆ ನಂಬಿಕೆ ಬೇಕೇ ಬೇಕಲ್ವಾ? ನಾಳೆ ಬದುಕಬೇಕಲ್ವಾ ನಾವು? ಅವಾಗ ಒಂದು ಒಳ್ಳೆ ಮಾತು ಹೇಳಿದ್ರಿ, ಟುಡೇ ಇಸ್ ದ ಲಾಸ್ಟ್ ಡೇ ಅನ್ನೋ ತರದಲ್ಲಿ ನಾವು. ಎಸ್, ಒನ್ ಡೇ, ಟೇಕ್ ಒನ್ ಡೇ ಅಟ್ ಎ ಟೈಮ್, ಟೇಕ್ ಲೈಫ್ ಒನ್ ಡೇ ಅಟ್ ಎ ಟೈಮ್, ಟೇಕ್ ಲೈಫ್ ಒನ್ ಡೇ ಅಟ್ ಎ ಟೈಮ್ ಅಷ್ಟೇ. ಒಂದು ದಿವಸ ಬೆಳಗ್ಗೆ ಹುಟ್ಟುತ್ತೀವಿ, ಇಡೀ ದಿನ ಜೀವಿಸ್ತೀವಿ, ಸಾಯಂಕಾಲ ಸಾಯ್ತೀವಿ. ಜೀವನ ಅಂದ್ರೆ ಅದೇ. ನಾಳೆ ಬೇರೆನೇ ಜೀವನ. ಬಹುಶಃ ನಮ್ ರಾಜಕಾರಣಿಗಳು ಸರ್ಕಾರ ಮಾಡಿದಂತವ್ರು 5 ವರ್ಷ ಇರ್ತೀವಿ, ಏನ್ ಮಾಡ್ಬೇಕು ಮಾಡೋಗ್ಬಿಡೋಣ. 5 ವರ್ಷ ಇರ್ತೀವಿ ಅಂತ ಮಾತ್ರ ಮಾಡ್ಕೊಟ್ರೆ ಸಾಕು. 500 ವರ್ಷ ಬದುಕ್ತೀವಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರಲ್ಲ, ಅದು ತಪ್ಪು ನಡೀತಾ ಇರೋದು. ಕರೆಕ್ಟ್. ನಮಗೆ ಸಾವೇ ಬರಲ್ಲ, ನಾವು 500 ವರ್ಷ ಬದುಕ್ತೀವಿ ಅಂತ ತಿಳ್ಕೊಂಡ್ಬಿಡ್ತಾರಲ್ಲ, ನಮ್ಮ ಅದು ಅದಕ್ಕೆ ನೀವು ಹೇಳದಾಗೆ ಮತ್ತೊಬ್ಬ ಮಹಾನ್ ವ್ಯಕ್ತಿ ಬರ್ಬೇಕು ಅಂತ ಬೇಕೇ ಬೇಕಾಗತ್ತೆ. ಫೈನ್ ಸರ್. ಈಗ ಈ ಸಾಮಾಜಿಕ ನ್ಯಾಯವನ್ನ ಖಚಿತಪಡಿಸಿಕೊಳ್ಳಲಿಕ್ಕೆ ನಿಜವಾಗಿಯೂ ಹೊಸ ಜಾತಿ ಎಣಿಕೆ ಅಗತ್ಯ ಇದೆಯಾ? ಅದೇ, ಈಗ ಜಾತಿ ಎಣಿಕೆಯನ್ನು ಹೊರತುಪಡಿಸಿದ್ರೆ ಬೇರೆ ಮಾರ್ಗ ಇಲ್ಲ ನಮಗೆ. ಬೇರೆ ಮಾರ್ಗ ಯೋಚನೆ ಮಾಡಿ ನೀವು ನೋಡೋಣ, ಬೇರೆ ಮಾರ್ಗ ಸಿಗಲ್ಲ ನಮ್ಗೆ. ಯಾಕಂದ್ರೆ ಜಾತಿಗಳ ಮೂಲಕ ಆರ್ಥಿಕತೆ ಆಧಾರದ ಮೇಲೆ ನಾವು ಮಾಡ್ಲಿಕ್ಕೆ ಬರಲ್ವಾ? ಆರ್ಥಿಕತೆ ಆಧಾರದ ಮೇಲೆ ಮಾಡಿದಾಗ ಬಹಳಷ್ಟು ದೊಡ್ಡ ಜಾತಿಯಲ್ಲೇ ಬಡವರು ಸಿಕ್ಬಿಡ್ತಾರೆ. ಆ ಬಡವರು ಕಾಣಿಸ್ಬಿಡ್ತಾರೆ ನಿಮಗೆ, ಬಿಕಾಸ್ ಆಫ್ ಕ್ಯಾಸ್ಟ್. ತಪ್ಪೇನು? ತಪ್ಪಲ್ಲ. ಆವಾಗ ಏನಾಗುತ್ತೆ, ಈ ಜಾತಿಗಳು ಮತ್ತೆ ಕಡೆಗಣಿಸ್ತಾರೆ. ಈ ಜಾತಿಗಳಿಗೆ ಅಸ್ಮಿತೆನೇ ಸಿಗದಂಗೆ ಆಗ್ಬಿಡುತ್ತೆ. ಅಲ್ಲಿರುವ ಇಲ್ಲಿ ಎರಡು ಇಂಪಾರ್ಟೆಂಟ್ ಇಶ್ಯೂಗಳು. ಒಂದು ಆರ್ಥಿಕ ಮೂಲದ ಬಡತನ, ಇನ್ನೊಂದು ಜಾತಿ ಮೂಲದ ಬಡತನ. ಆರ್ಥಿಕ ಮೂಲದ ಬಡತನ ಇದೆಯಲ್ಲ,
ಅದು ಟೆಂಪರರಿ ಆಯ್ತು, ತಾತ್ಕಾಲಿಕವಾದ್ದು. ನಾನು ಸಣ್ಣ ಎಕ್ಸಾಂಪಲ್ಲು ಕೊಡೋದಾದ್ರೆ, ನಿಮಗೆ ಇವತ್ತು 1 ಕೋಟಿ ರೂಪಾಯಿ ಲಾಟ್ರಿ ಬರುತ್ತೆ, ಆರ್ಥಿಕವಾಗಿ ನೀವು ಶ್ರೀಮಂತರಾಗ್ಬಿಟ್ರಿ. ನಾಳೆ ನಿಮಗೇನೋ ದುರಾಸೆ ಬಂದು ಆ 1 ಕೋಟಿನ ತಗೊಂಡೋಗ್ಬಿಟ್ಟು ಕುದುರೆ ಬಾಲ ಕಟ್ತೀರಿ, ಎಲ್ಲ ಹೊರಟೋಗುತ್ತೆ, ಆಗ ನೀವು ಬಡವರಾಗ್ಬಿಟ್ರಿ. ಆದರೆ ಜಾತಿ ಮೂಲದ ಬಡತನ ಆ ಥರದ್ದಲ್ಲ, ಅದು ನಿರಂತರ. ಅದು ಜಾತಿಯಿಂದಾಗಿ ನಿಮಗೆ ಬಡತನ ಬಂದಿರುವಂಥದ್ದು, ಕುಲವೃತ್ತಿಗಳಿಂದಾಗಿ ನಿಮಗೆ ಬಡತನ ಬಂದಿರೋದು. ವೃತ್ತಿಗ ಮಡಕೆ ಮಾಡೋ ಕುಂಬಾರನಿಗೆ ಬಡತನ ಯಾಕೆ ಬಂತು? ಮಡಕೆನ ಕೊಂಡ್ಕೊಳ್ದೇ ಇರೋದ್ರಿಂದ. ಮಡಕೆ ಜಾಗಕ್ಕೆ ನೀವು ಅಲ್ಯೂಮಿನಿಯಂ ತಂದ್ರಲ್ಲ, ಆಗ ಇವ್ರಿಗೆ ಆಲ್ಟರ್ನೇಟಿವ್ ಏನು ಕೊಟ್ರಿ? ಒಂದು ಆಲ್ಟರ್ನೇಟಿವ್ ಕೊಟ್ರ ನೀವು? ಏನು ಕೊಡ್ಲಿಲ್ವಾ? ಅಲ್ಲ ಸರ್, ನಾನು ನೀವು ಹೇಳೋ ವಿಚಾರನ ಖಂಡಿತವಾಗ್ಲೂ ಒಪ್ತೇನೆ. ಅದರ ಜೊತೆಗೆ ಪ್ರಸ್ತುತ ಸಮಾಜದಲ್ಲಿ ಹಿಂದುಳಿದ ವರ್ಗಗಳ ಜನ ಕೂಡ ಶ್ರೀಮಂತಿಕೆಯಿಂದ, ಆರ್ಥಿಕ ಶ್ರೀಮಂತಿಕೆಯಿಂದ ಇರೋದನ್ನ ನಾವು ನೋಡ್ತೀವಿ, ಉನ್ನತ ಸ್ಥಾನಮಾನಗಳನ್ನ ಪಡೆದಿರೋದನ್ನ ನಾವು ನೋಡ್ತೀವಿ. ಹಿಂದುಳಿದ ವರ್ಗದಲ್ಲಿ ಆರ್ಥಿಕ ಶ್ರೀಮಂತಿಕೆ ಇದ್ರೆ ಅವ್ರಿಗೆ ರಿಸರ್ವೇಶನ್ ಸಿಗಲ್ಲ, ಯಾಕಂದ್ರೆ ಕ್ರೀಮಿ ಲೇಯರ್ ಇದೆ. ಹೌದು, ಕ್ರೀಮಿ ಲೇಯರ್ ಇರೋದ್ರಿಂದ ಅವ್ರಿಗೆ ಇದು ಸಿಗಲ್ಲ. ಅವ್ರಿಗೆ ಅಲ್ಲಿ ಬಡವರು ಮಾತ್ರ ರೆಕಗ್ನೈಸ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಕರೆಕ್ಟ್, ಕ್ರೀಮಿ ಲೇಯರ್ ಇರೋದ್ರಿಂದ. ಹಾಗಾಗಿ ಅಲ್ಲಿ ಬಡವ್ರನ್ನ ಕೆನೆಪದ್ರ ಇರೋದ್ರಿಂದಾಗಿ ಅವರನ್ನ ನಾವು ರೆಕಗ್ನೈಸ್ ಮಾಡೋದು ಸುಲಭ ಆಗತ್ತೆ ಅಲ್ಲಿರುವಂತ ಬಡವರನ್ನ. ಆದ್ರೆ ವೃತ್ತಿ ಮೂಲ, ಆ ಕುಲಮೂಲಗಳನ್ನು ಇಟ್ಕೊಂಡು ನಾವು ನೋಡಿದ್ದು ಅಂತ ಹೇಳಿದ್ರೆ, ಆ ವೃತ್ತಿಗಳನ್ನ ಕಳ್ಕೊಂಡ ಮೇಲೆ ಅವರು ಬರಿಗೈಯಾಗಿದ್ದಾರೆ. ನಾನು ಆಗ್ಲೇ ಕೊರಗರದು ನಿಮ್ಗೆ ಎಕ್ಸಾಂಪಲ್, ಆ ತರದ ಅನೇಕ ಎಕ್ಸಾಂಪಲ್ಗಳು. ನೀವಾಗ್ಲೇ ಮೇದರು ಅಂತಂದ್ರೆ, ಮೇದರು ಬುಟ್ಟಿ ಎಣಿತಾ ಇದ್ರು. ಇವತ್ತು ಬುಟ್ಟಿ ಯಾರು ತಗೊಳ್ತಾರೆ? ಪ್ಲಾಸ್ಟಿಕ್ ಬುಟ್ಟಿ ತಗೊಳ್ತಾರೆ. ಅವರ ಉದ್ಯೋಗ, ಅವರು ಕುಲವೃತ್ತಿ ಹೋಯ್ತು. ಆ ಕುಲವೃತ್ತಿಗೆ ನಾವು ಆಲ್ಟರ್ನೇಟಿವ್ ಏನ್ ಕೊಟ್ವಿ? ಕ್ಷೌರಿಕರು ಪಾಪ ಮನೆ ಮನೆಗೆ ಹೋಗಿ ಶೇವಿಂಗು ಕಟಿಂಗ್ ಮಾಡ್ತಾ ಇದ್ರು. ಇವತ್ತು ಬ್ಯೂಟಿ ಪಾರ್ಲರ್ಸ್ ಬಂದ್ವು. ನಾರ್ತ್ ಇಂಡಿಯನ್ಸು, ಇವ್ರು ಕಾರ್ಪೊರೇಟ್ ಕಂಪನಿಗಳು ಬ್ಯೂಟಿ ಪಾರ್ಲರ್ಗಳು ಶುರು ಮಾಡಿದ್ವು. ಇವ್ರ ಸ್ಥಿತಿ ಏನಾಗಬೇಕು? ಅಂದ್ರೆ ಎಲ್ಲೋ ಇಂಡೈರೆಕ್ಟ್ ಆಗಿ ಆಧುನಿಕತೆ ಅಥವಾ ಅಭಿವೃದ್ಧಿ, ಡೆವಲಪ್ಮೆಂಟ್ ಅನ್ನೋದು ಕೂಡ ಮಾರಕ ಆಗ್ತಾ ಇದೆ. ಇಲ್ಲ, ಅದನ್ನ ಬೇರೆ ತರ ನಾವು ನೋಡ್ಬೇಕು. ಹೇಗೆ? ನೀವು ಅಭಿವೃದ್ಧಿ, ಈಗ ಇಂಜಿನಿಯರಿಂಗ್, ಮೆಟಲರ್ಜಿಕಲ್ ಇಂಜಿನಿಯರಿಂಗ್, ಮೆಟಲರ್ಜಿಕಲ್ ಇಂಜಿನಿಯರಿಂಗ್ ಅಲ್ಲಿ ಬರೋಕ್ ಮುಂಚೆ ನಮ್ಮ ಕಮ್ಮಾರರು ಕಬ್ಬಣದ ಕೆಲಸವನ್ನ ಮಾಡಿ ಎಲ್ಲವನ್ನೂ ಮಾಡ್ಕೊಡ್ತಾ ಇದ್ರು. ನಿಮಗೆ ಬೇಕಾದದ್ದನ್ನೆಲ್ಲ ಮಾಡ್ಕೊಡ್ತಾ ಇದ್ರು. ಅದು ಕ್ರೂಡ್ ಕಬ್ಬಿಣದಲ್ಲಿ, ಮುದ್ದೆ ಕಮ್ಮಾರರು ಅಂತ ಕರಿತೀವಿ ನಾವು, ಅವ್ರನ್ನ ಮಾಡಿಕೊಡ್ತಾ ಇದ್ರು ಕಮ್ಮಾರರು. ಆದ್ರೆ ನಿಮಗೆ ಮೆಟಲರ್ಜಿಕಲ್ ಇಂಜಿನಿಯರಿಂಗ್ ಅಂತ ಒಂದು ಸಬ್ಜೆಕ್ಟ್ ಬಂದಾಗ ಇವ್ರನ್ನ ನೀವು ತಗೊಳ್ಳಿಲ್ಲ. ಇವ್ರನ್ನ ತಗೋಬೇಕಾಗಿತ್ತು, ಯಾಕಂದ್ರೆ ಅವ್ರಿಗೆ ಅರ್ಧ ನಾಲೆಡ್ಜ್ ಆಗ್ಲೇ ಇತ್ತು. ಕರೆಕ್ಟ್. ಅದಕ್ಕೊಂದು ಎಜುಕೇಶನ್ ಕೊಟ್ಬಿಟ್ಟಿದ್ರೆ ಪೂರ್ತಿ ನಾಲೆಡ್ಜ್ ಸಿಕ್ಬಿಡ್ತಾ ಇತ್ತು ಅವ್ರಿಗೆ. ಅವ್ರನ್ನ ತಗೊಳ್ಳಿಲ್ಲ ನಾವು. ಈ ತಪ್ಪುಗಳನ್ನು ಮಾಡ್ತಾ ಬಂದ್ವಲ್ಲ ನಾವು. ಈ ತಪ್ಪುಗಳ ದಿಸೆಯಿಂದಾಗಿ ಇವತ್ತು ಅಭಿವೃದ್ಧಿಗೆ ಮಾರ್ಕ್ ಆಗಿರುವಂಥದ್ದು. ಅಭಿವೃದ್ಧಿಯನ್ನ ನಾವು ಯಾವ ರೀತಿ ನೋಡ್ಬೇಕು ಅಂತಂದ್ರೆ, ಸಾಮಾಜಿಕ ಅಭಿವೃದ್ಧಿ ಮೂಲಕ ನೋಡಬೇಕೇ ಹೊರತು ಬರೀ ಆರ್ಥಿಕ ಅಭಿವೃದ್ಧಿ ತರ ನಾವು ಯೋಚನೆ ಮಾಡಬಾರ್ದು. ಸಾಮಾಜಿಕ ಅಭಿವೃದ್ಧಿ ಅಂದ್ರೆ ಸಮಾನತೆ ಅಂತ ಅರ್ಥನ ಅಲ್ಲ, ತಳ ಸಮುದಾಯಗಳಿಗೆ ಅವಕಾಶಗಳನ್ನು ಕೊಟ್ಟು ಅಭಿವೃದ್ಧಿ ಪಡಿಸುವಂಥದ್ದು. ನಾವು ಅಭಿವೃದ್ಧಿ ಅಂತಂದ್ರೆ ಅಣೆಕಟ್ಟು ಕಟ್ಟೋದು, ದೊಡ್ಡ ರಸ್ತೆ ಮಾಡುವಂಥದ್ದು, ವಿಮಾನ ನಿಲ್ದಾಣ ಮಾಡೋದು ಅಲ್ಲ. ಅದು ಮನುಷ್ಯನ ಅಭಿವೃದ್ಧಿ ಎಷ್ಟಾಗಿದೆ, ಒಬ್ಬ ಇಂಡಿವಿಜುವಲ್ ಅಭಿವೃದ್ಧಿ ಎಷ್ಟಾಗಿದೆ ಅನ್ನೋದನ್ನ ಯೋಚನೆ ಮಾಡಬೇಕಾಗತ್ತೆ. ಅವನ ಅಭಿವೃದ್ಧಿ ಆದ್ರೆ ಆಟೋಮೆಟಿಕ್ ಆಗಿ ದೇಶದ ಅಭಿವೃದ್ಧಿ ಆಗುತ್ತೆ. ಕರೆಕ್ಟ್. ದೇಶ ಬೇರೆ ಅಲ್ಲ, ಜನ ಬೇರೆ ಅಲ್ಲ. ಆದ್ರೆ ಇವತ್ತು ನಮಗೊಂದು ಬೇರೆ ಕಲ್ಪನೆಯಲ್ಲಿ ನಾವು ಬದುಕ್ತಾ ಇದ್ದೀವಲ್ಲ. ನಿಜ. ದೇಶಭಕ್ತಿ, ದೇಶ ಅಂತ ಹೇಳಿ ನಮಗೆಲ್ಲೋ ತುಂಬಾ ನಾವು ಬಹಳ ಎಲ್ಲೋ ಭ್ರಮಾಲೋಕದಲ್ಲಿ ಇದ್ದೀವ. ನಿಜನೇ. ಒಳ್ಳೆ ಪ್ರಶ್ನೆ ಅದು. ದೇಶಭಕ್ತಿ ಅನ್ನುವಂಥದ್ದು ಇದೆಯಲ್ಲ, ದೇಶಭಕ್ತಿನ ನೀವು ರಾಷ್ಟ್ರೀಯತೆ ಅಂತ ಕರಿತೀರಿ, ಇನ್ನೊಂದು ಇದ್ರಲ್ಲಿ ರಾಷ್ಟ್ರೀಯತೆ ಅಂತ ಕರಿತೀರಿ. ಯುವೆಲ್ ನೋವ್ ಹರಾರಿ ಅಂತ ಹೇಳ್ಬಿಟ್ಟು ಇವತ್ತು ಜಗತ್ತಿನ ಅತಿ ಶ್ರೇಷ್ಠ ಸಮಾಜ ವಿಜ್ಞಾನಿ, ಅಂದ್ರೆ ನೋಮ್ ಚಾಮ್ಸ್ಕಿ ತರ ಒಬ್ಬ ವಿಜ್ಞಾನಿ. ಆತ ಏನ್ ಹೇಳ್ತಾನೆ, ಯುವೆಲ್ ನೋವ್ ಹರಾರಿ ಅಂತ. ನೀವು ಇದಕ್ಕೆ ಹೋದ್ರೆ, ಗೂಗಲ್ಗೆ ಹೋದ್ರೆ ಬೇಕಾದಷ್ಟು ಸ್ಪೀಚಸ್ ಸಿಗುತ್ತೆ. ಅವರನ್ನ ಇವತ್ತು ಜಗತ್ತಿನ ಅತಿ ಶ್ರೇಷ್ಠ ಚಿಂತಕ ಮತ್ತು ಅತಿ ಶ್ರೇಷ್ಠ ಸೋಷಿಯಲ್ ಸೈಂಟಿಸ್ಟ್ ಅಂತೇಳಿ ನಾವು ಕರಿತಾ ಇದ್ವಿ. ಇಷ್ಟು ವರ್ಷಗಳು ನಾವು ಇವ್ರನ್ನ ಕರಿತಾ ಇದ್ವಿ, ನೋಮ್ ಚಾಮ್ಸ್ಕಿನ ಕರಿತಾ ಇದ್ವಿ. ಆ ಥರದ ಇದ್ರು. ಅವ್ರು ಏನು ಹೇಳ್ತಾರೆ, ಆ ರಾಷ್ಟ್ರೀಯತೆ ಅನ್ನುವಂಥದ್ದು ಇದೆಯಲ್ಲ, ಅದು ಬುಡಕಟ್ಟು ರಾಷ್ಟ್ರೀಯತೆ ಯಾಕಾಗಬಾರ್ದು ಅಂತ. ಒಂದು ಬುಡಕಟ್ಟಿಗೆ ಒಂದು ರಾಷ್ಟ್ರೀಯತೆ ಇದೆ, ಅದೊಂದು ಆದಿವಾಸಿ ಸಮುದಾಯ, ಅದ್ರ ರಾಷ್ಟ್ರೀಯತೆ ಅಷ್ಟೇ. ಅದಕ್ಕೊಂದು ಭಾಷೆ ಇದೆ, ಅದಕ್ಕೊಂದು ಸಂಘಟನೆ ಇದೆ,
ಅದಕ್ಕೊಂದು ಸಂಸ್ಕೃತಿ ಇದೆ, ಅದಕ್ಕೊಂದು ಸಾಮಾಜಿಕ ಪ್ರಕ್ರಿಯೆ ಇದೆ, ಅದಕ್ಕೊಂದು ವೃತ್ತಿ ಇದೆ. ಅದು ರಾಷ್ಟ್ರೀಯತೆ ಯಾಕಾಗಬಾರ್ದು? ನೀವು ಇಷ್ಟು ರಾಷ್ಟ್ರೀಯತೆಗಳನ್ನ ತೆಗೆದುಬಿಟ್ಟು ಯಾವುದೋ ಒಂದು ಸುಳಿಯೋ ರಾಷ್ಟ್ರೀಯತೆನ ನೀವು ಕಟ್ಕೊಡಕ್ಕೆ ಹೋಗ್ತೀರಲ್ಲ, ಅದು ತಪ್ಪಲ್ವಾ? ನೋಡು, ಚಿಕಿತ್ಸೆ ಸುಡೋ ಇದು ಅಂದ್ರೆ ಅದು ಕಲ್ಪನಾ ಲೋಕದಲ್ಲಿರುವಂಥ ರಾಷ್ಟ್ರೀಯತೆ. ಆ ರಾಷ್ಟ್ರೀಯತೆಗಳಿಗೆ ನಾವು ಬಲಿಯಾಗ್ತಾ ಇದ್ದೀವಿ. ನಾವು ಯೋಚನೆ ಮಾಡಬೇಕಾಗಿರೋದು ಬುಡಕಟ್ಟು ರಾಷ್ಟ್ರೀಯತೆಗಳು. ಇನ್ನು ಲೇಮ್ಯಾನ್ ಲ್ಯಾಂಗ್ವೇಜ್ ಹೇಳಬೇಕು ಅಂದ್ರೆ ನಾವು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಆ ಹೋರಾಟ ನಡೀತಾ ಇದೆ. ಹೌದು, ವಾಸ್ತವದಲ್ಲಿ ನಾವು ಅದನ್ನ ನೋಡ್ತಾ ಹೌದು, ಹೌದು, ಹಂಗೆ ತಗೋಬಹುದು ನಾವು, ಅದನ್ನು ಕೂಡ ತಗೋಬಹುದು ನಾವು. ಹಂಗೆ ನಾವು ಯೋಚನೆ ಮಾಡಬೇಕಾದಂಥ ಪ್ರಕ್ರಿಯೆಗಳು ಬದಲಾವಣೆ ಆಗ್ತಾ ಹೋಗ್ಬೇಕಾಗುತ್ತೆ ನಾವು. ಸರ್, ಹಾಗಾದ್ರೆ ಐ ಗಾಟ್ ಇಟ್ ಕಂಪ್ಲೀಟ್ಲಿ. ಈ ಸಮುದಾಯಗಳ ನಡುವೆ ವಿಭಜನೆ ಮಾಡದೆ ಸಾಮಾಜಿಕ ನ್ಯಾಯ ಕೊಡೋದು ಹೇಗೆ ಸಾಧ್ಯ? ವಿಭಜನೆ ಮಾಡಬೇಕಾಗಿರೋದೇ ಸಮಾಜ ನ್ಯಾಯ ಕೊಡ್ಲಿಕ್ಕೋಸ್ಕರ. ಅದು ವಿಭಜನೆ ಅಂತ ನಾವು ಯೋಚನೆ ಮಾಡಲ್ಲ. ಅಂದ್ರೆ ಹೌ ಡು ಯು ಎನ್ಶೋರ್ ಇಟ್ ಅಂತ ಅಲ್ಲ. ಈಗ ಗುರುತಿಸುವಿಕೆ ಹೆಂಗ್ ಮಾಡ್ತೀರಿ ನೀವು? ಹೌ ಡು ಯು ಐಡೆಂಟಿಫೈ ದೆಮ್ ಅಲ್ವಾ? ನಿಮ್ಗೆ ಐಡೆಂಟಿಫೈ ಮಾಡಬೇಕಾದ್ರೆ ಒಂದು ಪ್ರಕ್ರಿಯೆ ಬೇಕು. ಆ ಪ್ರಕ್ರಿಯೆ ಹೆಂಗ್ ಬಳಸ್ತೀರಿ ನೀವು? ಆ ಪ್ರಕ್ರಿಯೆ ಮೂಲಕ ಮಾತ್ರನೇ ಅವ್ರನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯ. ಅವ್ರನ್ನ ಐಡೆಂಟಿಫೈ ಮಾಡಿದ ಮೇಲೆ ಅಷ್ಟೇ ಅವರಿಗೆ ಸವಲತ್ತು ಕೊಡ್ಲಿಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ಅದು ಜಾತಿಗಳ ವಿಂಗಡಣೆ ಅಲ್ಲ. ಫಸ್ಟ್ ಆಫ್ ಆಲ್ ಜಾತಿಗಳು ವಿಂಗಡಣೆಯಾಗೇ ಇರೋದು, ಅವೆಂದೂ ಒಟ್ಟಿಗಿಲ್ಲ. ನಾವು ವಿಂಗಡಣೆ ಅಂತ ಯಾಕೆ ಕರಿಬೇಕು ಅವುಗಳನ್ನ? ಅಂದ್ರೆ ಈಗ ಹಾಗೆ ಬರುತ್ತಲ್ಲ, ವಾಸ್ತವದಲ್ಲಿ ಹೇಗಿದೆ ಅಂದ್ರೆ ಈಗ ಸಮುದಾಯಗಳ ನಡುವೆ ವಿಭಜನೆ ಮಾಡದೆ ಜಾತಿ ನ್ಯಾಯ ಹೇಗೆ ಖಚಿತಪಡಿಸಕ್ಕಲ್ಲ? ಸಮುದಾಯಗಳು ಒಟ್ಟಿಗೆ ಇಲ್ಲ, ಅವು ವಿಂಗಡಣೆಯಾಗೇ ಇರೋದು. ಮೂಲತಃ ಒಂದು ಸಮುದಾಯ ಇನ್ನೊಂದು ಸಮುದಾಯದ ಸೇರೋದೇ ಇಲ್ಲ, ವಿಂಗಡಣೆಯಾಗಿರೋದು. ಅದಕ್ಕೆ ಅಂಬೇಡ್ಕರ್ಗೂ ಕಾಂಶಿರಾಮ್ ಅವ್ರಿಗೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಅಂಬೇಡ್ಕರ್ ಜಾತಿ ವಿನಾಶದ ಬಗ್ಗೆ ಮಾತಾಡ್ತಾರೆ, ಆದ್ರೆ ಕಾಂಶಿರಾಮು ಜಾತಿ ವಿನಾಶ ಸಾಧ್ಯವಾಗಿಲ್ಲ ಅಂತ ಹೇಳಲ್ಲ. ಅವರು ಜಾತಿಗಳನ್ನ ಕಟ್ಟೋದ್ರ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ನೀವು ಹೇಳಿದ್ರಲ್ಲ, ವಿಂಗಡಣೆಯಾಗಿರುವಂತಹ ಜಾತಿಗಳನ್ನ ಒಂದು ಕಡೆಗೆ ತಂದು ಕಟ್ಟಿ ಅವುಗಳಿಗೆ ಏನ್ ಕೊಡಬೇಕು ಅದನ್ನ ಕೊಡಬೇಕು. ಈಗ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅಲ್ಲಿ ಕ್ಯಾಟಗರಿ 1, ಕ್ಯಾಟಗರಿ 2A, 3A, 3B ಅಂತೀವಲ್ಲ, ಅವೆಲ್ಲವೂ ಕೂಡ ಆ ಜಾತಿಗಳನ್ನ ಕಟ್ಟಿರುವಂಥದ್ದು, ಒಂದು ಫ್ರೇಮ್ ವರ್ಕ್ ಅಲ್ಲಿ ತಂದಿರುವಂಥದ್ದು. ಸಮಾನವಾಗಿ ಇರುವಂತಹ ಜಾತಿಗಳು ಅಂತ ಹೇಳ್ಬಿಟ್ಟು ಅವುಗಳನ್ನ ಫ್ರೇಮ್ ವರ್ಕ್ಗಳು ತರೆದಿರೋದು. ಅವರಿಗೆ ಸಮಾನ ಆರ್ಥಿಕ ಸ್ಥಿತಿಗತಿಗಳಿದೆ, ಸಾಮಾಜಿಕ ಸ್ಥಿತಿಗತಿಗಳಿದೆ. ಅವುಗಳನ್ನೆಲ್ಲ ಬೈಫರ್ಕೇಟ್ ಮಾಡಿ ಕ್ಯಾಟಗರಿ 1, ಕ್ಯಾಟಗರಿ 2A, 2B, 3A, 3B ಅಂತ ಮಾಡ್ಕೊಟ್ರು. ಇಷ್ಟೆಲ್ಲದರ ನಡುವೆ ನಾವು ಜಾತಿಗಳ ಬಗ್ಗೆ ನಂಬಿಕೆನೇ ಇಡೋದಿಲ್ಲ ಅಂತ ಹೇಳುವವರು ಇದ್ದಾರೆ, ಅಂತ ಜನತೆ ಇದ್ದಾರೆ. ಅದು ಯಂಗ್ ಜನರೇಷನ್ ಇರ್ಬೋದು, ಇವತ್ತಿನ ಯುವ ಪೀಳಿಗೆ ಕೂಡ ಇರ್ಬೋದು. ಅಂಥವ್ರಿಗೆ ಏನು ಹೇಳ್ತೀರಿ ತಾವು? ನಿಜ, ಈಗ ಯಂಗ್ ಜನರೇಷನ್ಸ್, ನಮ್ಮ ಮಕ್ಕಳೆಲ್ಲರೂ ಕೂಡ ಅವ್ರಿಗೆ ನಮ್ಮ ಜಾತಿ ಯಾವುದು ಅಂದ್ರೆ ಗೊತ್ತೇ ಇಲ್ಲ ಇದಾರೆ. ಅದು ಬಹಳ ಒಳ್ಳೆ ಡೆವಲಪ್ಮೆಂಟ್ ನನಗೆ ಅನ್ಸುತ್ತೆ. ಜಾತಿ ವಿನಾಶಕ್ಕೆ ಅವ್ರ ಕೊಡುಗೆ ನಿಜವಾಗ್ಲೂ ಕೂಡ ಗ್ರೇಟ್ ಅನ್ಸುತ್ತೆ. ಆಮೇಲೆ ಬಹಳಷ್ಟು ಜನ ಜಾತಿ ಸೂಚಕ ಹೆಸರುಗಳನ್ನ ಇಟ್ಕೊಳ್ಳಲ್ಲ ಪಕ್ಕದಲ್ಲಿ. ಈಗ ಮೊದಲು ಕಾಲದಲ್ಲಿ ನೋಡಿ ಅದು ಹೆಂಗಿತ್ತು ಅಂತಂದ್ರೆ, ನಾನು ಎಕ್ಸಾಂಪಲ್ ಕೊಡ್ತಾ ಸರಿನೋ ತಪ್ಪು ಸಿನಿಮಾ ಕೂಡ ಜ್ಞಾಪಿಸ್ಕೋಬಹುದು. ಹೌದು ಹೌದು. ಆಮೇಲೆ ಬಹಳ ಎಕ್ಸಾಂಪಲ್, ಬಹಳ ಹಿಂದೆ ಜಾತಿ ಪದ್ಧತಿ ಸ್ಟ್ರಾಂಗ್ ಆಗಿರ್ಲಿಲ್ಲ. ಅದಕ್ಕೆ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ದೇವೇಗೌಡರು ಅವ್ರ ಮಕ್ಕಳಿಗೆ ಯಾರಿಗೂ ಗೌಡ ಅಂತ ಹೆಸರು ಬರ್ತಾ ಇಟ್ಟಿದ್ದಾರೆ. ರೇವಣ್ಣ, ಕುಮಾರಸ್ವಾಮಿ, ಬಾಲಕೃಷ್ಣ, ರಮೇಶ ಅಂತ ಇಟ್ಟಿದ್ದಾರೆ. ಆದ್ರೆ ಅವ್ರ ಮಕ್ಕಳಿಗೆ ಎಲ್ರಿಗೂ ಗೌಡ ಅಂತ ಬರುತ್ತೆ. ಗಮನಿಸಿದ್ರೆ ದೇವೇಗೌಡರ ಮನಸ್ಸಲ್ಲಿ ನಾನು ಜಾತ್ಯತೀತವಾಗಿ ಇರಬೇಕು ಅಂತ ಮನಸ್ಸು ಇದ್ದಿದ್ರಿಂದಾಗಿ ಇವ್ರನ್ನೆಲ್ಲರನ್ನೂ ಕೂಡ ಅವ್ರ ತೋರ್ಪಡೆಗೆ ಮಾಡಿದ್ರು ಏನ್ ಮಾಡಿದ್ರು ಅದು ಬೇರೆ ಪ್ರಶ್ನೆ. ಯಾರಿಗೂ ಕೂಡ ಅವ್ರ ಪಕ್ಕದಲ್ಲಿ ಜಾತಿ ಸೂಚಕ ಹೆಸರನ್ನು ಇಡ್ಲಿಲ್ಲ. ಆದ್ರೆ ಅವರು ಕುಮಾರಸ್ವಾಮಿ ಆಗ್ಲಿ, ಬಾಲಕೃಷ್ಣ ಆಗ್ಲಿ, ಅಥವಾ ಇವರಾಗ್ಲಿ ಅವ್ರ ಮಕ್ಕಳಿಗೆ ಎಲ್ರಿಗೂ ಕೂಡ ಜಾತಿ ಸೂಚಕ ಹೆಸರುಗಳನ್ನ ಇಟ್ಟಿದ್ದಾರೆ ಪಕ್ಕದಲ್ಲಿ. ಎಲ್ರಿಗೂ ಗೌಡ ಅಂತ ಬರುತ್ತೆ. ಅಂದ್ರೆ ಅದು ಓನ್ಲಿ ಬಿಕಾಸ್ ಆಫ್ ಪಾಲಿಟಿಕ್ಸ್ ಅಥವಾ ಅಲ್ಲ, ಅಂದ್ರೆ ಮತ್ತೆ ಅವ್ರ ಜಾತಿಗೆ ವಾಪಸ್ ಹೋಗ್ತಿದ್ದಾರೆ ಅಂತ. ಅನಿವಾರ್ಯ ಆಗ್ತಾ ಇದೆಯಾ? ಜಾತಿ ಅನಿವಾರ್ಯ ಆಗ್ತಾ ಇದೆ, ಜಾತಿ ಅವ್ರಿಗೆ ಬೇಕಾಗಿದೆ ಅನೇಕ ಕಾರಣಗಳಿಗೆ. ಆದ್ರೆ ದೇವೇಗೌಡರಿಗೆ ಅದು ಅನಿಸಿರ್ಲಿಲ್ಲ ಅಂತ. ಇದು ಬಹಳ ಒಳ್ಳೆ ಎಕ್ಸಾಂಪಲ್. ಈಗ ಬರ್ತಾ ಇರೋಂತ ಮಕ್ಕಳಲ್ಲಿ, ಈಗ ಜನರೇಷನ್ ಬರ್ತಾ ಇರೋಂತ ಮಕ್ಕಳಲ್ಲಿ ಜಾತಿ ಸೂಚಕ ಪದಗಳೇ ಇಲ್ದಂಗೆ ಆಗ್ತಾ ಇದೆ. ಆಮೇಲೆ ಅನೇಕ ಸಲ ರಿಯಲಿ ಗುಡ್, ಅದು ಒಳ್ಳೆ ಡೆವಲಪ್ಮೆಂಟ್ ನನ್ಗೆ ಅನಿಸ್ತಾ ಇದೆ. ಆಮೇಲೆ ಬಹಳ ಅಂತರ್ಜಾತಿ ಮತೀಯ ವಿವಾಹಗಳು ನಡೀತಾ ಇದ್ದಾವೆ. ಆಮೇಲೆ ಅಂತರ್ ಡೈನಿಂಗ್ ಅಂತೂ ಹೇಳೋಂಗೆ ಇಲ್ಲ. ಒಂದೇ ಸ್ಟ್ರಾ ಇಟ್ಕೊಂಡು ಎಲ್ಲರೂ ಜ್ಯೂಸ್ ಕುಡಿತಾ ಇರ್ತಾರೆ. ಯಾಕಂದ್ರೆ ಆಗ ಆ ಎಂಜಿಲ್ ಇದೆಯಲ್ಲ, ಆ ಎಂಜಿಲೇ ಅಲ್ವಾ ಕನೆಕ್ಟ್ ಮಾಡೋದು. ಅಲ್ಲಂಪ್ರಭು ಹೇಳೋದಂಗೆ, ಅಲ್ಲಂಪ್ರಭು ಹೇಳೋದು
ಎಲ್ಲವೂ ಎಂಜಲೇ ಅಲ್ವಾ, ಹೌದು ನೀವು ನೋಡುವಂಥದ್ದು ಕೂಡ ನೇತ್ರ ಎಂಜಲು ಅಂತ ಸತ್ಯ, ಕರೀತಾರೆ. ಹೌದು. ಹಂಗೆ ಅದು ಹಂಗೆ ಕನೆಕ್ಟ್ ಆಗ್ತಾ ಇದೆ ಇವಾಗ. ಸರ್, ಐತಿಹಾಸಿಕವಾಗಿ ನಿಮ್ಮ ಹೆಸರು ಉಳಿಬೇಕು ಅಂತಾದ್ರೆ ಕರ್ನಾಟಕದಲ್ಲಿ ಯಾವ ಬದಲಾವಣೆ ಪ್ರತಿಬಿಂಬಿಸಬೇಕು ಅಂತ ತಾವು ಆಶಿಸ್ತೀರಿ? ಐತಿಹಾಸಿಕವಾಗಿ ನಾನೇನು ಉಳಿಬೇಕಾಗಿಲ್ಲ. Why? ಮೂಲ We have done lot of work. ಮೂಲತಃ ಅದಕ್ಕೆ ಇಲ್ಲ, ಆ್ಯಕ್ಚುಲಿ ನಾವು ಯಾವುದನ್ನ ಇಷ್ಟೊತ್ತು ನಾವು ಡಿಸ್ಕಷನ್ ಬಂತಲ್ಲ, ಹ್ಮ್. ನಾವು ಬರೀ ಅನ್ಟಚಬಲ್ಸ್ ಮಾತ್ರ ನೋಡ್ತಾ ಇದ್ವಿ. ಹ್ಮ್. ಅನ್ಸಿಯಬಲ್ಸ್ ಇದ್ದಾರೆ, ಅನ್ಅಪ್ರೋಚಬಲ್ಸ್ ಇದ್ದಾರೆ ಅಂತ ನಾವು ನೋಡಲೇ ಇಲ್ಲ. ಅಂದರೆ ಮುಟ್ಟಿಸಿಕೊಳ್ಳದವ್ರನ್ನ ಮಾತ್ರ ನೋಡ್ತಾ ಇದ್ದೀವಿ. ನೋಡಬಾರದವರು ಮತ್ತು ತಲುಪಲಾರದವರು ಇದ್ದಾರಲ್ಲ, ಅವ್ರು ನೋಡಲೇ ಇಲ್ಲ. ನೋಡಿದ್ರೆ ಕೆಟ್ಟದಾಗುತ್ತೆ ಅಂತ. ಹೌದು, ನೋಡಿದ್ರೆ ಕೆಟ್ಟಾಗದ್ರೆ ಕೆಲವರು ತಲುಪಲಿಕ್ಕೆ ಆಗಲ್ಲ, ಅವರು ನಿಮ್ಗೆ ರೀಚ್ಗೆ ಸಿಗಲ್ಲ. ಅವರು ಇವತ್ತು ಈ ಊರಲ್ಲಿ ಇರ್ತಾರೆ, ನಾಳೆ ಇನ್ನೊಂದು ಊರಿಗೆ ಹೋಗ್ತಾರೆ. ಅಲೆಮಾರಿಗಳು ಫಾರ್ ಎಕ್ಸಾಂಪಲ್, ಅವರು ಒಂದೇ ಊರಲ್ಲಿ ಇರಲ್ಲ. ಅವರು ಕರೆಕ್ಟ್. ಇವತ್ತು ಇಲ್ಲೆಲ್ಲೋ ಸ್ಮಶಾನದಲ್ಲಿ ಟೆಂಟ್ ಹಾಕೊಟ್ಟಿರ್ತಾರೆ, ನಾಳೆ ಇನ್ಯಾವುದೋ ರೈಲ್ವೆ ಸ್ಟೇಷನ್ ಹತ್ರ ಟೆಂಟ್ ಹಾಕೊಟ್ಟಿರ್ತಾರೆ. ಹಂಗಿರುವಂಥ ಸಮುದಾಯಗಳಿದಾವೆ. ಇವುಗಳನ್ನೆಲ್ಲವನ್ನು ಮುಖ್ಯವಾಹಿನಿಗೆ ತಂದು ಅವರಿಗೆ ನಿಜವಾಗ್ಲೂ ನಾವು ಏನನ್ನ ಸಂವಿಧಾನದಲ್ಲಿ ಕೊಡ್ತಾ ಇದ್ದೀವಿ, ಶಿಕ್ಷಣ ಮತ್ತು ಉದ್ಯೋಗ, ಆರ್ಟಿಕಲ್ 15(4) and 16(4) ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ನಾವೇನು ಕರಿತೀವಿ, ಅವುಗಳನ್ನ ತಲುಪಿಸೋವಂಥ ಕೆಲಸ ಮಾಡಬೇಕಾಗತ್ತೆ. ಅದನ್ನ ತಲುಪಿಸೋವಂಥ ಕೆಲಸ ಮಾಡಿದ್ದು ಅಂತಂದರೆ ಒಂದು ರೀತಿಯ ಸಾರ್ಥಕತೆ ಸಿಗುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಅದ್ರ ಬಗ್ಗೆ ಗೊತ್ತಿದ್ದುಕೊಂಡು ಸೈಲೆನ್ಸ್ ಆಗಿರೋದಿದೆಯಲ್ಲ, ಅದು ಒಂದು ರೀತಿ ಆತ್ಮವಂಚನೆ ಆಗುತ್ತೆ. ಗೊತ್ತಿದ್ದ ಮೇಲೆ ಅದ್ರ ಬಗ್ಗೆ ಒಂದು ಅಟೆಂಪ್ಟ್ ಮಾಡಬೇಕು. ನಮ್ಮ ಕೈಯಲ್ಲಿ ಆಗುತ್ತೋ ಇಲ್ಲೋ ಬೇರೆ ಪ್ರಶ್ನೆ. ಅದು ನಾವು ಸಾಯೋವರೆಗೂ ಅಟೆಂಪ್ಟ್ ಮಾಡ್ತಲೇ ಇರಬೇಕು. ಆ ಥರದ ಅಟೆಂಪ್ಟ್ಗಳು ನಡೀತಲೇ ಇರಬೇಕು. ನಡೆದಾಗ ಮಾತ್ರ ನಾವು ಒಂದು ಹಿಸ್ಟ್ರಿನಲ್ಲಿ ಒಂದು ಮಾರ್ಕ್ ಮಾಡಿದೀವಿ ಅಂತ ಅನಿಸುತ್ತೆ. ನಾವೇನು ಅಂಬೇಡ್ಕರ್ ಥರ ಮಾರ್ಕ್ ಮಾಡೋಕ್ಕಾಗಲ್ಲ, ಅಥವಾ ಅವ್ರು ಬರೆದಂಥ ಸಂವಿಧಾನ, ಅವ್ರು ಕೊಟ್ಟರುವಂಥ ಇದು ಕೊಡ್ಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಿಲ್ಲ. ಆದರೆ ನಾವು ಯಾವುದೋ ಒಂದು ಅವರು ಸಮುದ್ರ ಆಗಿದ್ರೆ ನಾವು ತೊಟ್ಟಾದರೂ ನೀರಾಗಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಪ್ರಯತ್ನ. ಅಂದ್ರೆ ಇದೊಂದು ನಿರಂತರ ಪ್ರಕ್ರಿಯೆ ಅಂತ ಹೇಳ್ತೀರಿ. ಪ್ರಕ್ರಿಯೆ ಖಂಡಿತ. ಸರ್, ಡ್ಯೂರಿಂಗ್ ಯುವರ್ ಟೆನ್ಯೂರ್, ನಿಮ್ಮ ಕಾರ್ಯಕಾಲದಲ್ಲಿ ನೀವು ತೆಗೆದುಕೊಂಡಂಥ ಯಾವ ಯೋಜನೆ ಬಗ್ಗೆ ತುಂಬ ಹೆಮ್ಮೆ ಪಡಬೇಕು ಅಂತ ಅನ್ಸುತ್ತೆ ನಿಮಗೆ? ಒಂದು ಹೆಸರೇ ಇಲ್ಲದ ಸಮುದಾಯಗಳನ್ನು ಗುರುತಿಸಿದ್ದು, ಸುಮಾರು 60-65 ಸಮುದಾಯಗಳನ್ನು ಗುರುತಿಸಿದೆ. ಅವ್ರು ಯಾವ ಪಟ್ಟಿಯಲ್ಲೂ ಇರಲಿಲ್ಲ, ಪಟ್ಟಿಯಲ್ಲೇ ಇರಲಿಲ್ಲ. ಅವ್ರನ್ನ ಗುರುತಿಸಿದ್ದು ಭಾಳ ತೀರಾ ಚಿಕ್ಕ ಸಮುದಾಯಗಳು. ಒಂದು ಸಮುದಾಯ 1500 ಇದ್ದರೆ ಇನ್ನೊಂದು ಸಮುದಾಯ 15 ಜನ ಇದ್ದಾರೆ. ಆ ಥರದ ಸಮುದಾಯಗಳು ಕೂಡ ಇದ್ದಾವೆ. ಮೈ ನೋ ದಟ್ ಕಮ್ಯುನಿಟಿ. ಈಗ ಪಾಲೆ ಅಂತಿದೆ, ಆಮೇಲೆ ಇದು ಕೆಂಬಟ್ಟಿ ಅಂತಿದೆ, ಐರಿ ಅಂತಿದೆ. ಆ ಥರದ ಸಣ್ಣ ಸಮುದಾಯಗಳಿದ್ದಾವೆ. ಈಗ ನಾನು ಆಗಲೇ ಹೇಳ್ದಂಗೆ ದಕ್ಕಲಿಗರು, ಅವ್ರು ಹೆಚ್ಚು ಅಂತ ಹೇಳಿದ್ರೆ ಕರ್ನಾಟಕ ಎಲ್ಲ ಸೇರಿದ್ರು ಕೂಡ ಒಂದು 7-8 ಸಾವಿರ ಜನ ಇರ್ಬೋದು ಅಷ್ಟೇ. ಈಗ ಗ್ಯಾರೆ ಅಂತ ಹೇಳಿದ್ನಲ್ಲ, ಕಿವಿಯಲ್ಲಿ ಗೂಗೆ ತೆಗೆಯುವಂಥ ಒಂದು ಸಮುದಾಯ ಇದೆ ಅಂತ ಹೇಳಿದ್ನಲ್ಲ, ಅವರು ಹಾರ್ಡ್ಲಿ ಒಂದು 500-1000 ಇರ್ಬೋದು. ಈಗ ಮತ್ತೆ ಎಮ್ಮೆಗಳಿಗೆ ಶೇವಿಂಗ್ ಮಾಡುವಂತಹ ಇವರು ಜಾತ್ಗಾರರು, ಆ ಸಮುದಾಯ, ಆ ಥರದ ಸಮುದಾಯಗಳು ಭಾಳ ಸಣ್ಣ ಸಮುದಾಯಗಳಿದ್ದಾವೆ. ಈಗ ಕರಕರಮುಂಡಿ ಅಂತ ಒಂದು ಸಮುದಾಯ, ಅವರ ಕುಲವೃತ್ತಿನೇ ಭಿಕ್ಷೆ ಬೇಡೋದು. ಅವ್ರು ಭಿಕ್ಷೆ ಬೇಡೋಕೆ ಬಂದಾಗ ನೀವು ಭಿಕ್ಷೆ ಕೊಡದೇ ಇದ್ರೆ ಅವ್ರು ವಾಂತಿ ಮಾಡ್ತಾರೆ. ಅವ್ರ ಸಿಸ್ಟಮ್ ಹೆಂಗ್ ಡೆವಲಪ್ ಆಗಿದೆ ಅಂತಂದ್ರೆ, ಯಾವ ಕ್ಷಣದಲ್ಲಿ ನೀವು ಕರೆದು ವಾಂತಿ ಮಾಡಿ ಅಂದ್ರೂ ಮಾಡ್ತಾರೆ. ಯಾಕಂದ್ರೆ ಜನರೇಷನ್ಸ್ ಇಂದ ಅದನ್ನ ಮಾಡ್ಕೊಂಡ್ ಬಂದಿದ್ದಾರೆ. their mind is programmed ಸೇಮ್ ಲೈಕ್ ಈವನ್ ಸಿಸ್ಟಮ್ ಆಲ್ಸೋ. ಅದು ಆ ಥರ ಅವಾಗ ವಾಂತಿ ಮಾಡೋದು ನಿಮ್ಗೆ ಅಸಹ್ಯ ಅನ್ಸುತ್ತೆ. ಏನೋ ಒಂದು ಕೊಟ್ಟು ಕಳಿಸ್ರೋ ಅಂತ ಹೇಳ್ಬಿಟ್ಟು ಒಂದು ಕೊಟ್ಟು ಕಳಿಸ್ಬಿಡ್ತೀವಿ. ಆ ಥರದ ಸಮುದಾಯಗಳು. ಈಗ ಮೊಂಡ್ರು ಅಂತಿದ್ದಾರೆ, ಅವ್ರು ನಿಮ್ಮ ಮನೆ ಹತ್ರ ಬಂದು ಅವರು ಒಂದು ಚಾಕು ತಗೊಂಡು ಕೈಯೆಲ್ಲ ಕೊಯ್ಕೊಳ್ತಾರೆ, ಕಾಲೆಲ್ಲ ಕೊಯ್ಕೊಳ್ತಾರೆ, ರಕ್ತ ತೆಗಿತಾರೆ. ನಿಮ್ಗೆ ಅದು ಒಂಥರ ಬೇಸರ ಆಗತ್ತೆ. ಆಗ ನೀವೇನೋ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಇದ್ದಾರೆ. ಉತ್ತರ ಕರ್ನಾಟಕ ಜಾಸ್ತಿ ಇದ್ದಾರೆ. ಮೊನ್ನೆ ನಾನು ಕಳೆದ ವಾರ ಅದ್ರ ಬಗ್ಗೆ ಬರೆದಿದ್ದೆ, ಆ ಸಮುದಾಯಗಳ ಬಗ್ಗೆ. ಇನ್ನೂ ಅದ್ರಲ್ಲಿ ಹೆಂಗಿದ್ದಾರೆ ಅಂತಂದ್ರೆ, ಒಂದು ದೊಡ್ಡ ಬಂಡೆನ ಅವನು ಭುಜದ ಮೇಲೆ ಎತ್ಕೊಳ್ತಾನೆ, ಕಾಲಿಗೆ ಮತ್ತು ಕೈಗೆ ಒಂದು ದೊಡ್ಡ ಚೈನನ್ನು ಕಟ್ಕೊಳ್ತಾನೆ, ಇದರಲ್ಲಿ ಒಂದು ಚಾಕು ಇಟ್ಕೊಂಡಿರ್ತಾನೆ ಆ ನಡುವಿನಲ್ಲಿ, ಇಟ್ಕೊಂಡು ಅದನ್ನ ಎತ್ಕೊಂಡು ಬರ್ತಾನೆ ಅವನು. ಭಾಳ ಅವನು ಒಂದು ರೀತಿಯ ನೀಗ್ರೋ ಥರ ಇರ್ತಾನೆ. ಆ ನೀಗ್ರೋಗಳಿದ್ರಲ್ಲ ಹಂಗಿರ್ತಾನೆ. ಅವನು ಭಿಕ್ಷೆಗೆ ಬಂದಾಗ ಅವನ ಪರಿಸ್ಥಿತಿ ನೋಡಿ, ಇದನ್ನ ನೋಡಿ ಅವನು ಭಿಕ್ಷೆ ಕೊಡಲೇಬೇಕಾಗತ್ತೆ. ಇವೆಲ್ಲೂ ಕೂಡ ಆಯಾ ಸಮುದಾಯಗಳು ಆರಿಸ್ಕೊಂಡಂಥ ವಿಧಾನಗಳು. ಅಂದರೆ ತನ್ನನ್ನು ತಾನೇ ದಂಡಿಸ್ಕೊಂಡು ಭಿಕ್ಷೆ ಕೇಳುವಂಥದ್ದು. ಒಂದು ಕಡೆ ಅಪರಾಧಗಳನ್ನು ಮಾಡುವಂಥದ್ದೇ ಒಂದು ಸಮುದಾಯ ಅಂತ ನಾನಾಗಲೇ ಹೇಳಿದ್ದೀನಿ, ಅಪರಾಧಿ ಬುಡಕಟ್ಟೆಗಳು ಅಂತ ಹೇಳ್ಬಿಟ್ಟು. ಹೌದು. ಇನ್ನೊಂದು ಕಡೆ ಭಿಕ್ಷೆ ಮಾಡಲಿಕ್ಕೋಸ್ಕರ ಮಾಡುವಂತಹ ಕೃತ್ಯಗಳು ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ಲು, ಬೆಳಗಾವಿಯಲ್ಲಿ
ಡೊಂಬಾರಿಗಳು ಅಂತ ಒಂದು ಸಮುದಾಯ. ಹಾ ಎಷ್ಟು ಆ ಹೆಣ್ಣು ಮಕ್ಕಳು ಬಹಳ ಸುಂದರಿಯರು. ಹಾ ಅವರು ಎಲ್ಲ ಭಿಕ್ಷೆಗೆ ಹೋಗ್ತಾರೆ. ಹ್ಮ್ ಭಿಕ್ಷೆ ಏನು ಕೊಡ್ತಾರೋ, ಯಾವ ಮನೇಲಿ ಏನು ಭಿಕ್ಷೆ ಕೊಡ್ತಾರೋ, ಒಂದು ಮನೇಲಿ ಮಾಂಸಾಹಾರ ಕೊಡ್ಬೋದು, ಒಂದು ಮನೇಲಿ ಸಸ್ಯಾಹಾರ ಕೊಡ್ಬೋದು, ಖಾರ ಕೊಡ್ಬೋದು, ಉಪ್ಪು ಕೊಡ್ಬೋದು, ಹುಳಿ ಕೊಡ್ಬೋದು, ಸಿಹಿ ಕೊಡ್ಬೋದು, ಎಲ್ಲವನ್ನು ಒಂದೇ ಪಾತ್ರೆಗೆ ಹಾಕಿಸ್ಕೊಡ್ತಾರೆ. ಹಾ ಅದನ್ನು ಬೇಯಿಸ್ತಾರೆ, ಚೆನ್ನಾಗಿ ಬೇಯಿಸ್ತಾರೆ. ಅದನ್ನು ಗಾಂಬಟ್ ಅಂತ ಕರೀತಾರೆ. ಆ ಆಹಾರನ ಗಾಂಬಟ್ ಅಂತ ಕರೀತಾರೆ. ಆ ಆಹಾರ ಹೌದು, ಬಿಸಿ ಮಾಡ್ತಾರೆ. ಅದನ್ನು ಅವ್ರು ತಿಂತಾರೆ. ಇದುವರೆಗೂ ಹಾಸ್ಪಿಟ್ಲಿಗೆ ಹೋಗಿಲ್ಲ ಅವರು. ಹಾಸ್ಪಿಟ್ಲಲ್ಲಿ ಒಂದು ಕಾಯಿಲೆಗೋಸ್ಕರ ಹೋಗಿಲ್ಲ. ಹೆರಿಗೆ ಹೆಂಗೆ ಮಾಡ್ಕೊಳ್ತಾರೆ ಅಂದರೆ, ಗಂಡಸರೆಲ್ಲ ಹೋಗಿರ್ತಾರೆ ಹೊರಗಡೆಗೆ ಕೆಲಸಗಳಿಗೆ. ಹೆಣ್ಣು ಮಗಳು ಒಬ್ಬಳೇ ಗುಡಿಸಲೇ ಇಡ್ತಾಳೆ. ಗಂಡ ಬರೋಷ್ಟೊತ್ತಿಗೆ ಹೆರಿಗೆ ಮಾಡಿಕೊಂಡು ತಾನೇ ಕ್ಲೀನ್ ಮಾಡಿಕೊಂಡು ಗಂಡನಿಗೆ ಅಡುಗೆ ಮಾಡಿಟ್ಟಿರ್ತಾಳೆ. ಚಾಮರಾಜನಗರದಲ್ಲಿ ಅಲ್ಲಿ ಸುತ್ತಮುತ್ತ ವಾಸಿಗಳಲ್ಲೂ ಈ ಥರದ್ದು ಕೇಳಿದ್ದೀನಿ ನಾನು. ಇಲ್ಲ, ಚಾಮರಾಜನಗರದಲ್ಲಿ ನೀವು ಕೇಳಿರೋದು ಸೋಲಿಗದಲ್ಲಿ ಕುಂತ್ಕೊಂಡು ಡೆಲಿವರಿ ಮಾಡಿಸೋದು, ಮಲಗಿಸಿ ಮಾಡಲ್ಲ, ಕುಂತ್ಕೊಂಡು ಡೆಲಿವರಿ ಮಾಡಿಸೋದು. ಮರುದಿವಸನೇ ಅವರು ತೆಗೆದುಕೊಂಡೆಲ್ಲ ಹೋಗ್ತಾರೆ. ಯಾಕಂದ್ರೆ ಅವ್ರ ಡೆಲಿವರಿ ಸುಲಭ. ನೋಡಿ, ನಮಗೆ ಅವ್ರಿಗೆ ನಾರ್ಮಲ್ ಡೆಲಿವರಿ, ಆದಿವಾಸಿಗಳ ನಾಲೆಡ್ಜ್ ಹೆಂಗಿರುತ್ತೆ ಅನ್ಲಿಕ್ಕೆ, ನಾವು ಮಲಕ್ಕೊಂಡು ಡೆಲಿವರಿ ಮಾಡಿಸಿದಾಗ ಮಗು ಹೊರಗಡೆ ಬರೋದು ಕಷ್ಟ ಆಗತ್ತೆ. ಯಾಕಂದ್ರೆ ಇದು ಸೆಂಟರ್ ಆಫ್ ಗ್ರಾವಿಟಿ ಇದೆಯಲ್ಲ, ಹೌದು, ಆ ಗ್ರಾವಿಟೇಷನ್ ಫುಲ್ ಇರಲ್ಲ. ಕುಂತ್ಕೊಂಡು ಮಾಡಿದಾಗ ಮಗುಗೆ ಈಸಿ ಆಗುತ್ತೆ, ಈಸಿ ಆಗಿಬಿಡುತ್ತೆ, ಈಸಿಯಾಗಿ ಬಂದ್ಬಿಡುತ್ತೆ ಮಗು. ಹಾಗಾಗಿ ಅವ್ರು ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರು. ಇವತ್ತು ಅನೇಕ ಆದಿವಾಸಿಗಳಲ್ಲಿ ಆ ಸಿಸ್ಟಮ್ ಇದೆ. ಅಲ್ಲ, ಅದನ್ನ ಈಗ ನಮ್ಮ ಈಗ ಅವರು ಅದನ್ನ ತಗೊಂಡಿದ್ದೆ, ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಈಗ ಕೂರಿಸಿ ಮಾಡೋದಕ್ಕೆ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಇವನ್ ನಮ್ಮ ಮೆಡಿಕಲ್ ಸೈನ್ಸ್ ಅವರಿಂದಾಗಿ ಡೆವಲಪ್ ಆಗಿದೆ ನೋಡಿ. ಈಗ ಯಾರು ಎಜುಕೇಟೆಡ್, ಯಾರು ಜ್ಞಾನಿಗಳು, ಅರಿವುಳ್ಳವರು ಯಾರು, ನಮ್ಮ ಮುಂದೆ ಇರುವಂತ ಪ್ರಶ್ನೆ ಇವರು. ಬಹಳ ಆಶ್ಚರ್ಯ. ಆ ತರದ ಇವು ಅಲ್ಲಿದ್ದಾವೆ. ಬಟ್ ಇಲ್ಲಿರುವಂತದ್ದು ಡೊಂಬಾರಿಗಳು ಅಂತ ಹೇಳಿ, ಅದು ಬೆಳಗಾಂ ಭಾಗದಲ್ಲಿದ್ದಾರೆ. ಆಮೇಲೆ ಅವ್ರ ಮೇಲೆ ಒಬ್ಬ ರಿಸರ್ಚ್ ಮಾಡ್ತಾನೆ ಜರ್ಮನಿಯಿಂದ ಬಂದು. ಅವ್ರು ಕಲ್ಚರಲ್ ಶಾಕ್ ಅಂತ ಒಂದು ಪುಸ್ತಕನೇ ಬರೀತಾನೆ. ಅದ್ರ ಬಗ್ಗೆ ಕಲ್ಚರಲ್ ಶಾಕ್ ಅಂತ ಒಂದು ಪುಸ್ತಕನೇ ಬರೀತಾನೆ. ಅಂದ್ರೆ ಅವರು ಎಷ್ಟು ವಿಶೇಷವಾದ ಸಮುದಾಯ ಅಂತ ಹೇಳಿದ್ರೆ, ಅದು ಸಾಯಂಕಾಲ 6 ಗಂಟೆ ಆದ್ಮೇಲೆ ಒಬ್ಬ ಹೆಣ್ಮಗಳು ಹೊರಗಡೆ ಹೋಗಲ್ಲ. ಒಂದೇ ಒಂದು ಅಷ್ಟು ಕಷ್ಟದಲ್ಲಿದ್ರು ಕೂಡ ಒಬ್ರು ಕೂಡ ಅದರಲ್ಲಿ ವೈಶ್ಯವಾಟಿಕೆ ಅಂತ ಇದಕ್ಕೆ ವೃತ್ತಿ ಇಲ್ಲ. ಅಂದ್ರೆ ಅವರು ಇದನ್ನ ಹಂಗೆ ಆ ಸ್ಯಾಂಕ್ಟಿಟಿಗಳನ್ನ ಹಂಗೆ ಕಾಪಾಡಿಕೊಂಡು ಅವರ ಜೀವನ ಇದುಗಳನ್ನು ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ. ಇದೆಲ್ಲ ಅದು ಬಹಳ ಇಂಪಾರ್ಟೆಂಟ್. ಇಲ್ಲ, ನಿಜ. ಅಂದ್ರೆ ಅವ್ರ ಪ್ರಕೃತಿಗೆ ಎಷ್ಟು ಒಗ್ಗಿಕೊಂಡಿರ್ತಾರೆ. ಆಮೇಲೆ ಇನ್ನೊಂದು ಆದಿವಾಸಿಗಳಲ್ಲಿ ಹಾಗೆ ಜ್ಞಾಪಕ ಆಯ್ತು, ಅವ್ರಿಗೆ ಯಾವುದೇ ಪ್ರಾಣಿಗಳು ಎಷ್ಟು ದೂರದಲ್ಲಿ ಇದ್ದಾವೆ ಅನ್ನೋದು ಕೂಡ ಅವರ ಸೆನ್ಸಸ್. ಸುಮಾರು ಆದಿವಾಸಿ ಹಾವು ಬಂದ್ರೆ ಒಂದ್ ರೀತಿ ಸ್ಮೆಲ್ ಬರುತ್ತೆ, ಇನ್ನೊಂದು ಬೇರೆ ಆನೆ ಬಂದ್ರೆ ಆನೆ ಬಂದು ಹೋಗಿದ್ರೆ ಅದರ ಸಗಣಿ ಮೇಲೆ ಕಾಲಿಟ್ಟು ಎಷ್ಟೊತ್ತಿಗೆ ಬಂದು ಹೋಗಿದೆ ಅಂತ ಕೂಡ ಹೇಳ್ತಾರೆ. ಹೇಳ್ತಾರೆ. ಆಮೇಲೆ ಆನೆ ಇದ್ರೆ ಅಲ್ಲಿಂದ ಹೆಂಗ್ ಎಸ್ಕೇಪ್ ಆಗ್ಬೇಕು ಅಂತ ಹೇಳ್ತಾರೆ. ನನಗೆ ನಮ್ಮ ಆಫೀಸ್ಗೆ ಜೇನು ಕುರುಬರು, ಕಾಡು ಕುರುಬರು, ಬೆಟ್ಟ ಕುರುಬರು ಬರ್ತಾರೆ. ಅವ್ರು ಹೇಳ್ತಾರೆ, ಆನೆ ಬಹಳ ಬೇಗ ವಾಸನೆಯಿಂದ ಗ್ರಹಿಸುತ್ತೆ ಇಲ್ಲಿ ಮನುಷ್ಯ ಇದ್ದಾನೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಆನೆ ಅಲ್ಲಿದ್ರೆ ಅದರ ಹಿಂಭಾಗದಿಂದ ಹೋಗ್ತಾರೆ ಹೊರತು ಮುಂಭಾಗದಿಂದ ಹೋಗಲ್ಲ. ಹಿಂಭಾಗದಿಂದ ಹೋದ್ರೆ ಅದಕ್ಕೆ ಸ್ಮೆಲ್ ದೂರ ಆಗತ್ತೆ ಅಂತ ಹೇಳ್ಬಿಟ್ಟು ಅಂತ ಅವ್ರಿಗೆ ಆ ಪ್ರಕೃತಿನೇ ಕಲಿಸ್ಕೊಟ್ಟಿದೆ ಆ ಇದನ್ನ. ಅದು ಪ್ರಕೃತಿ ಹೌದು, ಬಂದಿರುವಂತಹ ಸಮುದಾಯಗಳು ಇವತ್ತು ಆ ಸಮುದಾಯಗಳೆಲ್ಲ ನಶಿಸಿ ಹೋಗ್ತಾರೆ. ಅಂದ್ರೆ ಈ ಸಂವಾದದ ಮೂಲಕ ಯಾವ್ದು ಜ್ಞಾನ, ಯಾವ್ದು ಅಜ್ಞಾನ, ಯಾವ್ದು ಲಿಟ್ರಸಿ, ಯಾವ್ದು ಅರಿವು ಅನ್ನೋದ್ರ ಬಗ್ಗೆ ಕೂಡ ನೀವು ಒಂದು ಚಿಂತನೆಗೆ ಹಚ್ತಾ. ಖಂಡಿತ. ಅರಿವು ಮತ್ತು ಪ್ರಜ್ಞೆ ಅಂತ ನಾವೇನು ಕರಿತೀವಿ, ಅರಿವು ಮತ್ತು ಪ್ರಜ್ಞೆ ಎಜುಕೇಟೆಡ್ಸ್ಗಿಂತಲೂ ಹೆಚ್ಚಾಗಿ ಅನ್ಎಜುಕೇಟೆಡ್ಸ್ ಅಲ್ಲಿ ಹೆಚ್ಚಾಗಿರುತ್ತೆ ಅಂತದ್ದು ನಮ್ಗೆ ಇದ್ರಲ್ಲಿ ನೋಡ್ತಾ ಇದ್ವಿ. ಯಾಕಂದ್ರೆ ಅವರು ಅವರ ಪರಿಸರನ ಗ್ರಹಿಸೋದಿದೆಯಲ್ಲ, ಅದೇ ವಿಜ್ಞಾನ. ನಾವು ಎಜುಕೇಶನ್ ಅದೇ, ಲಿಟ್ರಸಿಗೆ ಎಜುಕೇಶನ್ ಅಂತ ಇದ್ದೀವಿ. ಅಲ್ಲ, ನಮ್ಮಲ್ಲಿ ಪದವೀಧರರಿದ್ದಾರೆ, ವಿದ್ಯಾವಂತರಿಲ್ಲ. ಅವರಲ್ಲಿ ವಿದ್ಯಾವಂತರಿದ್ದಾರೆ, ಪದವೀಧರರಿಲ್ಲ. ವೆನ್ ಮನಿ ಇಸ್ ಅವರ್ ಪ್ರಿಯಾರಿಟಿ, ಎಂಥ ಕೆಲಸಗಳನ್ನು ಮಾಡೋಕೆ ರೆಡಿ ಇರುವಾಗ, ಅಂಥ ಮನಸ್ಥಿತಿ ಇರುವಾಗ ಈ ಜಾತಿ ಭೇದ ಭಾವ ಇನ್ನೂ ಅವ್ಯಾಹತವಾಗಿದೆ ಅಂತ ಎಷ್ಟರ ಮಟ್ಟಿಗೆ ಅನಿಸ್ತಾ ಇದೆ? ಮನಿ ಇಸ್ ನಾಟ್ ಎವ್ರಿಥಿಂಗ್. ಇಲ್ಲಿ ನಾನು ಆಗಲೇ ಒಂದು ಮಾತು ಹೇಳ್ತಿದ್ದೆ ನಿಮಗೆ ಮಾತಾಡ್ತಾ, ಇಲ್ಲಿ ಆರ್ಥಿಕ ಮೂಲದ ಬಡತನ ಬೇರೆ, ಜಾತಿ ಮೂಲದ ಬಡತನ ಬೇರೆ ಅಂತ ಹೇಳ್ಬಿಟ್ಟಿದ್ದಾರೆ.
ಅಲ್ಲ ಸರ್, ಓಕೆ. ಆ ನಗರ ಆರ್ಥಿಕ ಪ್ರದೇಶಗಳಲ್ಲಿ ಮೂಲತ ನೀವು ಅದನ್ನ ಇಲ್ಲ, ಗಮನದಲ್ಲಿ ನಗರ ಇಟ್ಕೊಂಡು ಪ್ರದೇಶಗಳಲ್ಲೂ ಕೂಡ ಹಾ. ಎಜುಕೇಟೆಡ್ ಕ್ಲಾಸ್ ಅಲ್ಲಿ ಹಾ. ಇವತ್ತು ನಿಮಗೆ ಆ, ಆರ್ಥಿಕ ಮೂಲದ ಬಡತನ ಇದು ಕಾಣಿಸುತ್ತೆ. ಹ್ಮ್. ಬಟ್ ಅನ್ಎಜುಕೇಟೆಡ್ಸ್ ಅಲ್ಲಿ ಹಾ. ಬಹಳ ಜಾತಿ ಮೂಲದ ಬಡತನ ಕಾಣಿಸುತ್ತೆ. ಹಾ. ಇವತ್ತು ನೀವು ಸೆನ್ಸಸ್ಗೆ ಹೋದಾಗ ಹ್ಮ್. ಜಾತಿ ಹೇಳಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಹೌದು. ಯಾಕಂದ್ರೆ ಮನೆ ಖಾಲಿ ಮಾಡಿಸ್ತಾರೆ ಅಂತ. ಕೀಳರಿಮೆ ಇರುತ್ತೆ. ಈಗ ನಾನು 2-3 ದಿವಸದಿಂದ ಓದ್ತಾ ಇದ್ದೀನಿ ಅದನ್ನ. ಹ್ಮ್. ಈ ಸೆನ್ಸಸ್ ಹೋಗೋದಂಥವರ ಅನುಭವಗಳನ್ನ ಓದ್ತಾ ಇದ್ದೀನಿ. ಅವ್ರು ಹೇಳ್ತಾರೆ, ಯಾವುದೋ ಮನೆಗೆ ಹೋಗಿದ್ದು ಅಂತಂದ್ರೆ ಯಾವುದೋ ಒಂದು ಜಾತಿ, ಒಂದು ದೊಡ್ಡ ಜಾತಿ ಹೆಸರು ಬರೆದು ಕಳಿಸ್ಬಿಡ್ತಾರೆ. ಹಾ. ಆಮೇಲೆ ಅವರು ಹೋಗ್ಬಿಟ್ಮೇಲೆ ಮತ್ತೆ ಅವ್ರನ್ನ ಕರೆಸ್ಕೊಂಡು ಹೇಳ್ತಾರೆ, ನಾವು ಆ ಜಾತಿ ಅಲ್ಲ, ನಮ್ಮ ಓನರ್ ಗೊತ್ತಾದ್ರೆ ನಮ್ಮನ್ನ ಜಾಗ ಖಾಲಿ ಮಾಡಿಸ್ಕೊಳ್ತಾರೆ, ಅದಕ್ಕೋಸ್ಕರ ನಾವು ಈ ಜಾತಿ ಬರ್ಸಿದ್ವಿ, ನಿಜವಾಗ್ಲೂ ನಾವು ಈ ಜಾತಿ ಅಂತ ಬರ್ಸ್ತಾರೆ. ಇಂಥ ಸ್ಥಿತಿ ಯಾಕಿದೆ? ಆಮೇಲೆ ಎಷ್ಟು ಜನ ಹುಡ್ಕೊಂಡು ಹೋಗ್ತಾರೆ ಹೌದು, ಹೋಗಲ್ಲ. ಈಗ ಸಮೀಕ್ಷೆಗೆ ಬಂದವರು ಅವ್ರಿಗೊಂದು ಸೋಷಿಯಲ್ ಸ್ಟೇಟಸ್ ಬೇಕಾಗತ್ತೆ. ಹಾಗಾಗಿ ಏನ್ ಮಾಡ್ತಾರೆ, ಯಾವ ಸುಳ್ಳು ಜಾತಿನ ಬರ್ಸ್ಕೊಟ್ಟಿದ್ರು ಅದನ್ನೇ ಬಿಟ್ಬಿಡ್ತಾರೆ. ಅಂದ್ರೆ ಮೋಸ್ಟ್ಲಿ ಜಾತಿ ಈ ಜಾತಿಯ ಅಸಮಾನತೆಯಿಂದ ಈ ಕನ್ವರ್ಷನ್ಸ್ಗಳಾಗ್ತಾ ಇದ್ದಾವ. ಜಾತಿ ಮೂಲತಃ ಜಾತಿಯ ಅಸಮಾನತೆಯಿಂದಲೇ ಕನ್ವರ್ಷನ್ ಶುರುವಾಗಿತ್ತು. ಹಾ. ಆಮೇಲೆ ಆಮಿಷ ಗಿಮಿಷ ಆಮೇಲೆ ಬಂದಿದ್ದು ಆಮೇಲೆ. ಹ್ಮ್. ಜಾತಿ ಅಸಮಾನತೆಯೇ ಇದಕ್ಕೆ ಮತ್ತು ಅಸ್ಪೃಶ್ಯತೆ ಹ್ಮ್. ಕನ್ವರ್ಷನ್ ಕಾರಣ ಆಯ್ತು. ಹ್ಮ್. ಆದ್ರೆ ದುರಂತ ಅಂತಂದ್ರೆ ಹ್ಮ್. ಇವ್ರ ಕನ್ವರ್ಷನ್ ಆದ್ಮೇಲೂ ಕೂಡ ಹ್ಮ್. ಆ ಜಾತಿ ಫೋಲ್ಡ್ಗಳಿಂದ ಹೊರಗಡೆ ಬರೋಕ್ಕಾಗಿಲ್ಲ ಅವ್ರಿಗೆ. ಹ್ಮ್. 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 ಇವತ್ತು ನೀವು ಒಕ್ಕಲಿಗ ಕ್ರೈಸ್ತರು, ಆಮೇಲೆ ಇವರು ಬೇಡ ಕ್ರೈಸ್ತರು, ಹೌದು. ಕುರುಬ ಕ್ರೈಸ್ತರು, ಬಳಜಿಗ ಕ್ರೈಸ್ತರು ಅಂತ ಅದು ಆ ಜಾತಿ ಹಂಗೆ ಅಂಟ್ಕೊಂಡಿದೆ. ಹ್ಮ್. ರಿಲಿಜಿಯನ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇ. ಹಾ. ಹಾ. ಅಂದ್ರೆ ಅವ್ರು ಇವಾಗ ಚರ್ಚ್ಗೆ ಹೋಗ್ಬೋದು, ಎಲ್ಲರ ಜೊತೆ ಸಮಾನವಾಗಿ ನಿಲ್ಲಬಹುದು. ಹ್ಮ್. ಹ್ಮ್. ಆದ್ರೆ ಮದುವೆ ಮುಂಜಿ ಕಾರ್ಯಕ್ರಮಗಳೆಲ್ಲ ತಮ್ಮ ಜಾತಿಗಳಲ್ಲೇ ನಡೀತಾ ಇರ್ತಾರೆ. ಹಾ. ಹಾ. ಅಲ್ಲಿ ಜಾತಿ ಮೀರಿ ನಡೆಯೋಕೆ ಬಹಳ ಬಹಳ ರೇರ್ ಅದು, ಹ್ಮ್. 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 ನಡೆಯೋದೇ ಇಲ್ಲ. ಓಕೆ, ಹಾಗಿದ್ರೆ ಈ ನ್ಯಾಯಯುತ ಸಮೀಕ್ಷೆಗೆ, ನಿಖರವಾದ ಡೇಟಾ ಕಲೆಕ್ಷನ್ಗೆ ಸರ್ಕಾರಕ್ಕೆ ನೀವು ಕೊಡುವಂಥ ಸಲಹೆ ಏನು? ಮೇಜರ್ ಆಗಿ ನಾವು ಸಮೀಕ್ಷೆ ನನ್ನ ಇದರಿಂದ ಆರಂಭ ಆಗಿದ್ದು ಅಂತಾಗಲೇ ಹೇಳಿದೆ. ಹೌದು. ನಾವು Commission. 3 ಅಂಶಗಳನ್ನು ಪರಿಗಣಿಸಬೇಕಾಗುತ್ತೆ. ಹಾ. ಒಂದು ಎಂಪರಿಕಲ್ ಡೇಟಾನ ಭಾಳ ಆಕ್ಯುರೇಟ್ ಆಗಿ ಕಲೆಕ್ಟ್ ಮಾಡಬೇಕಾಗತ್ತೆ. ಹಾ. ಎರಡನೇದು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್. ನಾವು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಅಂತಂದ್ರೆ ಇಷ್ಟು ವರ್ಷಗಳ ಕಾಲ ಯಾರು ಮೀಸಲಾತಿನ ತಗೊಂಡ್ರು, ಹ್ಮ್. ಎಲ್ಲಿ ತಗೊಂಡ್ರು, ಯಾರು ತಗೊಂಡಿಲ್ಲ ಅನ್ನುವಂತಹ ಡೇಟಾನ ಕಲೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ KPSC. ಹ್ಮ್. KPSC 1951 ಇಂದ ಕೆಲಸ ಮಾಡ್ತಾ ಇದೆ. ಕರೆಕ್ಟ್. 1951 ಇಂದ ಅಲ್ಲಿ ಗೆಸ್ಟೆಡ್, ನಾನ್ ಗೆಸ್ಟೆಡ್ ಪೋಸ್ಟ್ಗಳು ಎರಡೂ ಇದಾವೆ. ಹ್ಮ್. ಆ ಎಷ್ಟು ಗೆಸ್ಟೆಡ್ ಪೋಸ್ಟ್ಗಳು ಯಾವ ಜಾತಿಗೆ ಸೇರಿದೆ, ಹ್ಮ್. ಹ್ಮ್. ಯಾವ ಜಾತಿಗೆ ಇನ್ನೂ ಸೇರೇ ಇಲ್ಲ ಅಂತ ಡೇಟಾ ಬೇಕು. ಯಾಕಂದ್ರೆ ಕಂಪೇರಿಟಿವ್ ಸ್ಟಡಿ ಮಾಡಬೇಕಾಗುತ್ತೆ. ಹ್ಮ್. ನಾವು ಇವತ್ತು ಮಾಡಬೇಕಾದ ಸೆನ್ಸಸ್ ಅಲ್ಲಿ ಹ್ಮ್. ಅದನ್ನ ಕಲೆಕ್ಟ್ ಮಾಡೋದು ಎರಡನೇದು. ಹ್ಮ್. ಮೂರನೇದು ಹ್ಮ್. ಎಥ್ನೋಗ್ರಾಫಿಕಲ್ ಸ್ಟಡಿ, ಅದನ್ನ ಹಾ. ಕುಲಶಾಸ್ತ್ರೀಯ ಅಧ್ಯಯನ ಅಂತ ಕರಿತೀವಿ. ಕುಲಶಾಸ್ತ್ರೀಯ ಅಧ್ಯಯನ ಅಂದ್ರೆ ಒಂದು ಸಮುದಾಯದ ಸಾಂಸ್ಕೃತಿಕ, ಸಾಮಾಜಿಕ, ಆರ್ಥಿಕ. ಐತಿಹಾಸಿಕ, ಆಮೇಲೆ ಶೈಕ್ಷಣಿಕ ಎಲ್ಲಾ ಹಿನ್ನೆಲೆಗಳನ್ನು ಕೂಡ ಬಗೆದು ನೋಡುವಂಥದ್ದು. ಅಂದ್ರೆ ಅದ್ರಲ್ಲಿ ಆರ್ಥಿಕನೂ ಬರುತ್ತಲ್ಲ. ಆರ್ಥಿಕನೂ ಬರುತ್ತೆ. ಈ ಎಲ್ಲವನ್ನೂ ಬಗೆದು ನೋಡುವಂಥದ್ದು ಕುಲಶಾಸ್ತ್ರೀಯ ಅಧ್ಯಯನ. ಹ್ಮ್. ಆ ಅಧ್ಯಯನದಿಂದ ನಮ್ಗೇನಾಗತ್ತೆ, ಹ್ಮ್. ಆ ಸಮುದಾಯದ ಸೋಷಿಯೋ ಎಜುಕೇಷನಲ್ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಏನು ಅಂತ ಅರ್ಥ ಆಗುತ್ತೆ. ಹ್ಮ್. ಆ ಸಮುದಾಯ ಎಲ್ಲಿಡಬೇಕು ಸಮೀಕ್ಷೆಯಲ್ಲಿ ಅಂತ ಆವಾಗ ನಮಗೊಂದು ಕ್ಲಾರಿಟಿ ಸಿಗೋಕೆ ಶುರುವಾಗುತ್ತೆ. ಹ್ಮ್. ಅದನ್ನು ಮಾಡಬೇಕು. ಈ 3 ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ. ಈ 3 ಅಂಶಗಳನ್ನ ಮಾಡಲಿಕ್ಕೆ ಸ್ವಲ್ಪ ಎಕ್ಸ್ಪರ್ಟ್ಸೂ ಬೇಕಾಗತ್ತೆ. ಹಾ. ಅದ್ರ ಜೊತೆಗೆ ಆ ಸಮುದಾಯಗಳ ಬಗ್ಗೆ ಕಾಳಜಿ ಇರುವಂಥವ್ರು ಬೇಕಾಗತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಬರೀ ನೀವು ಮೆದುಳಿಂದ ನೋಡಿದ್ರೆ ಆಗಲ್ಲ, ಹೃದಯದಿಂದ ನೋಡುವಂಥವ್ರು ಬೇಕಾಗುತ್ತೆ. ಅದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಸೋಷಿಯಲ್ ಅಂಡ್ ಎಕನಾಮಿಕ್ ಎಂಪವರ್ಮೆಂಟ್ ಜೊತೆಗೆ ಈ ಮನೋಧೋರಣೆ ಬೇಕು, ಈ ಮನೋಧರ್ಮ ಬೇಕಾಗುತ್ತೆ. ಅಂದ್ರೆ ನಾವು ಏನೂ ತಲುಪದೇ ಇರುವಂತ ಸಮುದಾಯಗಳಿಗೆ, ತಬ್ಬಲಿ ಸಮುದಾಯಗಳಿಗೆ ನಾವು ಒಂದಿಷ್ಟು ಒಂದು ರೆಕಗ್ನಿಷನ್ ಕೊಡ್ಲಿಕ್ಕೆ ಸಾಧ್ಯವಾಗತ್ತಾ, ಅವ್ರಿಗೊಂದು ಕಟ್ಕೊಡ್ಲಿಕ್ಕೆ ಸಾಧ್ಯವಾಗತ್ತೋ ಅಂತ ಮನಸ್ಸಿನ ತುಡಿತ ಬೇಕಾಗತ್ತೆ. ಇದೆಲ್ಲವನ್ನು ಇಟ್ಕೊಂಡು ಮಾಡಿದ್ರೆ ಫೈನ್ ಸರ್. ನೀವು ಹೇಳಿದ ಹಾಗೆ ಸಮೀಕ್ಷೆಗಳು ಸರಿಯಾಗಿ ನಡೆದಿದ್ದೇ ಆದರೆ ಕರ್ನಾಟಕ ಮುಂದಿನ 10 ವರ್ಷಗಳಲ್ಲಿ ಹೇಗಿರಬಹುದು ಅಂತ ನಿಮ್ಮ ಅನಿಸಿಕೆ? ಈ ಬಹಳ ದೊಡ್ಡ ಪ್ರಮಾಣದಲ್ಲಿರುವಂಥ ಅಸಮಾನತೆ ಇದೆಯಲ್ಲ, ಅದು ಬಹಳ ಕಡಿಮೆ ಆಗ್ತಾ ಹೋಗುತ್ತೆ. ಈ ಸಮೀಕ್ಷೆಗಳು ಸರಿಯಾಗಿ ಬಂದು ಅದನ್ನು ಅನುಷ್ಠಾನಕ್ಕೆ ತಂದರೆ ಖಂಡಿತ ಈ ಅಸಮಾನತೆ ಏನಿದೆಯೋ ಇವಾಗ, ಆ ಡಿಫ್ರೆನ್ಸ್ ಇದೆಯಲ್ಲ, ಭಾಳ ಮೇಲ್ಮಟ್ಟ ಮತ್ತು ಭಾಳ ಕೆಳಮಟ್ಟ ಇದೆಯಲ್ಲ, ಆ ಡಿಫ್ರೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ನಾವೇನು ಶ್ರೀಮಂತರನ್ನ ಬಡವ್ರು ಮಾಡಬೇಕಾಗಿಲ್ಲ, ಬಡವ್ರನ್ನ ಶ್ರೀಮಂತರು ಮಾಡಬೇಕಾಗತ್ತೆ. ಅದು ಶ್ರೀಮಂತರನ್ನ ನಾವು
ಅತಿ ಹೆಚ್ಚು ಬೆನಿಫಿಟ್ಸ್ ತಗೊಂಡಿರೋಂಥವ್ರನ್ನ ಕಡಿತ ಮಾಡಿ ಅವ್ರನ್ನೂ ಒಂದು ಲೆವೆಲ್ಗೆ ಇಳಿಸ್ಬೇಕಾಗತ್ತೆ. ಮಾಡಿದಾಗ ಏನಾಗುತ್ತೆ, ಅವರು ಬದುಕ್ತಾರೆ, ಇವರು ಬದುಕ್ತಾರೆ. ಹಂಚ್ಕೊಂಡು ತಿನ್ನೋದೇ ಅಲ್ವಾ ಕಡೆಗೆ ನಮ್ಮ ಮೂಲ ಗುಣನೇ ನಾವು ಹೇಳೋ ಸಂಘಜೀವಿ. ಅಷ್ಟೇ, ಸಂಘಜೀವಿ. ಹಂಚ್ಕೊಂಡು ತಿನ್ಬೇಕು. ಈಗ ಯಾಕೆ ಇದರಲ್ಲಿ ಝೂನಲ್ಲಿ ಬೇರೆ ಬೇರೆ ಪ್ರಾಣಿಗಳಿಗೆ ಬೇರೆ ಬೇರೆ ಆಹಾರ ಯಾಕೆ ಆಗ್ತಾವೆ ಹೇಳಿ? ಅದರ ಅವಕ್ಕೆ ಅವರ ಸಿಸ್ಟಮು ಮತ್ತು ಮೊಲಕ್ಕೂ ಜಿಂಕೆಗೂ ಒಂದೇ ಆಹಾರ ಹಾಕಿದ್ರೆ ಹೆಂಗೆ, ಜಿಂಕೆಗೂ ಆನೆಗೂ ಒಂದೇ ಆಹಾರ ಹಾಕಿದ್ರೆ ಹೆಂಗೆ? ಆನೆ ದೊಡ್ಡ ಪ್ರಾಣಿ, ಅದಕ್ಕೆ ಜಾಸ್ತಿ ಕೊಡಬೇಕಾಗತ್ತೆ, ಇದು ಕಡಿಮೆ ಪ್ರಾಣಿ. ಹಂಗಂತೇಳ್ಬಿಟ್ಟು ಎಲ್ಲ ಆಹಾರವನ್ನು ಒಂದೇ ಕಡೆ ಗುಡ್ಡೆ ಹಾಕಿ ಎಲ್ಲ ತಿನ್ನಿ ಅಂತ ಹೇಳಿದ್ರೆ ಮೊಲಕ್ಕೆ ಜಿಂಕೆಗೇನು ಸಿಗಲ್ಲ. ಅಲ್ಲ, ನಮ್ಮ ಎಜುಕೇಶನ್ ಸಿಸ್ಟಮ್ ಕೂಡ ಹಾಗೆ ಇದೆ ಅಲ್ಲ. ಎಲ್ಲ ಆನೆಗೂ ಮರ ಹತ್ತಕ್ಕೆ ಹೇಳ್ತೀವಿ, ಮಂಗಕ್ಕೂ ಮರ ಹತ್ತಕ್ಕೆ ಹೇಳ್ತೀವಿ ಅಂತ ಹಂಗಿದೆ ಅದು ನಮ್ಮ ಪರಿಸ್ಥಿತಿ. ಅಂದ್ರೆ ಇಂಪ್ರಾಕ್ಟಿಕಬಲ್ ಆಗಿದೆ. ಅಂದ್ರೆ ನಾವೀಗ ಆ ಯಾವ ಪ್ರಾಣಿಗೆ ಎಷ್ಟು ದಕ್ಕಬೇಕೋ ಅಷ್ಟನ್ನು ಮಾತ್ರನೇ ಕೊಡುವಂಥದ್ದನ್ನ ಅದನ್ನ ಸಪ್ರೇಟಾಗಿ ಕೊಡುವಂಥದ್ದೇ ನಾವು ಒಳ ಮೀಸಲಾತಿ ಅಂತ ಕರಿತೀವಿ. ಒಳ ಮೀಸಲಾತಿ ಅಂದ್ರೆ ಅಷ್ಟೇ. ನಾನು ಸರಳವಾಗಿ ಅರ್ಥ ಆಗಿರೋದು ಹಂಗೆ ಅಷ್ಟೇ. ನಾನು ಒಳ ಮೀಸಲಾತಿ ನೀವು ಝೂಗೆ ಕಂಪೇರ್ ಮಾಡ್ಕೊಬಿಡಿ. ಸಣ್ಣ ಪ್ರಾಣಿಗೆ ಎಷ್ಟು ಕೊಡಬೇಕು, ದೊಡ್ಡ ಪ್ರಾಣಿಗೆ ಎಷ್ಟು ಕೊಡಬೇಕು. ನೀವು ಇಷ್ಟು ದಿನ ಏನು ಮಾಡ್ತಾ ಇದ್ರಿ, ಒಂದು ಗುಂಪು ಮಾಡಿಬಿಟ್ಟು ಇವೆಲ್ಲ ಪ್ರಾಣಿಗಳೇ ಅಲ್ವಾ ಅಂತಬಿಟ್ಟು ಒಂದೇ ಕಡೆ ಆಹಾರ ಆಗ್ತಾ ಇದ್ರಿ. ದೊಡ್ಡ ಪ್ರಾಣಿಗಳು ತಿಂತಾ ಇದ್ರು, ಸಣ್ಣ ಪ್ರಾಣಿಗಳು ತಿಂತಾ ಇರಲಿಲ್ಲ. ಈಗ ಸಣ್ಣ ಪ್ರಾಣಿಗಳಿಗೆ ಸಪ್ರೇಟ್ ಆದ ಒಂದು ಕಂಪಾರ್ಟ್ಮೆಂಟ್ ಮಾಡಿ ಕೊಡಿ ಅಂತ ಕೇಳ್ತಾ ಇದ್ವಿ ಅಷ್ಟೇ. ಬಹುಶಃ ಆ ನೋವನ್ನು ಅರಿತವ್ರಿಗೆ ಮಾತ್ರ ಇದೆಲ್ಲ ಅರ್ಥ ಆಗಕ್ಕೆ ಸಾಧ್ಯ. ನಿಜ ನಿಜ. ಯಾಕಂದ್ರೆ ಅವರ ಸಂಕಷ್ಟಗಳು, ಅವರ ಬಾಧೆಗಳು, ಅವರ ಇದಿದೆಯಲ್ಲ, ಒಂದು ರೀತಿಯ ಅವರ ಮನಸ್ಥಿತಿ, ಅವರ ಬದುಕಿನ ಸ್ಥಿತಿಗತಿಗಳು, ಅಯ್ಯೋ ತುಂಬಾ ಸಿಕ್ಕಾಪಟ್ಟೆ ಇದರಲ್ಲಿದೆ. ಯಾಕಾದ್ರೂ ಹುಟ್ಟಿದ್ವಾ ಅನ್ನೋ ದಾರುಣವಾಗಿದೆ, ಬಹಳ ದಾರುಣವಾಗಿದೆ. ನೋಡಿ, ಕಳೆದ 6 ತಿಂಗಳಲ್ಲಿ 6 ಜನ ಅಲೆಮಾರಿ ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿ ಒಂದು ಕಡೆ ಇದಕ್ಕೆ ಎಸ್ತಿದ್ದಾರೆ, ಕೆರೆಗೆ ಎಸ್ತಿದ್ದಾರೆ, ಇನ್ನೊಂದು ಕಡೆ ರೈಲ್ವೆ ಟ್ರ್ಯಾಕ್ಗೆ ಎಸ್ತಿದ್ದಾರೆ, ಇನ್ನೊಂದು ಕಡೆ ಅವರೇ ಹ್ಯಾಂಗ್ ಮಾಡಿದ್ದಾರೆ. 3 ಕೇಸುಗಳಲ್ಲಿ ಇವತ್ತಿಗೂ ಕೂಡ ಯಾವ ಕಲ್ಪಿಟ್ಸ್ನ ಹಿಡಿಯೋಕ್ಕಾಗಿಲ್ಲ. ಎಲ್ಲಿ ಅಂತ ಕೇಳ್ಬೋದು. ಒಂದು ಬಳ್ಳಾರಿ ಅಂದರೆ ಇದು ಹೊಸಪೇಟೆ, ಇನ್ನೊಂದು ಗುಲ್ಬರ್ಗದಲ್ಲಾಗಿದೆ, ಇನ್ನೊಂದು ಬಿಜಾಪುರದಲ್ಲಾಗಿದೆ. 3 ಪ್ರಕರಣಗಳಲ್ಲೂ ಕೂಡ ಕಲ್ಪಿಟ್ಸ್ನ ಇವತ್ತಿಗೂ ಹಿಡಿಯೋಕ್ಕಾಗಿಲ್ಲ, ಯಾರನ್ನೂ ಅರೆಸ್ಟೇ ಮಾಡಲ್ಲ. ಯಾಕೆಂದರೆ ಅಲೆಮಾರಿಗಳಿಗೆ ದಿಕ್ಕಿಲ್ಲ. ಅವ್ರಿಗೆ ಹಿಡಿದಿದ್ರೆ ಯಾರು ಕೇಳ್ತಾರೆ? ಇವ್ರು ಟೆಂಟ್ ಹಾಕ್ಕೊಂಡಿರ್ತಾರೆ, ನಾಳೆ ಇನ್ನೊಂದು ಊರು ಟೆಂಟ್ ಹಾಕ್ಕೊಂಡು ಹೋಗ್ತಾರೆ, ಮಗು ಹೋಯ್ತು ಏನು ಮಾಡೋಕ್ಕಾಗತ್ತೆ ಅಂತ ಹೋಗ್ತಾರೆ. ಇಂಥ ಸ್ಥಿತಿ ಇದೆ. ಕಳೆದ 10 ವರ್ಷಗಳಲ್ಲಿ 19 ಜನ ಆದಿವಾಸಿಗಳನ್ನು ನಮ್ಮ ಫಾರೆಸ್ಟ್ಗಳಲ್ಲಿ, ಕರ್ನಾಟಕದ ಫಾರೆಸ್ಟ್ಗಳಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೊಂದಿದ್ದಾರೆ. ಏನು ಹೇಳ್ತೀರಿ ಇದಕ್ಕೆ? ಒಂದು FIR ಆಗಿಲ್ಲ. ಮೊನ್ನೆ ಒಂದು ಕೇಸಲ್ಲಿ ನಾನ್ ಇಂಟರ್ಫಿಯರ್ ಆಗಿ ಗಲಾಟೆ ಮಾಡಿದ್ಮೇಲೆ FIR ಆಗಿ 17 ಜನ ಫಾರೆಸ್ಟ್ ಅಫಿಷಿಯಲ್ಸ್ ಮೇಲೆ FIR ಆಯಿತು. ಅಂದ್ರೆ ಏನು ಕಾರಣ? ಅಲ್ಲಿ ಯಾರು ಕಪಿಮುಷ್ಟಿ ಇದೆ ಅಂತ? ಅಂದರೆ ಫಾರೆಸ್ಟಲ್ಲಿರುವಂಥವ್ರಿಗೆ ಫಾರೆಸ್ಟಲ್ಲಿ ಬದುಕುವಂಥ ಜೀವಿಗಳ ಬಗ್ಗೆ ಕಾಳಜಿ ಇಲ್ಲ ಅನ್ನುವಂಥದ್ದು. ಏನೋ ಒಂದು ಕಾರಣ ಹೇಳೋದು, ಅವ್ರ ಮನೆಯಲ್ಲಿ ಜಿಂಕೆ ಮಾಂಸ ಇತ್ತು, ಮೊಲದ ಮಾಂಸ ಇತ್ತು ಅನ್ನೋದು, ಕರ್ಕೊಂಬರೋದು, ಹೊಡೆಯೋದು, ಆ ಹೆಣ್ಣು ಮಕ್ಕಳನ್ನು ರೇಪ್ ಮಾಡುವಂಥದ್ದು, ಇಷ್ಟ ಬಂದಾಗ ಇದು ಮಾಡ್ಕೋಬೋದು. ಯಾರು ಕೇಳೋರು ಹೇಳೋರಿಲ್ಲ. ಆದಿವಾಸಿಗಳ ಸ್ಥಿತಿ ಹಿಂಗಾಗ್ತಾ ಇದೆ, ಅಲೆಮಾರಿಗಳ ಸ್ಥಿತಿ ಹಿಂಗಾಗ್ತಾ ಇದೆ. ನಾನಾಗಲೇ ಹೇಳ್ದಂಗೆ ನಾವು ದಲಿತ ಸಮುದಾಯಕ್ಕೆ ನಿಂತೋಗಿದ್ದೀವಿ, ಅದಕ್ಕಿಂತ ಕೆಳಗಡೆ ಬರ್ತಲೇ ಇಲ್ಲ. ಹಂಗಂತೇಳಿ ದಲಿತರೇನು ಇದಾಗಿಬಿಟ್ಟಿಲ್ಲ ಪಾಪ, ಅವ್ರು ಇನ್ನೂ ಅನ್ಟಚಬಿಲಿಟಿ ಅನುಭವಿಸ್ತಾ ಇದ್ದಾರೆ, ಇನ್ನೂ ಸಂಕಷ್ಟಗಳು ಅನುಭವಿಸ್ತಾ ಇದ್ದಾರೆ. ಆದರೆ ಅವರು ಸ್ವಲ್ಪ ಸಂಘಟಿತರಾಗಿದ್ದಾರೆ, ಅವ್ರಿಗೂ ಸ್ವಲ್ಪ ಪ್ರಜ್ಞೆ ಬಂದಿದೆ. ಆದರೆ ಈ ಸಮುದಾಯಗಳಿಗೆ ಯಾವ ಸಂಘಟನೆನೂ ಇಲ್ಲ, ಪ್ರಜ್ಞೆನೂ ಇಲ್ಲ, ಅರಿವು ಇಲ್ಲ. ಇವ್ರಿಗೆ ಒಂದು ಧ್ವನಿ ಬೇಕಲ್ವಾ? ಯಾರು ಮಾಡಬೇಕು ಆ ಧ್ವನಿನ? ಅವ್ರ ಧ್ವನಿ ಇಲ್ಲದೆ ಇದ್ದಾಗ ಯಾರೊಬ್ಬರು ಬೇಕಲ್ಲ ಅವ್ರಿಗೆ. ಅದು ವಿ ಆರ್ ವೇಟಿಂಗ್.